ನಾವು ನೀವು, ನಗುವ ನಗಿಸುವ ಎಲ್ಲರನ್ನು ನೀವು ನಾವು. ಕಾರ್ಯಕ್ರಮ ನಡೆಯುವಾಗ ವೇದಿಕೆಯ ಮೇಲಿರಬೇಕು ನಿಮ್ಮೆಲ್ಲರ ನೋಟ. ಕಾರ್ಯಕ್ರಮದ ಬಳಿಕ ಇದೆ ನಿಮಗೆಲ್ಲರಿಗೂ ಊಟ. ಅಲ್ಲಿಯವರೆಗೆ ಸಹಿಸಿಕೊಳ್ಳಿ ಸೊಳ್ಳೆಗಳ ಕಾಟ. ಕಲಾವಿದರಾಗಿ ಭಾಗವಹಿಸುವವರು ಬಾಳೆ ಎಲೆ ಊಟದಲ್ಲಿ ಡಾಕ್ಟರ್ ಪಿ ಸತ್ಯಮೂರ್ತಿ ಆಯ್ತಾರೆ. ಇವರ ಪರಿಚಯ ಮಾಡಬೇಕಾಗಿಲ್ಲ, ಯಾಕಂದ್ರೆ ಪಣಮೂರು ದೇವಸ್ಥಾನಕ್ಕೆ ಬರುವವರಿಗೆಲ್ಲರಿಗೂ ಇವರ ಪರಿಚಯ ಇದೆ. ಕಣಚೂರು ಹಾಸ್ಪಿಟಲ್ ಅಲ್ಲಿ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಇಲ್ಲಿಯ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸತ್ಯಮೂರ್ತಿ ಆಯ್ತಾಳ್. ಇವರು ಬಾಳೆ ಎಲೆ ಊಟಕ್ಕೆ ಅಲ್ಲ, ಊಟದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕುಳಿತುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಇನ್ನೊಬ್ಬರು ಜಯಂತಿ ಹೊಳ್ಳ. ಆರಿಸಿದ್ದರು ಇವರು ಶಿಕ್ಷಕಿ ವೃತ್ತಿ, ವಯೋಮಿತಿಯಿಂದ ಹೊಂದಿದರು ನಿವೃತ್ತಿ. ಯಕ್ಷಗಾನ, ನಾಟಕ, ಜಾನಪದ ಗೀತೆ ಇವರ ಪ್ರವೃತ್ತಿ. ತಿಳಿದಿರುವುದು ಎಲ್ಲರಿಗೆ ಇವರ ಪ್ರತಿಭೆಯ ಕೀರ್ತಿ. ಇನ್ನೊಬ್ಬರು ಶ್ರೀಮತಿ ಕೆ ಕಲಾವತಿ, ಶಿಕ್ಷಕಿ, ನಿವೃತ್ತಿಯ ಬಳಿಕ ಆಗಿದ್ದಾರೆ ಮಹಿಳಾ ಯಕ್ಷಗಾನ ತಾಳಮದ್ದಲೆಯ ಅರ್ಥಧಾರಿ. ಹಲವು ಕವನ ಸಂಕಲನಗಳನ್ನು ರಚಿಸಿ ಅದನ್ನು ಮುದ್ರಿಸಿ ಗ್ರಂಥಾಲಯಗಳಿಗೆ ಕೊಟ್ಟಿರುತ್ತಾರೆ. ಇನ್ನು ಬಫೆ ಊಟದಲ್ಲಿ ಎಸ್ ಈಶ್ವರ್ ಭಟ್. ಇವರು ಇಲ್ಲಿಯ ಸೆಂಟ್ರಲ್ ಸ್ಕೂಲಲ್ಲಿ ಲೆಕ್ಚರರ್ ಆಗಿದ್ರು. ಯಕ್ಷಗಾನ ಕಲಾವಿದ, ಯಕ್ಷಗಾನ ಬಯಲಾಟ ಹಾಗೂ ತಾಳಮದ್ದಲೆ. ನಮ್ಮ ತಂದೆಯವರ ಯಕ್ಷನಂದನ PV ಆಯ್ತಾಳರ ಇಂಗ್ಲಿಷ್ ಯಕ್ಷಗಾನ ಬಳಗದ ಒಂದು ಸಕ್ರಿಯ ಸದಸ್ಯ ಇವರು. ಇವರ ಪ್ರತಿಭೆ ಏನು ಅಂತ ಹೇಳಿದ್ರೆ, ನಾವು ನಾಗಪುರಕ್ಕೆ 2002ರಲ್ಲಿ ಹೋದಾಗ 5 ದಿನದ ಇಂಗ್ಲಿಷ್ ಯಕ್ಷಗಾನಕ್ಕೆ ಹೋಗಿದ್ದೆವು. ಅಲ್ಲಿಯವರ ಬೇಡಿಕೆಯ ಮೇಲೆ ನಮಗೆ ಒಂದು ಹಿಂದಿ ಆಟ ಆಗಬೇಕು ಅಂತ ಹೇಳಿದಾಗ ರಾತ್ರೋರಾತ್ರಿ ಲಂಕಾದಹನವನ್ನು ಬರೆದು ನಮಗೆ ಹೇಳಿಕೊಟ್ಟು ನಮ್ಮಿಂದ ಆಡಿಸಿದ್ದಾರೆ ಅಂತ ಪ್ರತಿಭಾವಂತರು ಯಕ್ಷಗಾನ ಕಲಾವಿದ ಎಸ್ ಈಶ್ವರ್ ಭಟ್. ಇನ್ನೊಬ್ಬರು JN ಭಟ್. ವೃತ್ತಿಯಲ್ಲಿ ಡಾಕ್ಟರು, ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯ ಆಗಿದ್ದಾರೆ. ಇದೀಗ MES ಕಾಲೋನಿಯಲ್ಲಿ ವೈದ್ಯರಾಗಿದ್ದಾರೆ. ಇವರು ಕೂಡ ನಮ್ಮ ಇಂಗ್ಲಿಷ್ ಯಕ್ಷಗಾನ ಬಳಗದ ಒಂದು ಸದಸ್ಯ ಆಗಿದ್ದಾರೆ. ವಾಗ್ಮಿ ಕೂಡ ಹೌದು. ವೈದ್ಯಕೀಯ ವಿಷಯದಲ್ಲಾಗಲಿ ಅಥವಾ ಬೇರೆ ವಿಷಯದಲ್ಲಿ ಕೂಡ ಉತ್ತಮವಾದ ವಾಗ್ಮಿ. ಇವರು ಬಫೆ ಊಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನೊಬ್ಬ ಕಲಾವಿದೆ ಸುಮಂಗಲ ರತ್ನಾಕರ್. ತಿಳಿದಿರುವುದು ಇಲ್ಲಿರುವವರಿಗೆಲ್ಲ ಅವರ ಪ್ರತಿಭೆಯ ವಿಚಾರ. ಅರಿತಿಹರು ಭರತನಾಟ್ಯ ಯಕ್ಷಗಾನಗಳ ಪ್ರಕಾರ. ಆಗಿದೆ ಇವರಿಗೆ ಕಲಾದೇವಿಯ ಸಾಕ್ಷಾತ್ಕಾರ. ಹೌದು, ಇವರು ಬಾಳೆ ಊಟ, ಬಫೆ ಊಟ ಅಂತ ಹೇಳಿ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಇವರನ್ನು ಸಮಾಧಾನ ಮಾಡೋದು ಯಾರಪ್ಪ? ಹಾಗಲ್ಲ, ಹೀಗೆ ಅದಕ್ಕೊಂದು ಸಮನ್ವಯಕಾರ ಬೇಕು. ಯಾರಾದೀತು ನೋಡುವಾಗ ರವಿಶಂಕರ್ರೇ ಅದನ್ನು ಒಪ್ಪಿಕೊಂಡಿದ್ದಾರೆ. ಈ ನಮ್ಮ ನನಗೆ ಸಂಸ್ಥೆಯನ್ನು ಹುಟ್ಟಾಕಿದಂತ ರವಿಶಂಕರ್ ಕಾಕತ್ ಸಮನ್ವಯಕಾರರಾಗಿ ಈ ದಿನ ಭಾಗವಹಿಸ್ತಾ ಇದ್ದಾರೆ. ಈಗ ನೋಡಿ, ಹರಕೆ, ಬಾಳೆ ಎಲೆ ಊಟ, ಬಫೆ ಊಟ ಬಹಳ ಮುಖ್ಯವಾದ ವಿಷಯವನ್ನ ಇವತ್ತು ನಾವು ಆರಿಸಿಕೊಂಡಿದ್ದೇವೆ.
ಇದು ಮಾತಿನ ಹರಟೆ. ಇಲ್ಲಿ ಹರಟೆ ಹೊಡೆದ್ರೆ ಅದು ಮಾತಿನ ಹರಟೆ, ಅಲ್ಲಿ ಹರಟೆ ಹೊಡೆದ್ರೆ ಅದು ತಲೆ ಹರಟೆ ಆಗ್ತದೆ. ಹಾಗಾಗಿ ಮಾತಿನ ಹರಟೆಯನ್ನೇ ಕೇಳಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ತೇನೆ. ಇವತ್ತಿನ ವಿಷಯ ಬಹಳ ಮುಖ್ಯ. ಬೇಸಿಕ್ ನೀಡ್ ಊಟ. ಊಟದಲ್ಲಿ ಯಾವುದು ಒಳ್ಳೆಯದಂತ? ಬಾಳೆ ಎಲೆ ಊಟ ಒಳ್ಳೆಯದ, ಬಫೆ ಊಟ ಒಳ್ಳೆಯದ ಅಂತ ಹೇಳಿ ನಾನು ಸಂತೋಷ ಇದ್ದಾಳೆ ಕೇಳಿದೆ. ಬಾಳೆ ಎಲೆ ಊಟ ಒಳ್ಳೆಯದ, ಬಫೆ ಊಟ ಒಳ್ಳೆಯದ ಅಂತ ಅವರು ಹೇಳಿದ್ರು. ಇವತ್ತು ಏಕಾದಶಿ ಮಾರಾಯ, ನನಗೆ ಉಪವಾಸವೇ ಒಳ್ಳೆಯದು ಅಂತ ಹೇಳಿ ಊಟವೇ ಬೇಡ. ರಾಜೇಶ್ವರಿಗೆ ಕೇಳಿದೆ, ನಮ್ಮ ರಾಜೇಶ್ ಮಣಮೂರು ಅವರಿಗೆ, ಹೇಗೆ ಮಾಡಿದ್ರೆ ಯಾವುದು ಒಳ್ಳೆಯದು? ಬಾಳೆ ಎಲೆ ಊಟ ಒಳ್ಳೆಯದ, ಬಫೆ ಊಟ ಒಳ್ಳೆಯದ? ಎಣ್ಣೆ ಇದ್ರೆ ಯಾವುದು ಒಳ್ಳೆಯದಣ್ಣ ಅಂತ ಹೇಳಿಬಿಟ್ಟು. ಎಣ್ಣೆ ಇದ್ರೆ ಸಾಕು, ಬಾಳೆ ಎಲೆಯೂ ಆಗ್ತದೆ, ಬಫೆಯೂ ಆಗ್ತದೆ ಅಂತ. ಹಾಗೆ ನನ್ನ ಮಡಲಿಗೆ ಕೇಳಿದೆ, ಬಾಳೆ ಎಲೆ ಒಳ್ಳೆಯದ, ಬಾಳೆ ಎಲೆ ಊಟ, ಬಫೆ ಊಟ ಒಳ್ಳೆಯದ ಅಂತೇಳಿ. ಬಾಳೆ ಎಲೆ ಊಟವೂ ಬೇಡ, ಬಫೆ ಊಟವೂ ಬೇಡ, ಪಟ್ಟಾಗಿ ಮೇಲೆ ಟೇಬಲಲ್ಲಿ ಕೂತು ಬಾಳೆ ಎಲೆ ಊಟ ಇದು ಊಟ ಬಳಸುವವರಿದ್ರೆ ಅದು ಊಟ ಒಳ್ಳೆಯದು ಅಂತ ಹೇಳಿಬಿಟ್ಟು ಕೆಳಗೆ ಯಾರು ಕೂತ್ಕೊಳ್ಳೋದು ಮಾರ್ಗ ಮಟ್ಟಿನ. ಹಾಗೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಅಲ್ಲಲ್ಲಿಂದ ಬಂತು. ಅದಕ್ಕೆ ಬಹಳ ಸಮಸ್ಯೆಯಾಗಿ ಈ ವಿಷಯವನ್ನ ನಮ್ಮ ಹರಟೆ ಕತ್ತೆಗೆ ತೆಗೆದುಕೊಂಡು ಹೋಗುವ ಅಂತ ಹೇಳಿ ಇವತ್ತಿನ ದಿವಸ ಇಲ್ಲಿ 6 ಜನರನ್ನ ಕರೆಸಿದ್ದೇವೆ. 3 ಜನ ಇತ್ತ ಇದ್ದಾರೆ, 3 ಜನ ನನ್ನ ಈ ಕಡೆ ಇದ್ದಾರೆ ಬಲಗಡೆ. ಬಾಳೆ ಎಲೆ ಬಗ್ಗೆ ಮಾತಾಡಲಿಕ್ಕೆ 3 ಜನ ಈಚೆ ಬದಿ ಕೂತ್ಕೊಂಡಿದ್ದಾರೆ. ಅವರ ಪರಿಚಯ ಎಲ್ಲ ನಮಗೆ ನಮ್ಮ ಸಂತೋಷ ಇತ್ತರು ಮಾಡಿಕೊಟ್ಟಿದ್ದಾರೆ. ಎಲೆ ಮರೆ ಕಾಯಿ ಹಾಕಿ ಕೂತ್ಕೊಂಡಿದ್ದಾರೆ. ಎಲೆ ಊಟದ ಬಗ್ಗೆ ಮಾತನಾಡಲಿಕ್ಕೆ ಎಲೆ ಮಹಾಲಿಂಗೇಶ್ವರರಾಗಿ 3 ಜನ ಕೂತ್ಕೊಂಡಿದ್ದಾರೆ. ಅದೇ ರೀತಿ ಬಫೆ ಊಟ ಒಳ್ಳೆಯದು, ಎಲೆ ಊಟ ಏನು ಒಳ್ಳೆಯದಲ್ಲ ಅಂತ ಹೇಳಲಿಕ್ಕೆ ನನ್ನ ಎಡಬದಿಯಲ್ಲಿ 3 ಜನ ದಿಗ್ಗಜರು ಕೂತ್ಕೊಂಡಿದ್ದಾರೆ, ಪ್ಲೇಟೇಶ್ವರರಾಗಿ. ಹಾಗೆ ಈಗ ಶುರುವಿಗೆ ನಾವು ನಮ್ಮ ಭಾವ ಡಾಕ್ಟರ್ ಸತ್ಯಮೂರ್ತಿ ಐತಾಳರು ಇವರಿಂದ ಪ್ರಾರಂಭಿಸೋಣ. ಅವರೀಗ ಬಾಳೆ ಎಲೆ ಊಟವೇ ಒಳ್ಳೆಯದು ಅಂತ ಹೇಳಿ ವಾದ ಮಾಡಲಿಕ್ಕೆ ಕೂತ್ಕೊಂಡಿದ್ದಾರೆ. ಆದರೆ ಭಾವ ನಾನು ಒಂದು ಹೇಳೋದು, ಎಲೆ ಊಟ ಅಂತ ಹೇಳ್ತೇವೆ, ಅದು ಏನಿದ್ರು ನಾವು ದೊಡ್ಡವರಾದ ಮೇಲೆ ಬರುವುದು. ಸಣ್ಣ ಮಗು ಇರುವಾಗ ಅದರಲ್ಲಿ ಎಲೆ ಊಟ ಮಾಡ್ತಾರೆ. ಅದು ಏನಿದ್ರು ನೋಡಿ, ಮಗು ಆದ್ರೆ ಬಾಯಿಗೆ ಕೊಡುವುದು, ಅದು ಬಗೆ ಊಟ ಅಲ್ವಾ? ಹಾಗಾದ್ರೆ ನೀವು ಬಾಳೆ ಎಲೆ ಊಟ ಹೇಗೆ ಒಳ್ಳೆಯದು ಅಂತ ಹೇಳ್ತೀರಿ? ಏನು ಹೇಳ್ತೀರಿ? ನಿಮ್ಮ ವಾದ ಮಂಡಿಸಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ಜ್ಞಾನ ವೈರಾಗ್ಯ ಸತ್ಯರ್ಥ ಭಿಕ್ಷಾಂತಿ ಚ ಪಾರ್ವತಿ. ಈಗ ಊಟ ಅಂತ ಹೇಳಿದ ತಕ್ಷಣ ನಾವು ಮುಖ್ಯವಾಗಿ ಈ ಪ್ರಾಂತ್ಯದಲ್ಲಿ ಅನ್ನ ಪ್ರಧಾನವಾದದ್ದು. ಬೇರೆ ಬೇರೆ ದೇಶ ಪರಿಸ್ಥಿತಿಗೆ ಅನುಸಾರವಾಗಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಚಪಾತಿಯೋ ಪೂರಿಯೋ ಆ ರೀತಿ ಇರ್ಬೋದು. ಆದರೆ ನಾವಿಲ್ಲಿ ಅನ್ನವನ್ನು ಪರಬ್ರಹ್ಮ ಸ್ವರೂಪ ಅಂತ ಹೇಳಿಕೊಂಡು ಅನ್ನಕ್ಕೆ ಮುಖ್ಯ ಪ್ರಧಾನವನ್ನು ಪ್ರಾಧಾನ್ಯತೆ ಕೊಡ್ತಾ ಇದ್ದೇವೆ. ಈಗ ಊಟ ಅಂದ್ರೆ ಏನು? ಊಟ ಅಂದ್ರೆ ಒಂದು ತಿನ್ನುವಿಕೆಯ ಒಂದು ಕ್ರಿಯೆ. ಅದನ್ನು ಏನು ನಾವು ಅದರಿಂದ ಪಡಿತೇವೆ ಅಂತ ಹೇಳಿದ್ರೆ, ಯಾವ ಜೀವಿಯೇ ಇರಲಿ, ಯಾವ ಪ್ರಾಣಿಯೇ ಇರಲಿ, ಅದಕ್ಕೆ ಆಹಾರ ಬೇಕು. ಶಕ್ತಿ ಸಂಪಾದನೆಗೆ, ಅದೇ ರೀತಿ ಬೆಳವಣಿಗೆಗೆ ಕೂಡ ಆಹಾರ ಬೇಕು. ಆಹಾರದಲ್ಲಿ ಇಂತಿಷ್ಟು ಇರಬೇಕು ಅಂತ ಎಲ್ಲ ಉಂಟು. ಕೊಬ್ಬಿನ ಅಂಶ, ಪಿಷ್ಟದ ಅಂಶ, ಪ್ರೋಟೀನ್, ಖನಿಜ ವಸ್ತುಗಳು, ಉತ್ಕ್ಷರಣ ನಿರೋಧಕ ವಸ್ತುಗಳು, ಜೀವಸತ್ವಗಳು ಇತ್ಯಾದಿ ಇತ್ಯಾದಿ. ಈಗ ನಮ್ಮ ಭಾವನೆ ಪ್ರಶ್ನೆ ಏನಂತ ಹೇಳಿದರೆ, ಊಟ ಮಾಡುವುದನ್ನು ಬಾಳೆ ಎಲೆಯಲ್ಲಿ ಯಾಕೆ ಮಾಡಬೇಕು ಎಂಬುದು ಹಾಗೆ. ಬಾಳೆ ಎಲೆ ಆಕ್ಚುಲಿ ಬನಾನಕ್ಕೆ ಅದು ಫ್ರೂಟ್ ಆಫ್ ದ ಪ್ಯಾರಡೈಸ್ ಅಂತ ಕರೀತಾರೆ. ಬೊಟಾನಿಕಲ್ ನೇಮ್ ಅದಕ್ಕೆ ಬಾಳೆ ಎಲೆಗೆ ಮೂಸಾ ಪ್ಯಾರಡೈಸಿಕಾ ಒಂದು, ಇನ್ನೊಂದು ತಳಿ ಮೂಸಾ ಎಕ್ಯುಮಿನೇಟಾ, ಹಾಗೆ ಇನ್ನೊಂದು ತಳಿ ಇದೆ. ನಮ್ಮಲ್ಲಿ ಕಂಡುಬರುವುದು ಮೂಸಾ ಎಕ್ಯುಮಿನೇಟಾ. ಇದರಿಂದ ಈ ಬಾಳೆ ಎಲೆಯಿಂದ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಈ ಊಟದಲ್ಲಿ ಸಮತೋಲನ ಆಹಾರ ಅದು ಎಲ್ಲ ತಗೊಳ್ಬೇಕು
ನೋಡಬೇಕು. ಊಟ ಹೇಗೆ ಮಾಡಬೇಕು, ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಊಟ ಮಾಡಬೇಕು. ಆಮೇಲೆ ಒಂದು ನಿಶ್ಚಿತವಾದ ಜಾಗದಲ್ಲಿ ಊಟ ಮಾಡಬೇಕು. ಆಮೇಲೆ ನಿರ್ದಿಷ್ಟವಾಗಿ ಮನೆ ಇತ್ಯಾದಿಗಳಲ್ಲಿ ನಿರ್ದಿಷ್ಟವಾಗಿ ತಯಾರಾದಂಥ ವಸ್ತುಗಳನ್ನೇ ಬಳಸಿ ಊಟ ಮಾಡುವಂತಹ ಕ್ರಮ. ಹಾಗೆ ಊಟವನ್ನು ಸಮತೋಲನದಲ್ಲಿ ಮಾಡಬೇಕು. ಅದಕ್ಕೆ ಹೇಳೋದು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಅಜ್ಜಿ ಸಣ್ಣದಿರುವಾಗ ಹೇಳ್ತಿದ್ರು ಊಟ ಎಷ್ಟು ಸರ್ತಿ ಮಾಡಬೇಕು ಅಂತ. ಸಮತೋಲನದ ಆಹಾರ ಒಂದು ಸರ್ತಿ ತಗೊಂಡ್ರೆ ಸಾಕಂತೆ. ಈಗಿನ ನಮ್ಮ ಶಿವತೇಜ ಎಲ್ಲ ಇದ್ದಾರೆ ಇಲ್ಲಿ, ಅವರೆಲ್ಲ ಒಂದೇ ಊಟ ಮಾಡುವವರು. ಹಾಗೆ ಅಜ್ಜಿ ಹೇಳ್ತಾ ಇದ್ರು, ಒಂದು ಊಟ ಮಾಡಿದವ ಸದಾ ಯೋಗಿ, 2 ಊಟ ಮಾಡಿದವನು ಭೋಗಿ, 3 ಊಟ ಮಾಡಿದವನು ರೋಗಿ, 4 ಸರ್ತಿ ಊಟ ಮಾಡಿದವನು ಹೊತ್ತುಕೊಂಡು ಹೋಗಿ ಅಂತ. ಹಾಗೆ ಈಗ ಬಾಳೆ ಎಲೆಗೆ ಬಂದಾಗ, ಬಾಳೆ ಎಲೆ ಅದೊಂದು ನೈಸರ್ಗಿಕವಾಗಿ ನಮಗೆ ದೊರಕುವಂತಹ ಒಂದು ಪಾತ್ರೆ, ಅದನ್ನು ಊಟಕ್ಕಾಗಿ ಬಳಸುವಂತಹ ಕ್ರಮ. ಇದರಲ್ಲಿ ಅಡ್ವಾಂಟೇಜ್ ಸುಮಾರಿದೆ. ಅದರ ಪ್ರಯೋಜನ ಅಂತ ಹೇಳಿದರೆ, ಬಾಳೆ ಎಲೆಯ ಮೇಲ್ಪದರದಲ್ಲಿ ಕ್ಲೋರೋಫಿಲ್ ಎಂಬಂತಹ ಒಂದು ಐಟಮ್ ಇದೆ, ಒಂದು ರಾಸಾಯನಿಕ ಪದಾರ್ಥ. ಅದು ಮನುಷ್ಯನಿಗೆ ಉತ್ತಮ ಜೀರ್ಣ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡ್ತದೆ. ಅದೇ ರೀತಿ ಪಾಲಿಫಿನಾಲ್ ಎಂಬ ಇನ್ನೊಂದು ಆಂಟಿ ಆಕ್ಸಿಡೆಂಟ್ ಅಂತ ಕರಿತೇವೆ, ಉತ್ಕರ್ಷಣ ನಿರೋಧಕ ವಸ್ತುಗಳು, ಅವುಗಳು ಈ ಆಹಾರದೊಳಗೆ ಮಿಶ್ರಣ ಆದಾಗ ಅದರಿಂದ ನಮಗೆ ಆಂಟಿ ಆಕ್ಸಿಡೆಂಟ್ ದೊರೆತು ಜೀರ್ಣಕ್ರಿಯೆ ಒಳ್ಳೆಯದಾಗ್ತದೆ. ಆಮೇಲೆ ನಮ್ಮ ಬೇಕಾದಂತಹ ನಮಗೆ ಆ ಒಂದು ಫ್ರೀ ರ್ಯಾಡಿಕಲ್ಸ್ ಎಲ್ಲ ಹೋಗಿ ನಮ್ಮ ಜೀವನದಿಂದ ನಮ್ಮ ಎಲ್ಲ ಕಾರ್ಯಗಳು, ಎಲ್ಲ ಸಿಸ್ಟಮ್ಗಳು ಉತ್ತಮವಾಗಿ ಕೆಲಸ ಮಾಡ್ತವೆ. ಅಜೀರ್ಣದ ಸಂಬಂಧ ಕಡಿಮೆ. ಇನ್ನು ಊಟ ಮಾಡುವಾಗ ನಾವು ಬಾಳೆ ಎಲೆ ಮಾತ್ರ ನೋಡಿದರೆ ಸಾಲದು. ಬಾಳೆ ಎಲೆಯಲ್ಲಿ ಇನ್ನೊಂದು ವಿಶೇಷತೆ ಉಂಟು. ಏನಂತ ಹೇಳಿದ್ರೆ, ನಾವು ಕುಳಿತುಕೊಂಡು ಊಟ ಮಾಡುವಾಗ ದೈವಭಕ್ತಿಯಿಂದ, ಪ್ರೇಮದಿಂದ ಸಾವಕಾಶವಾಗಿ ಊಟ ಮಾಡಬೇಕು. ಗಡಿಬಿಡಿಯಲ್ಲಿ ಊಟ ಮಾಡಿದರೆ, ಸಾವಕಾಶವಾಗಿ ಊಟ ಮಾಡಿದ್ದು ಅದು ಅನ್ನ ಅಥವಾ ಇನ್ನೆಂತ ಇರೋದು ಅದು ಅಮೃತವಾಗಿ ಪರಿಣಮಿಸುತ್ತಂತೆ. ಅದೇ ಗಡಿಬಿಡಿಯಲ್ಲಿ ಲಘು ಬಗೆಯಲ್ಲಿ ಊಟ ಮಾಡಿದರೆ, ಎಲ್ಲದರಲ್ಲೂ ಬಾಯಿ ಹಾಕಿಕೊಂಡಿದ್ದು ಮಾಡಿದರೆ, ಆಗ ಅದು ವಿಷವಾಗಿ ಅಜೀರ್ಣಕ್ಕೆ ಒಳಗಾಗುವಂತ ಸಾಧ್ಯತೆ ಇದೆ. ಇದು ಬಾಳೆ ಎಲೆ ಈಗ ಪ್ಲೇಟ್ ಗೀತೆಲ್ಲ ಬಂದದ್ದು. ಈಗ ನಾವು ಸಣ್ಣದಿರುವಾಗ ನಮ್ಮ ಹಿಂದಿನವರ ಬಹುಶಃ ಬಾಳೆ ಎಲೆಯನ್ನೇ ಯೂಸ್ ಮಾಡಿರ್ಬೇಕು ಭಾವ. ಮಕ್ಕಳಿಗೂ ಕೂಡ ಆಗ ಪ್ಲೇಟ್ ಗೀಟಿಲ್ಲಿದ್ರೆ ಮಣ್ಣಿನ ತಟ್ಟೆಯಲ್ಲಿ ಕೊಡ್ತಿದ್ರು ಅಥವಾ ಬಾಳೆ ಎಲೆ. ಆದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಬಾಳೆ ಎಲೆ ಇತ್ತು, ಬಾಳೆ ತೋಟ ಇತ್ತು ಹೆಚ್ಚಿನವರ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಸಹ ಈಗ ಸಹ ಒಂದು ಮೊದಲು ಸಹ ಇತ್ತು. ಹಾಗಾಗಿ ಬಾಳೆ ಎಲೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮವರು ಪ್ಲೇಟ್ ಎಲ್ಲ ಬಂದ ನಂತರ ಅದನ್ನು ಬಿಟ್ಟಿರಬಹುದು. ಹಾಗೆ ಬಾಳೆ ಎಲೆಯನ್ನು ಹಾಕಿ ಊಟ ಮಾಡುವಾಗ ಅದಕ್ಕೆ ಸ್ವಲ್ಪ ಸಮಯದ ಅವಕಾಶ ಬೇಕು. ಗಡಿಬಿಡಿಯಲ್ಲಿ ಊಟ ಮಾಡಲಿಕ್ಕೆ ಆಗುದಿಲ್ಲ. ಆಮೇಲೆ ಅದನ್ನು ಬಿಡುವಂತ ಕ್ರಮ. ಬಾಳೆ ಎಲೆಯನ್ನು ನಾವು ಅದರ ತುದಿಯನ್ನು ಎಡಕ್ಕೆ ಇಟ್ಟುಕೊಂಡು ನಾವು ಇದು ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಅದರ ಡೈರೆಕ್ಷನ್ ನೋಡಿ, ಬಾಳೆ ಎಲೆಯಲ್ಲಿ ಗೀರುಗಳಿವೆ. ಆ ಗೀರುಗಳೆಲ್ಲ ಬಾಳೆ ಎಲೆ ತೊಳೆಯುವಾಗ ಅದು ಎಲ್ಲ ಎಡಬದಿಗೆ ಮಾಡಿಕೊಂಡಿದ್ರೆ ಅದು ಹರಿಯುವ ಅಂಶ ಕಡಿಮೆ ಆಗ್ತದೆ. ಈಗ ಶೀಟಿನಲ್ಲಿ ಎಲ್ಲ ಬಾಳೆ ಎಲೆ ಬಂದದ್ದು ಅರ್ಧಕ್ಕರ್ಧ ಎಲ್ಲ ಹೋಗ್ತದೆ ನಾವು ಅಂಗಡಿಯಿಂದ ತಂದ್ರೆ. ಆದ್ರೆ ನಿಜವಾಗಿ ತೊಳೆಯುವಾಗ ಇದನ್ನು ತೊಳಿಲಿಕ್ಕೆ ಇನ್ನೊಂದು ಅದಕ್ಕೆ ಅಡ್ವಾಂಟೇಜ್ ಅಂತ ಹೇಳಿದರೆ, ಅದು ವಾಟರ್ ಪ್ರೂಫ್ ಅಂತ ಹೇಳ್ತಾರೆ. ಆಮೇಲೆ ಅದರ ಮೇಲೆ ಇರುವಂತಹ ಪಾಲಿಫಿನಾಲ್ ಇತ್ಯಾದಿಗಳು, ಆ ಮೇಲಿನ ಪದದಲ್ಲಿ ಇರುವಂತಹ ಕ್ಲೋರೋಫಿಲ್, ಇದೆಲ್ಲ ಬಿಸಿಯಾದಂಥ ಅನ್ನ, ಬಿಸಿಯಾದ ಸಾಂಬಾರು, ಬಿಸಿಯಾದಂಥ ಸಾರು ಎಲ್ಲ ಬರುವಾಗ ಅದರಲ್ಲಿ ಒಂದು ಎರೋಮ, ಒಂದು ರೀತಿಯ ಸುಗಂಧ ಉಂಟಾಗ್ತದೆ. ಅದು ಬಾಳೆ ಊಟ ಮಾಡಿದವರಿಗೆಲ್ಲರಿಗೂ ಗೊತ್ತಿರ್ಬೋದು. ಆ ಒಂದು ಅನ್ನ ಬೀಳುವಾಗ ಸಾರು ರುಚಿ ಜಾಸ್ತಿ ಆಗ್ತದೆ ಅಂತ ನನ್ನ ಅನುಭವ. ಆಮೇಲೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಹೆಚ್ಚಾಗಿ ಈಗ ಮನೆಯಲ್ಲಿ ನಾವು ಡೈನಿಂಗ್ ಹಾಲ್ ಇರ್ತದೆ, ಅಲ್ಲಿ ಊಟ ಮಾಡ್ತೇವೆ. ಅಥವಾ ಹೆಚ್ಚಾಗಿ ಕುಳಿತುಕೊಂಡು, ಮೊದಲು ನಾವು ಸಹ ಕುಳಿತುಕೊಂಡು ಊಟ ಮಾಡ್ತಾ ಇತ್ತು. ಇತ್ತೀಚೆಗೆ ಡೈನಿಂಗ್ ಟೇಬಲ್ ಬೇಳೆ ನಂತರ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಎಲ್ಲ ಅಭ್ಯಾಸ ಬರ್ತೋಗಿದೆ. ಹಾಗೆ ಮನೆಯಲ್ಲಿ ಮೊದಲೆಲ್ಲ ಮನೆಯಲ್ಲಿ ಡೈನಿಂಗ್ ಹಾಲ್ ಅಂತ ಇತ್ತು, ಎಲೆಯಲ್ಲಿ ಬಡಿಸುವಂತ ಕ್ರಮ ಇತ್ತು. ಆಗ ಎಲೆಯಲ್ಲಿ ಊಟ ಮಾಡುವಾಗ, ಸಾವಕಾಶವಾಗಿ ಊಟ ಮಾಡುವಾಗ ಅದು ಒಂದು ರೀತಿಯ ಒಂದು ಸಹಭೋಜನದ ಹಾಗೆ. ಅದು ಮನೆಯಲ್ಲಿರ್ಬೋದು, ಅಥವಾ ಭೋಜನ ಶಾಲೆಗಳಲ್ಲಿರ್ಬೋದು, ಅಥವಾ ಈಗ ದೇವಸ್ಥಾನಗಳಲ್ಲಿ ಇತ್ಯಾದಿಗಳಲ್ಲಿ ಭೋಜನ ಶಾಲೆಯಂತೆ ಉಂಟು, ಅಲ್ಲಿ ಊಟ ಮಾಡುವಂತ ಕ್ರಮ. ಹಾಗೆ ಈ ಒಂದು ಭೋಜನ ಶಾಲೆಯಲ್ಲಿ ನಾವು ಊಟ ಮಾಡುವಾಗ ಏನು, ಒಂದು ಫಂಕ್ಷನ್ಗೆ ನಾವೀಗ ಹೋದರೆ
ನಾವು ಎಲೆಯಲ್ಲಿ ಕೂತ್ಕೊಂಡು ಇನ್ನೊಂದು ಕ್ಲೀನಿಂಗ್ ನಮ್ಮ ಕೈಯಲ್ಲೇ ಇದೆ, ಎಷ್ಟು ಕ್ಲೀನ್ ಮಾಡೋದು ಅಂತೇಳಿ. ಅದರಲ್ಲಿ ಧೂಳು ಇತ್ಯಾದಿಗಳಿದ್ದರೆ ನಾವು ಅದನ್ನು ಕ್ಲೀನ್ ಮಾಡಬೇಕು, ಬೇಕಾದ್ರೆ ನೀರು ಸಪ್ಲೈ ಇರ್ತದೆ ಹೆಚ್ಚಾಗಿ. ಬಫೆಯಲ್ಲಿ ಇಲ್ಲ ಅಂತ ಹೇಳೋದಲ್ಲ, ನಾನು ಪ್ಲೇಟನ್ನು ಕ್ಲೀನ್ ಮಾಡ್ಬೋದು, ಪ್ಲೇಟನ್ನು ಕ್ಲೀನ್ ಮಾಡುವ, ಆದರೆ ಹೆಚ್ಚಿನ ಕಡೆಯಲ್ಲಿ ವ್ಯವಸ್ಥೆ ಇರೋದಿಲ್ಲ. ಒಂದು ಟಿಶ್ಯೂ ಪೇಪರ್ ಇರ್ತದೆ, ಟಿಶ್ಯೂ ಪೇಪರ್ನಲ್ಲಿ ನಾವು ಹೀಗೆ ಬರೆಸಿ ಅದರಲ್ಲಿ ಹಿಂದೆ ಯಾರು ಊಟ ಮಾಡಿದ ಗೊತ್ತಿಲ್ಲ, ಡಿಸ್ಪೋಸಬಲ್ ಆದರೆ ಗೊತ್ತಿಲ್ಲ, ಹಿಂದೆ ನಾವು ಯಾರು ಊಟ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅದನ್ನು ಸರಿ ತೊಳೆದಿದ್ದಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ಎಷ್ಟು ಡಿಟರ್ಜೆಂಟ್ ಹಾಕಿ ಅದನ್ನು ತೊಳೆದಿದ್ದಾರೆ ಅಂತ ಗೊತ್ತಿಲ್ಲ. ಅಂತೂ ಎಲ್ಲ ನಿಮಗೆ ತೋರಿಸ್ಬೇಕಂತ ನೀವು ಹೇಳುದು. ತೋರಿಸ್ಬೇಕು, ರೂಢಿಸಿದ್ರೆ ಒಂದು ಅಡ್ವಾಂಟೇಜ್ ಉಂಟು. ಆಗಲಿ ನೋಡುವ. ಈಗ ನೀವು ಎಲೆ ಬಗ್ಗೆ ಮಾತಾಡಿದ್ರಲ್ಲ, ಈಗ ಬಫೆ ಬಗ್ಗೆ ಮಾತಾಡಲಿಕ್ಕೂ ಕೂತಿದ್ದಾರೆ, ಮತ್ತೆ ನಿಮಗೆ ಚಾನ್ಸ್ ಕೊಡ್ತದೆ. ಈಗ ಸುಮಂಗಲ ರತ್ನಾಕರ್ ಅವರೇ ನೋಡಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೈ ಮೇಲೆ ಬಟ್ಟೆ ಇದ್ದಿದ್ರು ಹೊಟ್ಟೆ ಇಲ್ಲ, ಹೊಟ್ಟೆಗೆ ಅನ್ನ ಬೇಕಂತೆ. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅಂತ ಹೇಳಿ ಬೇರೆಯವರು ಹೇಳ್ತಾರೆ. ಹಸಿವು ಕಲಿಸಿದಷ್ಟು ನಮಗೆ ಪಾಠವನ್ನ ಬೇರೆ ಯಾವ ಯೂನಿವರ್ಸಿಟಿಯೂ ಕಲಿಸೋದಿಲ್ಲ. ಹಾಗಾಗಿ ಹಸಿವು ನೀಗಿಸ್ಲಿಕ್ಕೆ ಒಟ್ಟಿನಲ್ಲಿ ಅನ್ನ ತಿನ್ಬೇಕು. ಬಲಗೈಯಿಂದ ಪ್ರಾರಂಭ ಮಾಡಿ ಎಡಗೈವರೆಗೆ, ಅದೇ ನಮ್ಮ ಜೀವನ ಅಲ್ವಾ? ಒಟ್ಟಿನಲ್ಲಿ ಊಟ ಮಾಡಬೇಕು. ಅದಕ್ಕೀಗ ಅವರು ಹೇಳ್ತಾರೆ, ಎಲೆಯಲ್ಲಿ ಊಟ ಮಾಡಿದರೆ ಅದು ಶುಚಿ ಇರ್ತದೆ, ಜೀರ್ಣ ಆಗ್ತದೆ, ಆರೋಗ್ಯಕ್ಕೆ ಒಳ್ಳೆಯದು, ಅದೆಲ್ಲ ಹೇಳಿದರು. ಹಾಗಾದ್ರೆ ಬಫೆಯಲ್ಲಿ ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ವಾ? ಶುಚಿ ಇರುವುದಿಲ್ವಾ? ಹೇಗೆ ತಮ್ಮ ವಾದ ಹೇಗೆ ಅಂತ ಹೇಳಿ ಮಂಡಿಸಿ. ಎಲ್ರಿಗೂ ನಮಸ್ಕಾರ. ಬಹಳ ಸಂತೋಷ ಆಗ್ತದೆ ಇಂತಹ ಒಂದು ಸೌಹಾರ್ದಯುತ ನಗಿಸಿ ಬಾಡುವ ಅತಿಶಯದ ಧರ್ಮ ಅಂತ ಮಂಕುತಿಮ್ಮ ಕನ್ನಡದಲ್ಲಿ ಹೇಳಿದ ಹಾಗೆ ನಾನು ಬಫೆ ಊಟಕ್ಕೆ ಓಟ್ ಹಾಕ್ತೇನೆ. ಯಾಕೆ ಬಫೆ ಊಟಕ್ಕೆ ಓಟ್ ಹಾಕ್ತೇನೆ ಅಂತ ಹೇಳಿದರೆ, ಸಂತೋಷ ನನಗೆ ಕರೆ ಮಾಡಿ ಕೇಳಿದಾಗಲೇ ಬಾಳೆಎಲೆ ಊಟ ವರ್ಸಸ್ ಬಫೆ ಊಟ ಹೇಳುವಾಗ ನಾನು ಹೇಳಿದ್ದೆ ಒಂದು ಮಾತು, ನಾನು ಎಲ್ಲಿ ಫಂಕ್ಷನ್ ಇದ್ರು ಬಫೆಯಲ್ಲಿ ಊಟಕ್ಕೆ ಹುಡುಕಿ ಹೋಗೋಳು. ಕಾರಣ ಏನು? ಅನುಕೂಲ. ಒಂದನೇ ಕಾರಣ ಅನುಕೂಲ. ಅವರು ಅಣ್ಣ ಸುಮಾರಷ್ಟು ವಿಷಯ ಬಾಳೆ ಎಲೆ ಊಟದ ಬಗ್ಗೆ ಸಾವಧಾನ ಎಲ್ಲ ಹೇಳಿದರು. ಆದರೆ ಪೀಠಿಕೆಯಲ್ಲಿ ಮೊದಲೇ ನಮ್ಮ ಕಾರಂತರು ಹೇಳಿದ ಹಾಗೆ, ಇವನ್ ಭಾಷಣದಲ್ಲೊಬ್ರು ಹೇಳಿದರು, ಯಾರ ಹತ್ರ ಕೇಳಿ ಸಮಯ ಉಂಟ ನಿಮಗೆ? ಸಮಯ ಇಲ್ಲ. ಸಣ್ಣ ಮಕ್ಕಳ ಹತ್ರ ಕೇಳಿದ್ರು ಪುರ್ಸೋತಿಲ್ಲ. ಈಗ ಇವನ್ ಕಾರ್ಯಕ್ರಮಗಳಿಗೆ ನಾವು ಹೋಗುವುದೇ ಮುಹೂರ್ತಕ್ಕಲ್ಲ, ಊಟಕ್ಕೆ ಹತ್ತಿರ ಆಗೋದು. ಹೋಗದಿದ್ರೆ ಬೇಸರ ಆಗ್ತದಲ್ಲ ಅವರಿಗೆ, ನಮ್ಮ ಆತ್ಮೀಯರಿಗೆ. ಊಟ ಮತ್ತೆ ಮುಖ್ಯ ಬೇಕಿರುವುದೇನು? ಸೌಹಾರ್ದತೆ, ಮಾತುಕತೆ, ಇದು ಮುಖ್ಯ. ಊಟಕ್ಕೆ ಹೋಗೋರ ಹತ್ರ ಕೇಳಿ, ನೀವು ಬೇಗ ಹೋಗೋರ, ನಮ್ಮ ಅತ್ತೆಗೆ ಫಂಕ್ಷನ್ ಇದ್ರೆ ಬೇಗ ಹೋಗ್ತಾರೆ. ನಾನು ಕೇಳಿದ್ದು, ಇಷ್ಟು ಬೇಗ ಹೋಗಿ ಎಂತ ಮಾಡ್ತಿರತ್ತೆ, ಹೆಣ್ಮಕ್ಳೆಲ್ಲ ಸೇರಿ ಕಾಡೋಗ್ತಾರಲ್ಲ ಹೊಡಿಯೋದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮಗೆ ಏನು ಗೊತ್ತುಂಟು ಅದರ ಬೆಲೆ? 4 ಜನರ ಹತ್ರ ಮಾತನಾಡುವಾಗ ಸಿಗುವ ಆನಂದ ಅದು ಬೇರೆ ಅಂತ ಹೇಳ್ತಾರೆ. ಹಾಗೆ ಊಟ ಮಾಡುವಾಗ ಬಾಳೆಯನ್ನು ಊಟ ಮಾಡುದು ಅಂತ ಹೇಳಿದ್ರೆ ಒಂದು ಸಾಲಲ್ಲಿ ಕೂತಿರ್ತೇವೆ, ಅಲ್ಲಿ ಮೌನ ವ್ರತ ಅವರಿಸಿರ್ತದೆ ಅಂತ ನನಗನಿಸ್ತದೆ. ಈಗ ಊಟದ ಹೊತ್ತಿಗೆ ಹೋಗುವರಾದ್ರೆ ನನ್ನಂಥವ್ರು ಅವಸರಕ್ಕೆ ಹೋಗ್ತೇವೆ, ಬೇಗ ಊಟ ಆಗಬೇಕು, ಬೇಗ ಮತ್ತೆ ನಮ್ಮ ಕರ್ತವ್ಯಕ್ಕೆ ತೆರಳಬೇಕು ಅನ್ನುವಂಥ ಒಂದು ಅನಿವಾರ್ಯ ಇರ್ತದೆ. ಅಂತಹ ನಮಗೆ ಅನುಕೂಲಕ್ಕಾಗಿ ಬಫೆ ಊಟ ಇದ್ರೆ ಒಳ್ಳೆಯದು. ಬಫೆ ಊಟದ ಪ್ರಯೋಜನಗಳೇನು ಅಂತ ನಾನು ಕಂಡುಕೊಂಡಾಗ ಹೇಳೋದಂತ, ಒಂದು ಹರಟೆ ಹೊಡಿಬೋದು. ಎಷ್ಟೋ ಜನರ ಹತ್ರ, ಆತ್ಮೀಯರ ಹತ್ರ, ಯಾರೋ ಒಬ್ರು ಎಲ್ಲೋ ಒಂದು ಮೂಲೆದಿರ್ತಾರೆ, ಪ್ಲೇಟಲ್ಲಿ ಬೇಕಾದದನ್ನು ತಗೊಂಡೆವು, ಅವ್ರ ಹತ್ರ ಹೋಗಿ ಏನು ಹೇಗಿದ್ದೀರಿ, ಉಭಯಪುರುಷರು ಪರಿಮಾತನಾಡಿದೆವು. ನಮ್ಮಂಥ ಕಲಾವಿದರಿಗಾದ್ರೆ 10 ಜನ ಕಲಾವಿದರು ಸಿಗುವಾಗ ಸಂಭ್ರಮವಿರ್ತೇವೆ. ಬಾಳೆಯ ಮುಂದೆ ನಿಂತು ಕೂತ್ಕೊಂಡು ಊಟ ಮಾಡುವಾಗ ಕೇವಲ ಆಹಾರದ ಮೇಲೆ ಮಾತ್ರ ಒಂದು ಗಮನ. ಇನ್ನು ಅಣ್ಣ ಮತ್ತೊಂದು ಮಾತು ಹೇಳಿದ್ರು ಮಾತಾಡುವಾಗ, ಬಾಳೆ ಎಲೆಯಲ್ಲಿ ನೈಸರ್ಗಿಕವಾಗಿ ಇರುವಂತಹ ಕ್ಲೋರೋಫಿಲ್ ಮತ್ತೆ ಇನ್ನೊಂದು ಯಾವುದೊಂದು ಅಂಶದ ಬಗ್ಗೆ ಹೇಳಿದರು. ಆದರೆ ಒಂದು ಹೇಳ್ತಾರೆ, ಬಾಳೆ ಎಲೆ ಊಟ ಫಂಕ್ಷನಲ್ಲಿ ಮಾಡಿ ಮಾತ್ರ ನಾವು ಮಾಡಿದರೆ ಸಾಕಾಗ್ತದ? ಮನೆಯಲ್ಲಿ ಊಟ ಮಾಡೋದು ಬಡ್ತಾರೆ ಅಲ್ವಾ? ಫಂಕ್ಷನ್ನಲ್ಲಿ ಬಾಳೆ ಎಲೆ ಊಟ ಬೇಕು ಹೇಳ್ತೇವೆ, ಮನೆಯಲ್ಲಿ ಒಂದು ಬಟ್ಲಲ್ಲಿ ಊಟ ಮಾಡ್ತೇವೆ. ಫಂಕ್ಷನ್ನಲ್ಲಿ ನೆಲದಲ್ಲಿಯೇ ಕೂತು ಊಟ ಮಾಡಿದರೆ ಶ್ರೇಷ್ಠ ಹೇಳ್ತೇವೆ, ಮನೆಯಲ್ಲಿ ನೀವೇ ಹೇಳಿದಾಗೆ ಟೇಬಲ್ ಮೇಲೆ ಕೂತು ಊಟ ಮಾಡ್ತೇವೆ. ಇನ್ನೊಂದು, ಈಗಿನ ಎಲ್ಲ ವಿಚಾರಗಳಲ್ಲಿ ಕೂಡ ನಾವು ಕೆಮಿಕಲ್ಸ್ ಅನ್ನು ಕಾಣುತ್ತೇವೆ.
ಈಗ ಬಾಳೆ ಎಲೆಯನ್ನ ಬೆಳೆಸುವವರು ಕೂಡ ಎಷ್ಟು ಫರ್ಟಿಲೈಸರ್ ಹಾಕ್ತಾರೆ ಹೇಳಿದ್ರೆ, ಮೊನ್ನೆ ಇತ್ತೀಚೆಗೆ ಒಂದು ಫಂಕ್ಷನ್ಗೆ ಹೋಗಿದ್ದಾಗ ಬಾಳೆ ಎಲೆ ಬಹುಶಃ ಅವರಿಗೆ ವರ್ಷಕ್ಕೆ ಸಮಯ ಇಲ್ವಾ ಅಂತ ಗೊತ್ತಿಲ್ಲ, ಒಂದಷ್ಟು ಬಿಳಿ 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 ಇತ್ತು. ಅವಾಗ ಹೇಳಿದ್ರು ಅದರಲ್ಲಿ ಏನೋ ಒಂದು ಕೆಮಿಕಲ್ ಹಾಕಿ ಅದನ್ನು ಬಳಸಿದ್ರು, ಅಂದ್ರೆ ಇಳುವರಿ ಬೇಗ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಆರೋಗ್ಯ ಸಿಗ್ತದೆ ಅನ್ನೋದನ್ನ ನನಗೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸ್ವಲ್ಪ ಒಪ್ಪಿಕೊಳ್ಳಿಕ್ಕೆ ಈಗಿನ ಕಾಲದಲ್ಲಿ ಕಷ್ಟ ಆಗ್ತದೆ. ಮತ್ತೆ ಇನ್ನು ಬಾಳೆಲೆ ಊಟಕ್ಕೆ ಕೂತ್ಕೊಳ್ಳೋದು ಅಂತ ಅಂದರೆ ಒಳ್ಳೇದೇ, ನಾನು ವಿರೋಧಿ ಅಂತ ಅಲ್ಲ. ಸಮಯ ಇದ್ದಾಗ ನಮ್ಮವರ ಕಾರ್ಯಕ್ರಮ ಆದಾಗ ಸರಿಯೇ, ಹೊತ್ತು ಎಷ್ಟು ಮಾರ್ರೆ ಬಡಿಸ್ಲಿಕ್ಕೆ. ಕೆಲವು ಸಲ ಬಡಿಸುವವರು ಇಲ್ಲದಿದ್ರೆ ಅನ್ನ ಗೋವಿಂದ ಹೇಳಿಕೆ ಕಾಯುವುದಕ್ಕೆ. ಈಗಿನ ಕಾಲದ ಫಂಕ್ಷನ್ ಅಲ್ಲಿ ಬಾಳೆ ಎಲೆಗೆ ಊಟಕ್ಕೆ ಹೋಗುವವರನ್ನ ನೀವು ಗಮನಿಸ್ಬೋದು. ನಾವು 12 ಗಂಟೆಗೆ ಹೋದ್ರೂ ಎಷ್ಟೋ ಬಾರಿ ಹೌಸ್ಫುಲ್, 2ನೇ ಪಂಕ್ತಿಗೆ ಕಾಯಬೇಕು. ಆದಾಗ್ಯೂ ಬಡಿಸುವವರು ಬಂದು ಊಟ ಆರಂಭ ಮಾಡುವ 1-1.25 ಗಂಟೆ ಆಗ್ತದೆ. ಈಗಿನ ಸಮಯ ಪ್ರಜ್ಞೆಯಲ್ಲಿ ನಾವು ಊಟ ಮಾಡುವವರಿಗೆ ಹೊಟ್ಟೆ ತಾಳ ಹಾಕ್ಲಿಕ್ಕೆ ಶುರು ಮಾಡ್ತದೆ. ನಮ್ಮ ಹೊಟ್ಟೆಯಲ್ಲಿ ಹೇಳ್ತದೆ ಕೂಡ, ತಿನ್ಲಿಕ್ಕೆ ಶುರು ಮಾಡ್ತದೆ, ಹೊಟ್ಟೆಯನ್ನು ಕಚ್ಚಲಿಕ್ಕೆ ಶುರು ಮಾಡ್ತದೆ. ಹಾಗೆ ಆ ಪಂಕ್ತಿಗೆ ಎಲ್ಲರಿಗೆ ಬಡಿಸಿ ಆಮೇಲೆ 2ನೇ ಪಂಕ್ತಿ ಹೇಳುವ 2-2.25 ಗಂಟೆಗೆ ಆಗುವಾಗ ಅಯ್ಯೋ ದೇವರೇ, ಅದಕ್ಕಿಂತ ಮನೆಯಲ್ಲಿ ಒಂದು ಗಂಜಿ ಊಟ ಮಾಡಿ ಕೊಟ್ಟಿದ್ದೇವೆ ಅಂತ ಅನಿಸ್ಬೋದು ನಮಗೆ ಒಂದೊಂದ್ಸಲ. ಇನ್ನು ಭಕ್ಷ್ಯ ಭೋಜ್ಯವನ್ನು ಎಷ್ಟು ಬಡಿಸ್ತಾರೆ ಅಂತ ಹೇಳಿದ್ರೆ ಏನುಂಟು ಏನಿಲ್ಲ ಅಂತ ಕೆಲವೊಮ್ಮೆ ಗೊತ್ತಾಗ್ತಿಲ್ಲ. ಬಫೆ ಊಟದಲ್ಲ ಅದುವೇ, ಒಮ್ಮೆ ಹೀಗೆ ಹೋಗಿ ನೋಡುದು ಏನೆಲ್ಲ ಉಂಟು, ನನಗೇನು ಬೇಕು, ನನಗೇನು ಇಷ್ಟ, ಅಷ್ಟನ್ನು ಮಾತ್ರ ಹಾಕಿದ್ರೆ ಆಯ್ತಲ್ವಾ, ವೇಸ್ಟ್ ಇಲ್ಲ. ಬಾಳೆಲೆ ಊಟದಲ್ಲಿ ಎಷ್ಟು ವೇಸ್ಟ್. ಇನ್ನು ಬಡಿಸುವವರ ಗುಣ ಹೇಳ್ತೇನೆ ನೋಡಿ, ನಾನು ಗಮನಿಸಿದ ಹಾಗೆ ಬಡಿಸುವವರು ಅವರೆಷ್ಟು ಊಟ ಮಾಡ್ತಾರೆ ಅಷ್ಟನ್ನು ಹಾಕ್ತಾರೆ. ಹೆಚ್ಚು ಊಟ ಮಾಡೋರಿದ್ರೆ ಎಂಥದಿಷ್ಟು ಸ್ವಲ್ಪ ಅನ್ನ ಹೇಳೋದು, ಇಷ್ಟು ಬಡಿಸೋದು. ನಮ್ಮ ಹೊಟ್ಟೆಗೆ ಇಷ್ಟೇ ಬೇಕಾದ್ರೆ ಅಷ್ಟನ್ನು ಹಾಕಿದ್ರೆ ನಾವು ಹೇಗಪ್ಪ ಅದನ್ನು ಖಾಲಿ ಮಾಡೋದು, ಅನ್ನವನ್ನು ಬಿಸಾಡಬಾರ್ದು, ವೇಸ್ಟ್ ಮಾಡಬಾರ್ದು ಹೇಳ್ತಾರೆ. ಮತ್ತು ಬೇಕೋ ಎಲ್ಲ ಐಟಮ್ಸನ್ನು ಹಾಕಿಡ್ತಾರೆ. ಮೊದಲೇ ನಾವು ಅಲ್ಲಿ ಹೋಗಿ ಆಗದಿದ್ದೇವೆ, ಎಲ್ಲ ಐಟಮ್ಸನ್ನು ಹಾಕಿಡ್ತಾರೆ. ಬಳಸುವಾಗಲೂ ನಮಗೆಷ್ಟು ಬೇಕಂತ ಎಷ್ಟೋ ಬಾರಿ ಗಮನಿಸಿರುವುದಿಲ್ಲ. ಅವ್ರ ಕೈಯಲ್ಲಿ ಬರ್ತಾರೆ ಇಷ್ಟು ಹಾಕಿದ್ರು. ಇನ್ನು ಸ್ವೀಟ್ಗಳ ಒತ್ತಾಯ ಕೇಳಬೇಡಿ, ನಿಮಗೆ ಪರಿಚಿತರು ಬಡಿಸುವವರು ಅಂತಾದ್ರೆ ಇನ್ನೊಂದು ಮತ್ತೊಂದು ಹೊಟ್ಟೆ, ಇದು ನಮ್ಮ ಹೊಟ್ಟೆಯವರಿಗೆ ನೆನಪಿರುವುದಿಲ್ಲ. ಅವರ ಪ್ರೀತಿ ಸರಿ, ಆದರೆ ಒಂದೊಂದು ನಾಡಿನ ಅಥವಾ ಹೋಳಿಗೆಯ ರೇಟ್ ಎಷ್ಟು ಮಾಡಿದ್ರೆ ವೇಸ್ಟ್ ಆಗಲಿಲ್ಲ, ಎಷ್ಟು ಮಾಡೋದು ಬೇಡ ಅಂತ ನನಗೆ ಅನಿಸ್ತದೆ. ಹೊಸ ಹೊಸ ಖಾದ್ಯಗಳಿದ್ರೆ ನಮಗೆ ಯಾವಾಗಲೂ ಸಿಗುವಂಥ ಹೋಳಿಗೆ, ಜಿಲೇಬಿ ಬಳೆ, ಇದೇನು ಹೊಸ ತಿಂಡಿ, ಅದನ್ನು ಟ್ರೈ ಮಾಡು ಅನಿಸ್ತದೆ. ಮತ್ತು ಆರೋಗ್ಯಕರವಾದದ್ದು ಮಾತ್ರ ಹಾಕೊಂಡ್ರೆ ಸಾಕು. ಇನ್ನು ಬಾಳೆಯಲ್ಲಿ ಊಟ ಮಾಡಿದವರ ಕತೆ ಎಷ್ಟೋ ಜನರು ನೋಡಿರ್ತೇವೆ. ಊಟ ಮಾಡಿ ಆಮೇಲೆ ಅಯ್ಯೋ ಸ್ವಲ್ಪ ಏನು ತಿರುವುದಿಲ್ಲ ಮಾರೆ, ಹೊಟ್ಟೆ ತಿಂದದ್ದು ಹೆಚ್ಚಾಯ್ತು ಅಂತ. ಕೆಲವರು ಊಟನೇ ಮಾಡೋದಿಲ್ಲ. ಮೇಡಮ್, ಹಾಕುವುದು ಅವರಾದ್ರೂ ತಿನ್ನುವುದು ನೀವಲ್ವಾ? ಯಾವುದು ಹಾಕುದು ಬಳಸುವವರಾದ್ರೂ ತಿನ್ನುವುದು ನೀವಲ್ವಾ? ಹಾಗಾಗಿ ಎಷ್ಟು ಬೇಕು ಅಷ್ಟೇ ತಿನ್ಬಹುದು. ವೇಸ್ಟ್ ಆಯ್ತು ಅಂತ ಅನ್ನೋದು ನನ್ನ ವಾದ. ಏನಾಗ್ತದಂದ್ರೆ ಹಾಕಿದ್ದೆಲ್ಲ ತಿಂದ್ರೆ ಏನಾಗ್ತದಂದ್ರೆ 7 ಮಲ್ಲಿಗೆ ತೂಕದ ಒಳೆ ಅಂತ ಹೇಳುವಲ್ಲಿ 7 ಮೆಲ್ಲಗೆ ತೂಕದ ಒಳೆ ಅಂತ ಹೇಳ್ಬೇಕಾಗ್ತದೆ. ಸರಿ, ಈಗ ನಮ್ಮ ಜಯಂತಿ ಹೊಳ್ಳ ಮೇಡಮ್ ಅವರಿಗೆ ನೋಡಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೊಟ್ಟೆಗೆ ಊಟ ಬೇಕು. ಆ ಕಾಲದಿಂದಲೂ ಆದಿವಾಸಿಗಳ ಒಂದು ಕಾಲದಿಂದಲೂ ಮನುಷ್ಯನಿಗೆ ಬಟ್ಟೆ ಇಲ್ದಿದ್ರು ಅಡ್ಡಿಲ್ಲ, ಅವ ಗೆಡ್ಡೆ ಗೆಣಸು ಅದು ಇದು ಎಲ್ಲ ತಿಂತಿದ್ದ, ಬೇಟೆಯಾಡಿ ಮಾಂಸ ತಿಂತಿದ್ದ ಅಲ್ವಾ. ಆಮೇಲೆ ನಾಗರಿಕತೆ ಬೆಳೆದ ಹಾಗೆ ಬೇಯಿಸಿ ತಿನ್ನಲಿಕ್ಕೆ, ಹಸಿ ಹಸಿ ತಿಂತಿದ್ದವ ಬಿಸಿ ಬಿಸಿ ತಿನ್ನಲಿಕ್ಕೆ ಶುರು ಮಾಡಿದ. ಬಿಸಿ ಬಿಸಿಯನ್ನು ಎಲ್ಲಿ ಹಾಕೊಳ್ಳೋದು? ಪ್ರಕೃತಿ, ಆಗ ಪ್ರಕೃತಿಯಲ್ಲಿ ಸಿಕ್ಕುವಂಥ ಎಲೆಗಳು, ತೇಗದ ಎಲೆ. ಈಗ ಸಹ ನಾವು ಕೆಲವೊಮ್ಮೆ ಯೂಸ್ ಮಾಡ್ತೇವೆ ತೇಗದಲ್ಲಿ, ಇಷ್ಟು ಅಗಲ ಇರ್ತದೆ, ಟಿಫಿನ್ ಹಾಕಿ ತಿಂದರೆ ಬಹಳ ಘಮ ಘಮ ಪರಿಮಳ ಇರ್ತದೆ. ಹೊಟ್ಟೆ ಕಡುಬು ಮಾಡ್ತೇವೆ, ಯಾವ್ದು ಮಾಡ್ತೇವೆ? ಹಸುವಿನ ಹಲಸಿನ ಎಲೆ. ಆಮೇಲೆ ಒಲಿ ಮೂಡೆ ಮಾಡ್ತೇವೆ, ಅದು ಕೂಡ ಎಲೆಯಲ್ಲಿ. ಹಾಗೆ ಬಾಳೆ ಎಲೆ, ಕೇವಲವಾಗಿ ಸಿಕ್ತಿದ್ದಂಥ ಬಾಳೆ ಎಲೆಯಲ್ಲಿ ಅದನ್ನು ಬಿಸಿ ಬಿಸಿ ಅಡುಗೆ ಮಾಡಿ ಅದನ್ನು ಹಾಕಿ ಘಮ ಘಮ ಪರಿಮಳದೊಂದಿಗೆ ಜೀರ್ಣಶಕ್ತಿ ಒಳ್ಳೆಯದಾಗ್ತದೆ ಅಂತ ಈಗ ಡಾಕ್ಟರ್ ಹೇಳಿದರು. ಡಾಕ್ಟರ್ ಹೇಳಿದ ಮೇಲೆ ನಾವು ನಂಬಬೇಕಾಗ್ತದೆ ಮಾತ್ರ, ಜೀರ್ಣಶಕ್ತಿಗೆ ಒಳ್ಳೆಯದು ಡಾಕ್ಟರ್ ಅಲ್ವಾ. ಹಾಗೆ ಬಾಳೆ ಎಲೆಯಲ್ಲಿ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಧುನಿಕತೆ ಬೆಳೆದಂತೆ ಈ ಮೆಟಲ್ಸ್ ಇವುದನ್ನೆಲ್ಲ ಹುಡುಕಿದರು. ಈ ರಾಜ ಮಹಾರಾಜರು ಗೋಲ್ಡ್ ಪ್ಲೇಟಲ್ಲಿ ತಿನ್ನಲಿಕ್ಕೆ ಶುರು ಮಾಡಿದರು. ಗೋಲ್ಡ್ ಪ್ಲೇಟ್ ಅವರ ಒಂದು ಪ್ರತಿಷ್ಠೆಯ ಒಂದು ಪ್ರಶ್ನೆ ಅದು. ಅವರು ತಿಂತ
ಆಮೇಲೆ ಸಿಲ್ವರ್ ಬಂತು. ಆ ಮಂತ್ರಿಗಳು ಸ್ವಲ್ಪ ಸಿಲ್ವರ್ ಪ್ಲೇಟಲ್ಲಿ ತಿನ್ಲಿಕ್ಕೆ ಶುರು ಮಾಡಿದ್ರು. ರಾಜರು ಅದೇ, ಇವರು ಸಿಲ್ವರ್. ಆಗ ಪ್ರಜೆಗಳಿಗೆ ಅದು ಸಾಧ್ಯ ಇಲ್ಲ. ಕಡೆಗೆ ಸ್ಟೀಲ್ ಬಂತು. ಸ್ಟೀಲ್ ಹಿತ್ತಾಳೆ ಅದೆಲ್ಲ ಆಗಿ ಕಡೆಗೆ ಸ್ಟೀಲ್ ಬಂದ ಮೇಲೆ ಅದಕ್ಕೆ ಚೀಪ್ ಅಂಡ್ ಬೆಸ್ಟ್. ಹಾಗಾಗಿ ಸಾಮಾನ್ಯರು ಕೂಡ ನೋಡಿ, ಯಥಾ ರಾಜ ತಥಾ ಪ್ರಜೆ ಅಂತ. ಹಾಗೆ ರಾಜ ಇದ್ದಾಗೆ ನಾವು ಸಹ ಆಗರೆ ಎಲ್ಲ ಬೇಡ, ಅವರು ಚಿನ್ನದ ಪ್ಲೇಟಲ್ಲಿ ತಿಂತಾರೆ, ನಾವು ಒಂದು ಪ್ಲೇಟಲ್ಲಿ ಸ್ಟೀಲ್ ಆದರೂ ಅಡ್ಡಿಲ್ಲ ಅದರಲ್ಲಿ ತಿನ್ನುವಂತ ಶುರು ಮಾಡಿದ್ರು. ನಿಮಗೆ ಗೊತ್ತುಂಟಾ, ಹೈದರಾಬಾದ್ನಲ್ಲಿ ನಿಜಾಮರ ಒಂದು ಇದನ್ನು ನೋಡ್ಲಿಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಅವರು ಊಟ ಮಾಡ್ತಿದ್ದಂಥ ಪಿಂಗಾಣಿ ಪ್ಲೇಟ್ಗಳನ್ನು ಇಟ್ಟಿದ್ದಾರೆ, ಪಿಂಗಾಣಿಯ ಮಟೀರಿಯಲಿಂದ ಮಾಡಿದ್ದಾರೆ. ಅದರಲ್ಲಿ ಹೇಗಂದ್ರೆ ವಿಷಯುಕ್ತ ಆಹಾರ ಏನಾದರೂ ಅದರಲ್ಲಿ ಹಾಕಿದರೆ ಅದು ನೀಲಿ ಬಣ್ಣಕ್ಕೆ ತಿರುತ್ತದೆ ಅಂತ ಪ್ಲೇಟ್. ಆ ಸೌಲಭ್ಯ ನಿಮ್ಮ ಬಾಳೆ ಎಲೆಯಲ್ಲಿ ಇಲ್ಲ. ವಿಷ ಇರುವಂತ ಪದಾರ್ಥ ಹಾಕಿದ್ರೆ ಗೊತ್ತಾಗ್ತದ? ಇಲ್ಲ. ಕೊಫೆಯಲ್ಲಿಯ ಹಾಗೆ ಈಗೆಲ್ಲ ನೋಡಿ, ಅವರು ಹೇಳಿದ್ರು ವೇಸ್ಟೇಜ್ ಇಲ್ಲ, ಅದೆಲ್ಲ ಇಲ್ಲ, ಬಾಳೆ ಎಲೆಯಲ್ಲಿ ತುಂಬಾ ವೇಸ್ಟೇಜ್ ಉಂಟು ಅಂತ. ಈಗ ವೇಸ್ಟೇಜ್ ಇಲ್ಲ ಅಂತ ಹೇಳಲಿಕ್ಕೆ ತಮ್ಮ ವಾದ ಹೇಗೆ ಮಂಡಿಸ್ತೇನೆ? ಮಂಡಿಸಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ವಂದಿಸಿಕೊಳ್ಳುತ್ತಾ, ಸಮ್ಮುಖದಲ್ಲಿ ಸಮಾಗಮಿಸಿರುವಂತಹ ಸರ್ವ ಸಹೃದಯರಿಗೂ ಸನ್ಮಿತ್ರರಿಗೂ ಕೂಡ ಸತ್ಪ್ರೇಮ ಪ್ರಣಾಮಗಳನ್ನು ಮೊದಲಾಗಿ ಹೇಳ್ತಾ ಇದ್ದೇನೆ. ಭರತ ಖಂಡ ಭರತ ಚಕ್ರವರ್ತಿಯಿಂದ ಆಳಲ್ಪಟ್ಟಂತಹ ಭೂಮಿ ಇದು. ಭಾರತ ಸನಾತನ ಸಂಸ್ಕೃತಿಯ ನೆಲೆ. ಹಾಗೆ ನಮಗೆಲ್ಲರಿಗೂ ಅದು ಸ್ಫೂರ್ತಿಯ ಸೆಲೆ. ಆದರೆ ನಾವೆಲ್ಲರೂ ಅರಿಯಬೇಕು ಅದರ ಬೆಲೆ. ಶತಶತಮಾನಗಳಿಂದ ಈ ಭೂಮಿಯಲ್ಲಿ ಅದೆಷ್ಟೋ ಪುಣ್ಯ ಪುರುಷರು, ಸಿದ್ಧ ಪುರುಷರು, ವೇದ ಪುರುಷರು, ಚಕ್ರವರ್ತಿಗಳು, ಜ್ಞಾನಿಗಳು, ವಿಜ್ಞಾನಿಗಳು, ಹಾಗೆ ಸಮಾಜೋದ್ಧಾರಕರು ಹಲವರು ಬಾಳಿದ್ದಾರೆ, ಬದುಕಿದ್ದಾರೆ, ಬೆಳಗಿದ್ದಾರೆ, ಬೆಳಗಿಸಿದ್ದಾರೆ, ಅರಳಿದ್ದಾರೆ, ಅರಳಿಸಿದ್ದಾರೆ. ಇವರು ಅನುಸರಿಸಿದಂತಹ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ, ಧರ್ಮ, ದೇವಾಲಯ, ಆಚರಣೆ, ಹಬ್ಬಗಳು ಇವೆಲ್ಲ ನಮ್ಮಲ್ಲಿ ಶಕ್ತಿಯನ್ನು, ಭಕ್ತಿಯನ್ನು, ತತ್ವವನ್ನು ಒಡಗೂಡಿಸಿದೆ, ಬೆಳೆಸಿದೆ. ಹಾಗಾಗಿ ಅನೂಚಾನವಾಗಿ ಬೆಳೆದು ಬಂದಂತಹ ನಮ್ಮ ಸಂಸ್ಕೃತಿ ನಮ್ಮಲ್ಲಿ ಆ ಚೈತನ್ಯವನ್ನೇ ಒಡಗೂಡಿಸಿದೆ. ಅದರಿಂದಾಗಿ ಶ್ರೀಯುತ ಸಂತೋಷ ಐತಾಳ್ರು ಈ ಎರಡು ಊಟಗಳಲ್ಲಿ ನಿಮಗೆ ಯಾವ ಊಟ ಆಗ್ಬೋದು ಅಂತ ಕೇಳಿದರೆ ನನ್ನ ಮನಸ್ಸು ವಾಲಿದ್ದು ಬಾಳೆಲೆಯ ಊಟ. ಅದು ಸಂಪ್ರದಾಯಬದ್ಧ ಊಟ. ಯಾಕಂದರೆ ಅಂದಿನಿಂದ ಇಂದಿನವರೆಗೂ ರಕ್ತಗತವಾಗಿ ನಮ್ಮಲ್ಲಿ ಅದೆಲ್ಲವೂ ಕೂಡ ಹರಿದು ಬಂದಂತಹ ವಿಚಾರವೇ ಆಯಿತು. ಹಾಗೆಯೇ ನಾವು ಪರಿಶುದ್ಧವಾದಂತಹ ಒಂದು ಆರೋಗ್ಯವನ್ನು ಪಡೆಯಬೇಕಾದ್ರೆ ಶುದ್ಧವಾದಂತಹ ನೆಲ, ಜಲ, ಆಹಾರ, ವಾಯು ಇದೆಲ್ಲ ನಮಗೆ ಬೇಕು. ಆಹಾರ ಅನ್ನುವಾಗ ಇಲ್ಲಿ ನಮಗೆ ಬಂದಂತಹ ವಿಚಾರ ಆಹಾರ. ಆಹಾರ ಪದ್ಧತಿ ಹೇಗಿರಬೇಕು? ಕ್ರಮಬದ್ಧವಾಗಿರಬೇಕು. ಹಾಗೆ ಎಲ್ಲ ಥರದ ತತ್ವಗಳು, ಸತ್ವಗಳು ಕೂಡಿಕೊಂಡಿರಬೇಕು. ಇದೆಲ್ಲ ನಮ್ಮ ಸಾಮಾನ್ಯವಾದಂತಹ ವಿಚಾರಗಳೇ ಹೌದು. ಮೊದಲಿನಿಂದಲೂ ಮನೆಗಳಲ್ಲಿ ಬಾಳೆಲೆಯ ಉಪಯೋಗ ಸಾಮಾನ್ಯ ವಿಚಾರ. ನಮ್ಮ ಮನೆಗಳಲ್ಲಂತೂ ನಾನು ಹುಟ್ಟಿದ ಮನೆಯಲ್ಲಾಗಲಿ ಸೇರಿದ ಮನೆಯಲ್ಲಾಗಲಿ, ಸೇರಿದ ಮನೆಯಲ್ಲಂತೂ ಎಕರೆಗಟ್ಟಲೆ ಬಾಳೆ ತೋಟವೇ ಇತ್ತು. ಹಾಗಾಗಿ ನನ್ನ ಮಾವ ಯಾವಾಗಲೂ ಕೊನೆಯ ತನಕ ಕೂಡ ಬಾಳೆಲೆಯಲ್ಲಿಯೇ ಊಟ ಮಾಡಿದ್ದನ್ನು ನಾನು ಕಂಡದ್ದು. ಅವರು ಪ್ಲೇಟಲ್ಲಿ ಊಟ ಮಾಡಿದ್ದನ್ನು ನಾನು ನೋಡಲೇ ಇಲ್ಲ. ಹಾಗೆ ಈ ಬಾಳೆಲೆ ಎಂಬುದು ಇವತ್ತಿಗೂ ಕೂಡ ಒಂದು ಗೌರವದ ಸಂಕೇತ. ಯಾರೇ ಬರಲಿ ಬಾಳೆಲೆಯಲ್ಲಿ ಊಟ ಹಾಸಿದರೆ ಅತಿಥಿಗಳನ್ನು ಅತ್ಯಂತ ಗೌರವದಿಂದ ಕಾಣುತ್ತೇವೆ ಅಂತ ಮೊದಲ ಹೆಜ್ಜೆಯೇ ನಮಗೆ ಅಲ್ಲಿ ತೋರ್ಪಡಿಸಿಕೊಡ್ತದೆ. ಇನ್ನು ಹಿಂದೂಗಳಲ್ಲಿ ಹಾಗೂ ಬೌದ್ಧ ಧರ್ಮದಲ್ಲಿ ಈ ಬಾಳೆ ಎಲೆ ಎನ್ನುವುದು ಅತಿ ಶ್ರೇಷ್ಠ, ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ನಮ್ಮ ಡಾಕ್ಟರ್ ಹೇಳಿದ ಹಾಗೆ ಬಾಳೆಲೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿದ ಬಳಿಕ ಇದ್ದಂತಹ ಬಿಳಿ ಬಿಳಿ ಅದನ್ನೆಲ್ಲ ತೆಗಿಬೇಕು. ಸ್ವಚ್ಛ ಮಾಡಿದ ನಂತರ ಬಿಸಿಯಾದ ಅನ್ನವನ್ನು ಹಾಕಿ ಅದರ ಮೇಲೆ 1 ಚಮಚ ಬಿಸಿಯಾದ ತುಪ್ಪವನ್ನು ಹಾಕಿದರೆ ಯಾವುದೇ ಥರದ ರೋಗಾಣುಗಳು ಕೂಡ ಸರ್ವನಾಶ. ಕ್ಯಾನ್ಸರ್ನಂತಹ ಮಹಾಮಾರಿ ರೋಗದ ರೋಗಾಣುಗಳು ಕೂಡ ಅದರಿಂದ ನಾಶವಾಗುತ್ತದೆ. ಇನ್ನುಳಿದಂತಹ ಬ್ಯಾಕ್ಟೀರಿಯಾಗಳಾಗಲಿ ಯಾವುದೇ ಥರದ ರೋಗಾಣುಗಳು ಅಲ್ಲಿ ನಾಶ ಆಯಿತು ಅಂತ. ಅಲ್ಲಿಂದ ಮುಂದೆ ನೋಡಿದರೆ ಈ ಬಾಲನೆರೆ ಎಂಬುದು ಕೆಲವರಿಗೆ ಒಂದು ಸಮಸ್ಯೆ. ಚಿಕ್ಕದಿರುವಾಗಲೇ ಕೂದಲು ಬಿಳಿಯಾಗುತ್ತದೆ. ಅಂತಹ ಸಮಸ್ಯೆಗೆ ಕೂಡ ಪ್ರತಿದಿನ ಬಾಳೆ ಎಲೆಯಲ್ಲಿಯೇ ಊಟ ಮಾಡ್ತಾ ಬಂದರೆ ಆ ಸಮಸ್ಯೆ ನಿವಾರಣೆ ಆಗ್ತದೆ ಎಂಬುದನ್ನು
ಅಂದಿನ ಜ್ಞಾನಿಗಳು ಹೇಳಿದ್ದಾರೆ, ಇಂದಿನ ವಿಜ್ಞಾನಿಗಳು ಹೇಳಿದ್ದಾರೆ, ಹಾಗೆ ನಮ್ಮ ವೈದ್ಯರು ಕೂಡ ಅದನ್ನೆಲ್ಲ ಒಪ್ಪಿಕೊಂಡಂತಹ ವಿಚಾರವೇ ಆಗಿದೆ. ಇನ್ನು ಡಾಕ್ಟರ್ ಹೇಳಿದ ಹಾಗೆ ಎಲೆಯ ಮೇಲಿನ ಒಂದು ತೆಳುವಾದ ಪರೆಯಂತಹ ಒಂದು ರಚನೆ ಬಿಸಿಯಾದ ಅನ್ನ ಬಿದ್ದಾಗ ಕರಗುವುದರಿಂದ ಅಲ್ಲಿ ಸತ್ವ ಹೆಚ್ಚು ಸೇರುತ್ತದೆ. ಅಂತಹ ಸತ್ವ ಇರುವಂತಹ ಆಹಾರ ಪದಾರ್ಥವನ್ನು ನಾವು ಸೇವಿಸಿದರೆ ಅದು ನಮ್ಮ ನಾಸಿಕ, ಅದರ, ಉದರ ಎಲ್ಲದಕ್ಕೂ ಸಿಹಿಯೇ ಆಗಿ ಪರಿಣಮಿಸುತ್ತದೆ. ಪರಿಮಳ ಬರುತ್ತದೆ, ಗೊತ್ತಿದೆ, ಬಾಯಿಗೆ ರುಚಿಯಾಗ್ತದೆ. ಹಾಗೆ ಅದು ಔಷಧ ಪೂರ್ಣವಾಗಿರುವುದರಿಂದ, ಜೀವಸತ್ವ ಪೂರ್ಣವಾಗಿರುವುದರಿಂದ ನಮ್ಮ ಉದರಕ್ಕೂ ಕೂಡ ಅದು ಸಿಹಿಯಾಗಿ ಪರಿಣಮಿಸುತ್ತದೆ. ಜೀರ್ಣಾಂಗ ವ್ಯೂಹಗಳು ತಮ್ಮ ಕಾರ್ಯಗಳನ್ನು ನಡೆಸುವಲ್ಲಿ ಅದು ಪ್ರೇರಕ ಪೂರಕ ಶಕ್ತಿಯಾಗಿ ವರ್ತಿಸುತ್ತದೆ. ಪರಿಣಾಮವಾಗಿ ಇಂದಿನ ಯುಗದಲ್ಲಿ ಸಾಮಾನ್ಯರನ್ನು ಕಾಡುವಂತಹ ಮಲಬದ್ಧತೆ ರೋಗಗಳು ಕೂಡ, ಅಂದರೆ ಮಲಬದ್ಧತೆಯ ಸಮಸ್ಯೆಗಳು ಕೂಡ ಅದರಿಂದ ನಿವಾರಣೆ ಆಗ್ತದೆ. ಈ ಎಲೆಯಲ್ಲಿ ಎ ವಿಟಮಿನ್, ಕ್ಯಾಲ್ಸಿಯಂ, ಕಾರ್ಬೋಹೈಡ್ರೇಟ್, ಜಿಂಕ್ ಮೊದಲಾದ ಹಲವು ಅಂಶಗಳು ಅದರಲ್ಲಿ ಉತ್ಪತ್ತಿಯಾಗ್ತದೆ. ಮತ್ತು ನಮ್ಮ ಅಣ್ಣ ಕಾರಂತರು ಹೇಳಿದ ಹಾಗೆ ಮಕ್ಕಳಿಗೇನು ಪ್ರಯೋಜನ ಅಂತ ಆಗುವ ಒಂದು ಪ್ರಶ್ನೆ ಹೇಳಿದರು. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಎಣ್ಣೆ ಹಚ್ಚಿ ಬಾಳೆ ಎಲೆಯ ಮೇಲೆ ಮಲಗಿಸಿದರೆ ಆ ಬೆನ್ನಿನ ಮತ್ತು ಎಲೆಯ ಮಧ್ಯದ ಒಂದು ಬಗೆಯ ಶಾಖ ಉತ್ಪತ್ತಿಯಾಗಿ ಅಲ್ಲಿ ಡಿ ವಿಟಮಿನ್ ಉತ್ಪತ್ತಿಯಾಗುತ್ತದೆ. ಹಾಗಾಗಿ ಅದು ಮಕ್ಕಳಿಗೂ ಕೂಡ ಉಪಯೋಗ ಎಂಬುದು ನಮಗೆ ಸಾಬೀತು. ಹೀಗೆ ಎಲ್ಲ ಥರದ ಸತ್ವಗಳನ್ನು ಸೇರಿಸಿದಂತಹ ಊಟ ಮಾಡುವುದು ಒಂದು ಎಲೆಯಲ್ಲಿ. ಅದರಲ್ಲಿರುವುದು 2 ಭಾಗ. ಊಟ ಮಾಡೋದು 3 ಹೊತ್ತು, ಸಾಂಬಾರ್ 4 ಬಗೆ, ಭಕ್ಷ್ಯ ಪಂಚಭಕ್ಷ್ಯ, ರಸ ಷಡ್ರಸ, 6 ವಿಧದ ರಸಗಳು ನಮ್ಮ ಭೋಜನದಲ್ಲಿ ಇರುತ್ತದೆ. ಅಂದರೆ ಫಂಕ್ಷನ್ ಊಟದಲ್ಲಿ ಅನುದಿನವೂ ಅದನ್ನು ನಾವು ಸೇರಿಸಿಕೊಳ್ಳಿಕ್ಕಾಗ್ತದೆ. ಯಾವುದರಲ್ಲಿ ಯಾವ ರಸ ಇದೆ ಅಂತ ನಾವು ಗುರುತಿಸಿಕೊಂಡು ಅದನ್ನು ಸೇರಿಸಿಕೊಳ್ಳಿಕ್ಕಾಗ್ತದೆ. ಇಲ್ಲದಿದ್ದರೆ ಈ ಫಂಕ್ಷನ್ ಊಟದಲ್ಲಿ ಖಂಡಿತವಾಗಿಯೂ ಷಡ್ರಸ ಯಾವುದಂತ ಗೊತ್ತಿರ್ಬೋದು. ಸಿಹಿ, ಕಹಿ, ಉಪ್ಪು, ಹುಳಿ, ಖಾರ, ಒಗರು, ಹೀಗೆ 6 ಬಗೆಯ ರಸಗಳು ಕೂಡ ಅದರಲ್ಲಿ ಸಮ್ಮಿಳಿತವಾಗ್ತದೆ ಅಂತಾಗುವಾಗ ಅದು ಬಹಳ ಮುಖ್ಯವಾದ ಹಾಗೆ ಶ್ರೇಷ್ಠವಾದ ಗರಿಷ್ಠವಾದ ಊಟ ಎಂಬುದು ಸಾಬೀತಾಗ್ತದೆ. ಅಕ್ಕ ಒಳ್ಳೆ ಮಾತಾಡಿದ್ದಾರೆ. ಮಾತಿನ ಮಂಟಪವನ್ನೇ ಅವರು ಕಟ್ಟಿದ್ದಾರೆ. ಅಂತಹ ಊಟ ನಮಗೆಲ್ಲರಿಗೂ ಇರಲಿ. ಎಲೆ ಊಟ ಮಾಡಿದ್ರೆ ಜೀರ್ಣ ಆಗ್ತದೆ, ಮಲಬದ್ಧತೆ ಇರುವುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ನಾನು ಮುಂದೆ ಹೇಳ್ತೇನೆ, ಜೈನ್ ಭಟ್ರೆ, ನಮ್ಮ ಭಾರತೀಯ ಸಂಸ್ಕೃತಿ ನೆಲವನ್ನು ಬಿಡುವುದಿಲ್ಲ ನೋಡಿ. ಬಲಗೈಯಲ್ಲಿ ಊಟ ಮಾಡೋದು, ಆದರೂ ನಾವು ನೆಲ ಬಿಡಬಾರ್ದು ಅಂತ. ಎಡಗೈಯಲ್ಲಿ ಶೌಚ ಮಾಡೋದು, ಅದು ಕೂಡ ಕೂತ್ಕೊಂಡೆ. ಅದೇ ಇಂಗ್ಲೆಂಡ್ನವ್ರು ಆಗಲ್ಲ, ಅವ್ರು ಏನಿದ್ರು 2 ಬಿಟ್ಟು ಮೇಲೆ ಇರ್ತಾರೆ. ಇಂಗ್ಲೆಂಡ್ನವ್ರು ಊಟ ಮಾಡುವಾಗೂ ಅಷ್ಟೇ, ಎಲ್ಲ ಸಮಯದಲ್ಲೂ ಅಷ್ಟೇ ಅಲ್ವಾ? ಹೀಗೆ ಇದೆ ಕತೆ. ಏನು ಹೇಳ್ತೀರಿ ತಾವು? ಜೀರ್ಣ ತಮ್ಮ ಬಫೆ ಊಟದಲ್ಲಿ ಆಗ್ತದ ಇಲ್ವಾ ಅಂತ ಹೇಳಿ. ಆ ಕಡೆಗೆ ಡಾಕ್ಟರ್, ಈ ಕಡೆಗೆ ಡಾಕ್ಟರ್. ವೈದ್ಯೋ ನಾರಾಯಣೋ ಹರಿ ಅಲ್ಲ, ವೈದ್ಯೋ ನಾರಾಯಣೋ ಹರಿ ಅಂತ. ಇನ್ನು ಹರಿ ನಾವು ತಟ್ಟೆ ಊಟಕ್ಕೆ ಬೆಲೆ ಕೊಡಬೇಕಾಗ್ತದೆ. ಯಾಕಂತಂದರೆ ಮರಳಿಬಾರದ ಜೀವನ ಶೈಲಿಯಲ್ಲಿ ಇನ್ವಿಟೇಷನ್ ಬಿಸಾಡಿ ಹೋಗ್ತಾರೆ, ಪ್ರೆಸೆಂಟೇಷನ್ ಬಿಸಾಡಿ ಹೋಗ್ತಾರೆ. ಎಲ್ಲರೂ ಇರೋದು ಬಫೆ. ಬರೇ ಬಾಳೆಯಲ್ಲೇ ಊಟ ಮಾಡಬೇಕು, ಮನೆಯಲ್ಲಿಯೂ ಹೋದಲ್ಲಿಯೂ ಆಗ್ಬೇಕಂತಾದ್ರೆ ಸತ್ತು ಬಿಡ್ತಾ ಇದ್ದಾಳೆ ನೋಡಿ. ಬಾಳೆಯಲ್ಲಿ ಊಟ ಮಾಡಿದರೆ ಏನಾಗ್ತದೆ ಅಂತ. ತಟ್ಟೆ ಯಾಕೆ ಅಂತ ಹೇಳಿದರೆ, ಜೀವನ ಶುರುವಿಗೂ ನಾವು ತಟ್ಟೆಯಲ್ಲೇ ಊಟ ಮಾಡೋದು. ಆ ತಟ್ಟೆಯಿಂದ ಹೊರಗೆ ಬಿದ್ದಿರ್ತದೆ. ಅಮ್ಮ ನಾವು ಊಟ ಕೊಡುವಾಗ ಮುಖ ಮೇಲೆ ಮೆದ್ದಿರ್ತದೆ. ಕೊನೆಗೆ ವಯಸ್ಸಾದಾಗ ಕೂಡ ನಾವು ತಟ್ಟೆಯಲ್ಲೇ ಊಟ ಮಾಡಬೇಕಾದ್ರೆ ಎಲೆಯಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ. ಈಗ ಬಾಳೆಯಲ್ಲಿ ಊಟ ಅಂತ ಹೇಳಿದ್ರೆ ನೆಲದ ಮೇಲೆ ಎಲೆಯ, ಮೇಜಿನ ಮೇಲೆ ಎಲೆಯ ಅಂತ. ಎಲೆ ಎಲ್ಲ ಹೌದು, ಆದರೆ ಮೇಜಿನ ಮೇಲೆ ಎಲೆ ಹಾಕಿ ಊಟದವರಿಗೆ ದಾಕ್ಷಿಣ್ಯ ಮಾಡಬೇಡಿ, ಸಾವಕಾಶ ಆಗಬೇಕೆಲ್ಲ ಹೇಳ್ತಾರೆ. ಬಫೆ ಮಿಲ್ನವರಿಗೆ ಯಾರು ಹೇಳುವುದಿಲ್ಲ. ಅಲ್ಲಿ ದಕ್ಷಿಣೆಗೆ ಕಾಯ್ತಾರೆ, ಇಲ್ಲಿ ದಕ್ಷಿಣಕ್ಕೂ ಕಾಯುವುದಿಲ್ಲ ಬಫೆ ಮಿಲ್. ಮತ್ತೊಂದು ವಿಶೇಷ ಅಂದ್ರೆ, ನೀವು ತಟ್ಟೆಯಲ್ಲಿ ಎಲೆ ಹಾಕಿ ಕೆಲವು ಕಡೆಯಲ್ಲಿ ತಿಂಡಿ ತಿನಿಸು ಕೊಡುದು ನೋಡಿರ್ಬೋದು ಹೋಟೆಲ್ಗಳಲ್ಲಿ. ಎಲೆ ಊಟದವರಿಗೂ ಚಿರೋಟಿ ಬರುವಾಗ ತಟ್ಟೆಯೇ ಬೇಕು.
ಹೌದಾ ಅಲ್ವಾ? ಅದನ್ನ ಎಲೆಯಲ್ಲಿ ಹಾಕಿ ತಿನ್ನುವುದಿಲ್ಲಪ್ಪ, 5 ರೂಪಾಯಿ ಕಟ್ಟಿದ್ರು ಕೂಡ. ಮತ್ತೆ ನೀವು ಬಟ್ಟೆ ಅಂಗಡಿಗೆ ಹೋಗುವಾಗ ಬಟ್ಟೆ ಖರೀದಿಸುವ ಮೊದಲು ಹೊರಗಿಂದ ಬೊಂಬೆಗಳಿಗೆ ಉಡಿಸಿಡ್ತಾರೆ. ಅದನ್ನು ನೋಡಿ ಒಳಗೆ ಹೋಗಿ ನೋಡ್ತಾರೆ, ಆಮೇಲೆ ಬೇಕಾದಷ್ಟು ಸೀರೆ ಬಟ್ಟೆ ತೋರಿಸ್ತಾರೆ ಎಲ್ಲ. ಹೌದು, ಹಾಗೆ ಇಲ್ಲಿ ಬಫೆ ಮೀಲ್ಗೆ ಹೋಗುವಲ್ಲಿ ಎಲ್ಲ ಒಂದೇ ಸಲ ಡಿಸ್ಪ್ಲೇ, ನಿಮಗೆ ಬೇಕಾದ್ದನ್ನು ನೀವು ಚೂಸ್ ಮಾಡಿ ತಗೊಳ್ಬಹುದು. ಅಮ್ಮ ಹೇಳ್ತಿದ್ರು, ಮಗ ಊಟದಲ್ಲಿ ಬಿಟ್ಟರೆ ಭಿಕ್ಷುಕನಾಗಿ ಬೇಡಬೇಕು, ಬಿಡಬಾರದು. ಈ ಹಾಕಿದ್ದು ಜಾಸ್ತಿ ಆದರೆ ಬಿಟ್ಟರೆ ಭಿಕ್ಷುಕನಾಗಿ ಪುನರ್ಜನ್ಮದಲ್ಲಿ ನಿಮಗೆ ಭರವಸೆ ಉಂಟುತ್ತದೆ. ನಾನು ಅದಕ್ಕೆ ತಯಾರಿಲ್ಲ, ಬೇಕಾದನ್ನು ಬೇಕಾದಷ್ಟು ತೆಕ್ಕೊಂಡು ಸಂತೋಷವಾಗಿರ್ಬಹುದು. ಮತ್ತೊಂದು ಗಡಿಬಿಡಿ ನೋಡಿ, ಎಲೆ ಊಟ ಅಂತ ಆದರೆ ಆ ತಂಬಿಗೆಟ್ಟು ಸಾವಕಾಶ ಎಷ್ಟು ಹೋಗ್ಬೋದು ಹೇಳಿದ ಕೂಡಲೇ ಅಲ್ಲಿ ಹೋಗಿ ಒಂದು ಓಡಂಬಲಿ ಉಂಟು, ಎಲೆ ಹಿಡಿಯೋ ಗೌಜಿ, ಅದು ಎಷ್ಟು ಇರಲಿ ಆ ಹರಿಯಲ್ಲಿ ಓಡಿ. ಇಲ್ಲಿ ಹಾಗಾದ್ರೆ ಸುರಿಗೆ ಸ್ವಲ್ಪ ಕ್ಯೂ ಇರ್ತದೆ. 2ನೇ ಸಲ ಬಂದವರು ಸ್ವಲ್ಪ ಕ್ಯೂ ಕಟ್ ಮಾಡಿದ್ರು ಕೂಡ ನಮಗೆ ಸಾವಧಾನ ಯಾರು ಹೇಳ್ಬೇಕು, ಸಾವಧಾನದಲ್ಲೇ ನಾವು ಬಫೆ ಮೀಲ್ಗೆ ಹೋಗ್ತೇವೆ. ಆದ್ರಿಂದ ಬಫೆ ಮೀಲ್ ಯಾಕೆ ಒಳ್ಳೆಯದು ಅಂತ ಹೇಳಿ ಅದಕ್ಕೆ ಎಲೆ ಊಟಕ್ಕೆ ಕನ್ನಡ ಶಬ್ದ ಹುಡುಕಿದ್ದೇವೆ. ಬಫೆ ಮೀಲ್ಗೆ ಕನ್ನಡ ಶಬ್ದ ಯಾರಾದರೂ ಸಭಿಕರಲ್ಲಿ ಹೇಳುವವರು ಇದ್ರೆ ಸಂತೋಷ ಪಡ್ತಾರೆ. ಅದನ್ನು ನಾವು ಇಂಗ್ಲಿಷ್ ಆಗಿ ಉಪಯೋಗಿಸ್ತೇವೆ. ಮತ್ತೊಂದು ಕಾರಣಂದ್ರೆ ಮೊದಲೇ ನಮ್ಗೆ ಅನ್ಯಾಯವಾಗಿದೆ. ಇನ್ವಿಟೇಷನ್ ನಿಮ್ಗೆಲ್ಲ ಬಂದಾಗ ನೋಡಿದಾಗ ಬಫೆ ಮೀಲ್ ಮೇಲೆ ಬರ್ತಿತ್ತು, ಬಾಳೆದ ಎಲೆ ಮೇಲೆ ಬರ್ತಿತ್ತು, ಬಫೆ ಮೀಲ್ ಕೆಳಗೆ. ಅದು ನಮಗೆ ಮೊದಲೇ ಅವಹೇಳನ. ಇವತ್ತೇನು ಸುಧಾರಿಸಿದ್ದೀರಿ, ಸಮಾನಾಂತರವಾಗಿ ಬರ್ತಿದ್ದೀರಿ ಅಲ್ವಾ? ಹಾಗಾದ್ರೆ ಬಫೆ ಮೀಲು ಕೀಳು ಅಂತ ನೀವು ತಿಳ್ಕೊಂಡೇ ತಲೆ ಬಾಳೆ ಎಲೆ ಒಳ್ಳೇದು ಅಂತ ಹೇಳಿದ್ದೆ ವಿನಃ ತಲೆ ಹಾಳಾಗುವ ವಿಷಯಕ್ಕೆ ನಾನು ತಯಾರಿಲ್ಲ. ಮತ್ತೆ ಜೀರ್ಣಶಕ್ತಿ, ಹಸಿವಿಗೆ, ಊಟಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಹಸಿವು ಬೇಕು. ಹಸಿವಿದ್ರೆ ನಿಮ್ಗೆ ಸ್ಟೀಲ್ ತಟ್ಟೆ ಹಾಕ್ಬೋದು ಅಥವಾ ಹೈದರಾಬಾದ್ ನಿಜಾಮನ ತಟ್ಟೆ ಹಾಕ್ಬೋದು, ಎಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತದೆ. ನೀವು ಬಸ್ ಸ್ಟ್ಯಾಂಡ್ ಹೋಟೆಲಲ್ಲಿ ಹೋಗಿ ಊಟ ಮಾಡುವಾಗ ನೋಡಿ, ನೀವು ಎಲ್ಲ ಕೂತಿರ್ತಾರೆ, ಅವ್ರು ಹೇಳುವ ಮೊದಲೇ ನಾವು ಹೋಗಿ ನಿಂತಿರ್ತೀವಿ ಅರ್ಜೆಂಟ್ ಬಸ್ ಹೋಗುವ ಮೊದಲು. ಹಾಗೆ ಆಗ್ತದೆ. ಎಲೆ ಊಟದಲ್ಲಿ ಕೂಡ ಕ್ಲೀನ್ ಮಾಡಬೇಕಾದ್ರೆ ಐತಾಳ್ರೆ ಹೇಳಿದ್ರು, ಒಂದು ಟಿಶ್ಯೂ ಹಾಳೆ ತಟ್ಟೆ ಅಡಿಯಲ್ಲಿ ಇರ್ತದೆ ಅಂತ. ಅಲ್ಲಿ ಉದ್ದಕ್ಕೆ ಪೇಪರ್ ವೇಸ್ಟ್ ಮಾಡಿರ್ತಾರಲ್ಲ ಎಲೆ ಅಡಿ ಎಷ್ಟು ಅಲ್ಲಿ ಕ್ಲೀನ್ ಮಾಡಿದ್ರು ಕೂಡ ನೀವು ಎಷ್ಟೇ ಎಲೆ ತೊಳೆಯಿರಿ, ಕೈ ತೊಳೆಯೋದು ಕೂಡ ಎಲೆ ತೊಳೆಯುವಾಗಲೇ ತೊಳೆಯೋರು. ನಾವು ಹಾಗೆಲ್ಲ ಬಫೆಗೆ ಕೈ ತೊಳೆದುಕೊಂಡೇ ಹೋಗ್ತೇವೆ. ಹಾಳೆ ತಟ್ಟೆಯನ್ನು ನಾವು ಕ್ಲೀನ್ ಮಾಡಿ ಇದೆಲ್ಲ ಗಮನಿಸ್ತಾ ಹೋದ್ರೆ ಯಾವ್ದು ಮೇಲೆ ಯಾವ್ದು ಕೀಳು ಅಂತ ಹೇಳುವಾಗ ಒಂದಂತೂ ಸತ್ಯ, ಘಟ್ಟದ ಮೇಲೆ ನೀವು ಹೋಗಿ ಯಾವತ್ತಾದ್ರೂ ಊಟ ಮಾಡಿದ್ದಂತ ಅಲ್ಲಿ ಸಹ ಎಲೆ ಹಾಕ್ತಾರೆ. ಆದರೆ ಅದು ಖಾನಾವಳಿ ಎಲೆ, ಚುಚ್ಚಿದ ಎಲೆ ನೋಡಿದ್ರೆ ನೀವು ಗಟ್ಟಿ ಕಿತ್ತು, ಅದು ಊಟ ಮಾಡುವಾಗ ಬದಿ ಎತ್ತರ ಇರ್ತದೆ. ಆದರೆ ನಮ್ಮ ಊರಿನ ಬಾಳೆ ಎಲೆ ಹಾಕಿದ್ರೆ ಮೇಜು ಹೀಗಿರ್ತದೆ. 4ನೇ ಎಲೆ ಸಾರು 1ನೇ ಎಲೆಗೆ ಹೋಗಿರ್ತದೆ. ಇದು ಗೌಡರ ಲಿಂಗಾಯತರ ಊಟದಲ್ಲಿ ನಾನು ಅನುಭವಿಸಿದ್ದು. ಹಾಗಾಗಿ ನಿಮಗೆ ಬಫೆ ಅಂದರೆ ನಿಮ್ಮ ಮಟ್ಟಿಗೆ ನೀವು, ನಿಮ್ಮ ಮಟ್ಟಿಗೆ ನೀವು. ಇವರು ಶಕುಂತಲೆ ಹೇಳಿದರು, ಪರಸ್ಪರ ಮಾತಾಡಲಿಕ್ಕೆ ಅವಕಾಶ, ಎಲೆ ಹಾಕಿ ಶಾಲ ಕೊಂಡು ಬಂದಿದೆ. ನಾನು ಹಾಕೊಳ್ಳಿಲ್ಲ ಅದಕ್ಕೆ ಬಫೆ ಮೇಲೆ ಅಂತ. ಶಾಲು ಉದ್ದಕ್ಕೆ ಬಿಡಿಸಿರ್ತಾರೆ 6 ಕುರ್ಚಿ. ಎಲ್ಲಾರು ಹೋಗಿ ನಿಂತರೆ ಬರ್ತಾರೆ, ಇಲ್ಲಿ ಒಂದ ಕುರ್ಚಿ ಒಂದ ಪರ್ಸ್. ಬಫೆ ಮೇಲಲ್ಲಿ ಆ ಕಷ್ಟವಿಲ್ಲ, ಹೋಗಿ ನಿಂತುಕೊಳ್ಳಿ, ತನ್ನಷ್ಟಕ್ಕೆ ಬರ್ತದೆ. ನಿಮಗೆ ಗೊತ್ತಿರುವುದನ್ನು ನೀವು ನೋಡಿ ಅವಕಾಶ ಇದ್ದಷ್ಟು ಬೇಕಾದಷ್ಟು ಹೊತ್ತಲ್ಲಿ ಹಾಗೆ ಊಟ ಮಾಡುವುದು ಅಂತ ಎಲ್ಲೋ ನಿಮ್ಮ ಒಂದು ಸ್ಥಿತ್ಯಂತರದಲ್ಲಿ ಇರ್ತದೆ. ಹಾಗಾಗಿ ಅಲ್ಲಿ ಉದ್ವೇಗ ಒತ್ತಡ ಇರೋದಿಲ್ಲ. ಇದಕ್ಕೆ ನಾನು ಸಮರ್ಥಿಸಿಕೊಂಡು ತುಂಬ ಮಾತಾಡಬಲ್ಲೆ, ಆದರೆ ತಲೆ ಹರಟೆ ಮಾಡಬಾರದು ಅಂತ ಮೊದಲು ಹೇಳಿದ್ದರಿಂದ ಸದ್ಯಕ್ಕೆ ನೀವು ಹರಟೆ ಮುಂದುವರೆದು ಮತ್ತೆ ಗಮನಕ್ಕೆ ತರುತ್ತೇನೆ. ಈಗ ಬಫೆಗೆ ನಾವು ಕೆಳಗೆ ಬರ್ದೇವು ಅಂತ ಹೇಳಿದಕ್ಕೆ ನಮ್ಮ ಅಬ್ಜೆಕ್ಷನ್ ಉಂಟು. ನಾವು ಪೇಟೆಂಟ್ ತಗೊಂಡಿದ್ದೀರಾ? ಬಫೆ ಊಟಕ್ಕೆ ಪೇಟೆಂಟ್ ಉಂಟಾ ನಿಮ್ಮ ಹತ್ರ? ಪೇಟೆಂಟ್ ಇಲ್ಲದಿದ್ರು ಪೇಟ ಇತ್ತು, ಆ ಪೇಟ ಇನ್ನೊಬ್ಬರಿಗೆ ಹಾಕಿದ್ದೇವೆ ನಾವು. ತಿತ್ಯಂತರ ಗತ್ಯಂತರ ಅಂತ ಎರಡರಲ್ಲಿ, ಹಾಗೆ ಅದನ್ನು ಅವರಿಗೆ ಕೊಟ್ಟಿದ್ದೇವೆ ನಾವು. ಹಾಗೆ ಬಾಳೆ ಎಲೆ ಊಟ ಒಳ್ಳೆಯದು, ಬಫೆ ಊಟ ಒಳ್ಳೆಯದು ಎಂಬ ಚರ್ಚೆ ನಡೀತಾ ಉಂಟು. ಆದರೆ ಮಠದಲ್ಲಿ ಹರಕೆ ಕೊಟ್ಟವರು ನೆಲದಲ್ಲಿಯೂ ಊಟ ಮಾಡುವುದು ಏನು ಇಲ್ಲದೆ ನೋಡಿ, ಬಾಳೆ ಎಲೆ ನೀವು ಬೇಡ ಅವರು ಬೇಡ ಅಂತೆ, ಅದು ಒಳ್ಳೆಯದೇ ಅಲ್ವಾ? ಪ್ರಕೃತಿಗೆ ಭಾರಿ ಹತ್ತಿರ ಇರಲಿ. ಈಗ ಕಲಾವತಿ ಮೇಡಮ್ ಅವರು ನೋಡಿ, ಬಫೆ ಊಟದಲ್ಲಿ ವೇಸ್ಟೇಜ್ ಇಲ್ಲ ಅಂತ ಅವ್ರು ಹೇಳ್ತಾರೆ, ಬಾಳೆ ಎಲೆ ಊಟದಲ್ಲಿ ವೇಸ್ಟೇಜ್ ಅಂತ ಅವ್ರು ಹೇಳಿದ್ರು. ನಾನು ಹೇಳಿದ್ರು, ನಾನೇ ಒಂದು ಕಾರ್ಯಕ್ರಮ ಇಟ್ಟಿದ್ದೆ, ಆವಾಗ ಬಫೆ ಊಟವೇ ಇಟ್ಟಿದ್ದೆ ನಿಮ್ಮ ಪರವಾಗಿ. ಏನಾಯ್ತು ಗೊತ್ತುಂಟಾ? ವೇಸ್ಟೇಜ್ ಇಲ್ಲ ಅಂತ ಅವ್ರು ಹೇಳ್ತಾರೆ,
ಬೇಕು ನಾನು ಕಂಡಾಗ. ಮತ್ತೆ ನಿಮ್ಮನ್ನು ನಾನು ಡೌನ್ ಮಾಡೋದಲ್ಲ, ನೀವು ಹೆದರಬೇಡ. ನೀವು ಹೇಳಿ. ಅವತ್ತು ಬಫೆ ಊಟ ಬಗೆ ಬಗೆಯ ಪದಾರ್ಥಗಳೆಲ್ಲ ಇತ್ತು. ಶುರುವಿಗೆ ಪಾನಿಪುರಿ ಇತ್ತು, ಆಮೇಲೆ ವಡಾಪಾವ್ ಇತ್ತು, ಮಸಾಲೆ ದೋಸೆ ಕೌಂಟರ್ ಇತ್ತು, ಚಪಾತಿ ಇತ್ತು, ಆಮೇಲೆ ಪಲಾವ್, ನಮ್ಮ ಪತ್ರೊಡೆ ಎಲ್ಲ ಇತ್ತು. ಎಲ್ಲರೂ ಎಂತ ಮಾಡಿದ್ರು ಗೊತ್ತುಂಟ? ಹೋಗಿ ಪಾನಿಪುರಿ ಒಂದು ತಿನ್ನುವಲ್ಲಿ 4 ಪ್ಲೇಟ್ ತಿಂದರು, ವಡಾಪಾವ್ ಒಂದು ತಿನ್ನುವಲ್ಲಿ 2 ತಿಂದರು. ಅಷ್ಟು ತಿಂದ ಮೇಲೆ ಇನ್ನು ಮುಂದೆ ಏನಾದ್ರು ಜಾಗ ಉಂಟಾ? ಏನಿಲ್ಲ. ದೋಸೆ ಇಟ್ಟು ಹಾಗೆ, ಚಪಾತಿ ಹಾಗೆ, ಎಲ್ಲ ಹಾಗೆ. ಹಾಗಾದ್ರೆ ವೇಸ್ಟ್ ಯಾವುದು? ಪಾನಿಗಿಲ್ಲ, ಪೂರಿಗಿಲ್ಲ. ಪೂರಿ ಕೊಟ್ಟು ಸಾಗು ಹಾಕಿದ್ರು. ದೋಸೆ ಹಿಟ್ಟಾಗಲಿ ಯಾವುದೇ ಹಿಟ್ಟಾಗಲಿ ಉಳಿತಿದೆ ಅಲ್ಲ, ವೇಸ್ಟ್ ಆಗಲಿಲ್ಲ. ಚಪಾತಿ ಮಾಡಿ ನಾಳೆ ಚಪಾತಿ ಮಾಡಿ ತಗೊಂಡಿದ್ದೆ. ಹಾಗೆ ವೇಸ್ಟೇಜ್ ಅದರಲ್ಲಿ ಉಂಟು, ಇದರಲ್ಲಿ ಉಂಟು. ಆದರೆ ಇದರಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಈಗ ಕಲಾವತಿ ಮೇಡಮ್ ಇದ್ದಾರೆ. ಯಾಕೆ ಇಲ್ಲ ಅಂತ ಹೇಳಿ ಹೇಳ್ತಾರೆ? ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮೊದಲಾಗಿ ವಂದಿಸಿಕೊಳ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆಸಕ್ತರಿಗೂ ಕೂಡ ವಂದಿಸಿಕೊಳ್ತಾ ಇದ್ದೇನೆ. ನಗುವ ನಗಿಸುವ ಗೆಳೆಯರು ನನಗೆ ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಇವರು ಹೇಳಿದರು, ಬಾಳೆ ಎಲೆ ಊಟವೇ ಒಳ್ಳೆಯದು ಅಥವಾ ಅದರಲ್ಲಿ ಯಾವುದೇ ವೇಸ್ಟೇಜು ಇಲ್ಲ, ಯಾಕೆ ಹೇಗೆ ವಿವರಣೆ ಕೊಡಿ. ಖಂಡಿತ ಇಲ್ಲ, ಬಾಳೆ ಎಲೆ ಊಟ ಖಂಡಿತ ಒಳ್ಳೆಯದು. ನಾವು ಚಿಕ್ಕದಿರುವಾಗ ನಮಗೆ ಇದ್ದದ್ದು ಅಲ್ಯೂಮಿನಿಯಂ ಬಟ್ಟಲುಗಳು, ಆ ಬಳಿಕ ಬಂತು ಸ್ಟೀಲ್ ಬಟ್ಟಲು. ಬಹಳ ಸಂತೋಷದಲ್ಲಿ ಅದರಲ್ಲಿ ಊಟ ಮಾಡ್ತಾ ಇದ್ದರು. ಆ ಬಳಿಕ ಬಂದದ್ದು ನಮಗೆ ಬೇಕಾದಂಥ ಬೇರೆ ಬೇರೆ ರೀತಿಯ ತಟ್ಟೆಗಳು. ನಮಗೆ ಚಿಕ್ಕದಿರುವಾಗ ಹೇಗಿತ್ತು ಅಂತ ಹೇಳಿದರೆ, ಯಾರಾದರೂ ನೆಂಟರು ಬಂದ ಕೂಡಲೇ ನಮ್ಮ ಹಿತ್ತಿಲಿಗೆ ಹೋಗಿ ಬಾಳೆ ಎಲೆ ಕೊಯ್ಕೊಂಡು ಬಾ ಹೇಳ್ತೀವಿ. ಆ ಬಾಳೆ ಎಲೆ ಹಾಕಿ ಅವರು ಊಟ ಮಾಡೋದನ್ನು ನೋಡುವಾಗ ನಮಗೊಂದು ಬಾಳೆ ಎಲೆಯಲ್ಲಿ ಊಟ ಕೊಟ್ಟರೆ ಒಳ್ಳೇದಿತ್ತು ಅನ್ನೋ ಆಸೆ ಆಗ್ತಿತ್ತು. ಯಾಕೆ ಅಂತ ಗೊತ್ತಿಲ್ಲ, ಆ ಬಾಳೆ ಎಲೆ ಊಟ ಅಷ್ಟೊಂದು ರುಚಿ ಎಂಬುದು ಅದರಲ್ಲೇ ಅರ್ಥ ಆಗ್ತಾ ಇದೆ. ಯಾಕಂದರೆ ಅದು ಪ್ರಕೃತಿ ನಿರ್ಮಿತ ತಟ್ಟೆ, ನಾವು ಮಾಡಿದ್ದಲ್ಲ. ಅದರಲ್ಲಿ ರೋಗಾಣುಗಳನ್ನು ಕೊಲ್ಲುವಂಥ ಶಕ್ತಿ ಇರುವಂತಹ ಹರಿತ್ತು ಇದೆ. ಕ್ಯಾನ್ಸರನ್ನು ಓಡಿಸುವಂತಹ, ರೋಗಾಣುಗಳನ್ನು ಕೊಲ್ಲುವಂತಹ ಶಕ್ತಿ ಕೂಡ ಇದೆ ಅಂತ ನಮ್ಮ ಡಾಕ್ಟರ್ ಹೇಳ್ತಾರೆ. ಹಾಗೆ ಆ ಬಾಳೆ ಎಲೆ ಊಟ ಮಾಡಿ ಎಸೆದರೆ ಅದನ್ನು ದನಗಳು ತಿಂದು ಹೊಟ್ಟೆ ತುಂಬಿಸ್ಕೊಳ್ತೇವೆ, ಅಥವಾ ಆನೆಗೆ ಹಾಕಿದರೆ ಆನೆ ಅದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ತದೆ. ಅದು ನೆಲದಲ್ಲಿ ಮಣ್ಣಲ್ಲಿ ಬಿದ್ದರೆ ಕೊಳ್ತು ಹೋಗುವುದಿಲ್ಲ, ಅದು ಕೊಳ್ತು ಹೋಗಿ ಗೊಬ್ಬರ ಆಗ್ತದೆ. ಅದು ಅಲ್ಲಿಯೇ ಇದ್ದು ನಮ್ಮ ಪ್ಲಾಸ್ಟಿಕ್ ತಟ್ಟೆಗಳ ಹಾಗೆ ಅಲ್ಲೇ ಇದ್ದು ಪರಿಸರ ಮಾಲಿನ್ಯ ಉಂಟು ಮಾಡುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಬಾಳೆ ಎಲೆಯಲ್ಲಿ ಕ್ರಮಬದ್ಧವಾಗಿ ಬಡಿಸ್ತಾರೆ. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿಗಳು, ಪಲ್ಯ, ಚಟ್ನಿ, ಹಾಗೆ ಸುರುವಿಗೆ ಹಾಕುವಂಥ ಪಾಯಸ ಇರ್ಬೋದು, ಅಥವಾ ಚಿತ್ರಾನ್ನ ಇರ್ಬೋದು, ಆಮೇಲೆ ಅನ್ನ, ಆಮೇಲೆ ಹಪ್ಪಳ, ಈ ರೀತಿಯಲ್ಲಿ ಕ್ರಮಬದ್ಧವಾಗಿ ಬಡಿಸುವಾಗ ನಾವು ಬೇಕಾದನ್ನು ಮಾತ್ರ ಹಾಕಿಕೊಂಡ್ರೆ ಯಾಕೆ ಅಲ್ಲಿ ಆ ಬಾಳೆ ಎಲೆಯಲ್ಲಿ ನಾವು ಉಳಿಸಬೇಕು? ನಾವು ಉಳಿಸಿದವರನ್ನೇ ಕೇಳಿದ್ದುಂಟು. ಇದೆಲ್ಲ ವಸ್ತುಗಳನ್ನು ಅಡಿಗೆ ಮಾಡಿದ್ದನ್ನು ಅದರಲ್ಲಿ ಹಾಕಿ ಮತ್ತೆ ಗೋವಿಗೆ ಕೊಡ್ತಾರೆ. ಹಿಂದಿನಿಂದಲೂ ದೇವರಿಗೆ ಏನಾದರೂ ನೈವೇದ್ಯ ಮಾಡುವುದಿದ್ರೂ ಕೂಡ ಸಣ್ಣ ತುಂಡು ಬಾಳೆ ಎಲೆಯಲ್ಲಿ ಬಾಳೆಹಣ್ಣು ಅಥವಾ ಬೆಲ್ಲವೋ ಇದನ್ನು ಇಟ್ಟು ದೇವರಿಗೆ ನೈವೇದ್ಯ ಮಾಡುವುದು, ತಟ್ಟೆಯಲ್ಲಿ ಇಟ್ಟು ನೈವೇದ್ಯ ಮಾಡೋದು ಇತ್ತೀಚೆಗೆ ಬಂದದ್ದು. ಆಗಿನ ಕಾಲದಲ್ಲಿ ಇರಲಿಲ್ಲ. ನಮ್ಮ ಮನೆಗಳಲ್ಲೆಲ್ಲ ಪೂಜೆ ಮಾಡುವಾಗ ನಾವು ಬಾಳೆ ಎಲೆಯಲ್ಲಿಯೇ ಅದನ್ನಿಟ್ಟು ನೈವೇದ್ಯ, ಬಾಳೆಹಣ್ಣಾಗಿರ್ಬೋದು, ಬೆಲ್ಲ ಆಗಿರ್ಬೋದು, ಅಥವಾ ಹರಳು ಆಗಿರ್ಬೋದು, ಅದನ್ನು ಬಾಳೆ ಎಲೆಯಲ್ಲಿ ಇಟ್ಟು ನೈವೇದ್ಯ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಶಕ್ತಿ ಇದೆ ಆ ಬಾಳೆ ಎಲೆಯಲ್ಲಿ. ಆ ಪರಿಸರ ನಿರ್ಮಿತವಾದಂತಹ ಬಾಳೆ ಎಲೆಯಲ್ಲಿ ಅದರಲ್ಲಿರುವಂತಹ ಒಂದು ರುಚಿ, ಅದರಲ್ಲಿ ನಾವು ಸಾರು ಹಾಕಿದ್ದನ್ನು ಸಾರಲ್ಲೇ ಊಟ ಮಾಡಿ ಬಾಕಿ ಉಳಿದವನ್ನು ಬದಿಗಿಡುವಂತಹ ಒಂದು ಅಭ್ಯಾಸ ನಮಗಿದೆ. ಹಾಗೆ ಬೇಕಾದನ್ನು ಮಾತ್ರ ಒಂದು ಚೂರು ತೆಗೆದವರಿಗೆ ಬೇಕಾದನ್ನು ಹಾಕೊಂಡು ಊಟ ಮಾಡಿ ನಾವು ಬಾಳೆ ಎಲೆ ಖಾಲಿ ಮಾಡಿದವರನ್ನು ನೋಡಿದ್ದೇವೆ. ಮತ್ತೆ ಅಡಿಗೆ ರುಚಿಯಾದರೆ ಎಲ್ಲರ ಬಾಳೆ ಎಲೆ ಖಾಲಿಯಾಗಿರ್ತದೆ, ಎಲ್ಲಿಯೂ ಅದರಲ್ಲಿ ವೇಸ್ಟೇಜ್ ಇರುವುದಿಲ್ಲ. ನಾನು ನೋಡಿದ್ದೇನೆ ರುಚಿಯಾದ ಅಡಿಗೆ ಆಗಿದ್ದರೆ.
ಕೆಲವೊಮ್ಮೆ ಯಾವುದೋ ಒಂದು ಪದಾರ್ಥಗಳು ಮೆಣಸು ಅಥವಾ ನಮ್ಮ ಬೇವಿನ ಸೊಪ್ಪು ಇಂಥದ್ದೆಲ್ಲ ನಮಗೆ ತಿನ್ಲಿಕ್ಕಾಗೋದಿಲ್ಲ. ಮೆಣಸಿನಂಥದ್ದೆಲ್ಲ ಅದನ್ನು ನಾವು ಬದಿಗಿಡಲು ಹೌದು. ಕೆಲವರ ಬಾಳೆಯಲ್ಲಿ ನೋಡಬೇಕು, ಇನ್ನೊಮ್ಮೆ ಅದನ್ನು ಊಟ ಮಾಡುವ ಹಾಗೆ ಅವರದನ್ನು ಚಂದ ಮಾಡಿ ನಕ್ಕಿ ತಿಂತಾರೆ. ಅಷ್ಟು ಚಂದದಲ್ಲಿ ಊಟ ಮಾಡುವವರಿದ್ದಾರೆ. ನಮ್ಮ ಕುಳಾಯಿಯಲ್ಲಿ ವೆಂಕಟರಾವ್ ಅಂತಿದ್ದಾರೆ, ಅವರ ಎದುರಿನಲ್ಲಿ ನೀವು ಕೂತ್ಕೊಂಡು ಊಟ ಮಾಡಿ ಅಂತೆ. ಒಂದು ದಿನವೂ ಅವರು ಬಾಳೆಯಲ್ಲಿ ಆ ಒಂದು ಮೆಣಸು ಕೂಡ ಬಿಟ್ಟವರಲ್ಲ, ಹಾಗೆ ಆ ಒಂದು ಬೇವಿನ ಸೊಪ್ಪು ಕೂಡ ಬಿಟ್ಟವರಲ್ಲ. ಪ್ರತ್ಯೇಕ ಗೊಬ್ಬರಕ್ಕಾಗ್ತದೆ ಅಂತ ಆದ್ರಿಂದ ಎಲೆಯನ್ನು ತಿಂತಿರ್ಲಿಲ್ಲ, ಎಲೆಯನ್ನು ಬಿಟ್ಟು ಬೇಕಾದ್ರೆ ಅದಕ್ಕೆ ನೀರು ಹಾಕಿ ತೊಳೆದು ಇನ್ನೊಮ್ಮೆ ನಾವು ಊಟ ಮಾಡುವಷ್ಟು ಚಂದದಲ್ಲಿ ಊಟ ಮಾಡ್ತಿದ್ರು ಅವರು. ಹಾಗೆ ಯಾವಾಗಲೂ ಬಾಳೆ ಎಲೆಯಲ್ಲೇ ಊಟ ಮಾಡಿದರೆ ನಾವು ಬಿಡುವಂಥದ್ದು ಅದು ಹೇಗೆ ಎಲ್ಲವೂ ಹಾಕಿಸಿಕೊಂಡವರು ಮಾತ್ರ ಬಿಡ್ತಾರೆ. ಅಲ್ಲದೆ ಅವರು ಹೇಳಿದ ಹಾಗೆ ಹಸಿವಿದ್ರೆ ಮಾತ್ರ ಬಾಳೆ ಎಲೆ ಆಗಿರ್ಬೋದು ಅಥವಾ ಆ ಪ್ಲೇಟ್ ಊಟ ಆಗಿರ್ಬೋದು ಊಟ ಮಾಡೋದು. ಹಸಿದು ಮತ್ತಿರಬೇಡ. ಹಾಗೆ ಹಸಿದು ಇದ್ದವರು ಊಟ ಖಂಡಿತ ಸರಿಯಾಗಿ ಮಾಡ್ತಾರೆ, ಬೇಕಾದನ್ನು ಮಾತ್ರ ಹಾಕೊಳ್ತಾರೆ. ಬಾಳೆ ಎಲೆಯಲ್ಲಿ ಮೊದಲೇ ನೀರು ಹಾಕಿ ತೊಳೆದಿರ್ತಾರೆ, ಯಾವ ರೋಗಾಣು ಇರುವುದಿಲ್ಲ ಅದರಲ್ಲಿ. ಹಾಗಲ್ಲ, ಅದು ಮೇಲಿಂದ ಮೇಲೆ ತಟ್ಟೆ ಇಟ್ಟಿರ್ತಾರೆ, ಒಂಚೂರು ತೊಳಿತಾರೆ, ಆಮೇಲೆ ಕೊಡ್ತಾರೆ. ಅದರಲ್ಲಿ ಎಷ್ಟು ರೋಗಾಣು ಉಂಟು ಆ ಒಂದು ಸ್ಟೆಥೋಸ್ಕೋಪ್ ಇದನ್ನು ಹಾಕಿ ನೋಡಬೇಕು, ಡಾಕ್ಟ್ರನ್ನೇ ಕೇಳಬೇಕು ಎಷ್ಟು ರೋಗಾಣು ಇರ್ಬೋದು, ಒಬ್ಬರ ಹೊಟ್ಟೆಯಿಂದ ಒಬ್ಬರ ಬಾಯಿಯಿಂದ ಎಷ್ಟು ರೋಗಾಣು ಹೊಟ್ಟೆಗೆ ಹೋಗ್ಬೋದು. ನಮ್ಮ ಬಾಳೆ ಎಲೆಯಲ್ಲಿ ಹಾಗಾಗುವುದಿಲ್ಲ. ಬಾಳೆ ಎಲೆ ಪ್ರತಿಯೊಂದಕ್ಕೂ ಒಳ್ಳೆಯದು. ಅದನ್ನು ಒಂದು ಶುಂಠಿ ಹಾಕಿ ಎಣ್ಣೆ ಕಾಯಿಸಿ ಅದರಲ್ಲಿ ಬಾಳೆ ಎಲೆ ಉಜ್ಜಿ ಅದನ್ನು ಗಾಯಕ್ಕೆ ಕಟ್ಟಿದ್ರೆ ಅಂತೆ ಗಾಯ ಗುಣ ಆಗ್ತದಂತೆ, ಚರ್ಮ ರೋಗ ಗುಣ ಆಗ್ತದಂತೆ. ಹಾಗೆ ಬಾಳೆ ಎಲೆಗೆ ಒಂದು ಶುಂಠಿಯ ಎಣ್ಣೆಯನ್ನು ಹಾಕಿ ಮಗುವನ್ನು ಬಿಸಿಲಿಗೆ ಇಟ್ಟರೆ, ಸೂರ್ಯನ ಬಿಸಿಲಿಗೆ ಇಟ್ಟರೆ ಅದರ ಯಾವುದೇ ಒಂದು ರೋಗ ಇದ್ದರೂ ಹೋಗ್ತದಂತೆ ಅಂತ ಕೆಲವು ಗುಣಗಳು ಆ ಬಾಳೆ ಎಲೆಯಲ್ಲಿ ಇದೆ. ಆದ್ದರಿಂದ ಆ ಬಾಳೆ ಎಲೆಯಲ್ಲಿ ಊಟ ಮಾಡುವಂಥ ಒಂದು ಮತ್ತೆ ಇನ್ನೊಂದು, ಹೆಚ್ಚಿನವರು ಬಾಳೆ ಎಲೆ ಊಟಕ್ಕೆ ಕೆಲವರು ಓಡುದು ಯಾಕೆ, ಅಲ್ಲಿ ದಕ್ಷಿಣೆ ಸಿಗ್ತದೆ. ಇಲ್ಲಿ ಬಫೆ ಊಟದಲ್ಲಿ ದಕ್ಷಿಣೆ ಯಾರು ಕೊಡುವುದಿಲ್ಲ. ಬಫೆ ಊಟಕ್ಕೆ ಕೇವಲ ನಿಮಗೆ ಬೇಕಾದ್ದನ್ನು ಹಾಕೊಳ್ಳೋದಿಲ್ಲ. ಕೆಲವರು ಬೇಕಾದ್ದನ್ನು ಮಾತ್ರ ಇದ್ದದನ್ನೆಲ್ಲ ಹಾಕ್ಕೊಳ್ತಾರೆ, ಬೇಡದಿದ್ದರೆ ಅದನ್ನು ಕೊಂಡೋಗಿ ಕಸದ ಬುಟ್ಟಿಗೆ ಹಾಕ್ತಾರೆ. ಅವರು ಸಹ ಬಿಡುವವರು ಇದ್ದಾರೆ. ನಾವು ಬಾಳೆ ಎಲೆ ಊಟ ಮಾಡೋರು ಮಾತ್ರ ಬಿಡುವುದಲ್ಲ. ಆದ್ದರಿಂದ ನನ್ನ ಪ್ರಕಾರ ಬಾಳೆ ಎಲೆಯೇ ಒಳ್ಳೆಯದು. ನಾನು ಶುರು ಕೇಳುವಾಗಲೇ ಹೇಳಿದ್ದು ನಾನು ಬಾಳೆ ಎಲೆಯಲ್ಲಿ ಊಟ ಮಾಡೋದು. ಹಾಗಂತೇಳಿ ನಾನು ನೆಲದಲ್ಲಿ ಕೂತ್ಕೊಳ್ಳೋದಿಲ್ಲ, ಮಾತ್ರ ಕಾಲವಾಗಿದೆ ಟೇಬಲಲ್ಲೇ ಕೂತ್ಕೊಳ್ಳೋದು ಈಗ. ಆದ್ದರಿಂದ ಬಾಳೆ ಊಟವೇ ಒಳ್ಳೆಯದು. ಖಂಡಿತ ಬಫೆ ಊಟ, ಪ್ಲೇಟ್ ಊಟ ಒಳ್ಳೆಯದಲ್ಲ. ಯಾಕೆಂದರೆ ಅದರಲ್ಲಿರುವಂಥ ರೋಗನು ನಮಗೆ ಹೋಗಿ, ನೀವು ಕೊರೋನಾ ಟೈಮಲ್ಲಿ ನೋಡಿರ್ಬೋದು, ಒಬ್ಬರು ಊಟ ಮಾಡಿದ ತಟ್ಟೆ ಒಬ್ಬರು ಉಪಯೋಗಿಸಬಾರ್ದು, ಒಬ್ಬರು ನೀರು ಕುಡಿದ ಲೋಟ ಇನ್ನೊಬ್ಬರು ಉಪಯೋಗಿಸಬಾರ್ದು, ಪ್ರತಿಯೊಂದು ಉಂಟು. ಹಾಗೆಯೇ ಬಾಳೆ ಎಲೆಯಲ್ಲಿ ಹೇಳಲಿಲ್ಲ. ಬಾಳೆ ಎಲೆ ನಾವು ಒಬ್ಬರು ಊಟ ಮಾಡಿದ ನಾವು ಮಾಡೋದು ಇದು. ಒಬ್ಬರು ಊಟ ಮಾಡಿದ ಬಾಳೆ ಎಲೆಯನ್ನು ಯಾರು ಉಪಯೋಗಿಸಿದ್ದಾರೆ, ಅದನ್ನು ತೆಗೆದು ಬಿಸಾಡಿದೆ ನಾವು. ಆದ್ದರಿಂದ ಪ್ರತಿಯೊಂದಕ್ಕೂ ನಾವು ಹೇಳೋದು ಬಾಳೆ ಎಲೆಯೇ ಒಳ್ಳೆಯದು. ಉತ್ತಮವಾಗಿ ಮಂಡಿಸಿದ್ದೀರಿ ತಮ್ಮ ಮಾತುಗಳನ್ನು. ಈಗ ಈಶ್ವರ ಭಟ್ರೆ ನೋಡಿ, ಬೆಂಗಳೂರಿನಲ್ಲಿ ದರ್ಶಿನಿ ಹೋಟೆಲ್ಗಳಿವೆ, ಅದೆಲ್ಲ ಬಫೆ ಊಟದ್ದೇ. ಅಂದರೆ ಅಲ್ಲಿ ಟೈಮ್ ಇಲ್ಲ ಯಾರಿಗೂ. ಅದೇ ಮಂಗಳೂರಿನಲ್ಲಿ ದರ್ಶಿನಿ ಹೋಟೆಲ್ಗಳಿಲ್ಲ. ಅಂದರೆ ಮಂಗಳೂರಿನವ್ರಲ್ಲಿ ಏನು ಬೇಕಷ್ಟು ಪ್ರಸೋತ್ ಅಂತ ಹೇಳಿ ಹಾಗೇನಿಲ್ಲ. ಮಂಗಳೂರಿನವರು ಪ್ರಸೋತ್ ಇಲ್ಲದವರು ಸುಮಾರು ಇದ್ದಾರೆ, ಆದರೂ ಒಂದು ದರ್ಶಿನಿ ಹೋಟೆಲ್ ಇಲ್ಲ. ಅದು ಬಹಳ ಆಶ್ಚರ್ಯ ಮಂಗಳೂರಿನಲ್ಲಿ ಅಲ್ವಾ. ಆದರೆ ಒಂದು ವಿಶೇಷತೆ ಅವ್ರು ನೋಡಿರ್ಬೋದು, ಇಲ್ಲಿ ಬಾಳೆ ಎಲೆ ಊಟ ಸಿಗುತ್ತದೆ ಅಂತೇಳಿ ಬೋರ್ಡ್ ಇದ್ದಲ್ಲಿ ಮಾತ್ರ ತುಂಬ ರಶ್ ಇರ್ತದೆ. ಅಂದ್ರೆ ಅದರದ್ದು ಒಂದು ಆಕರ್ಷಣೆ ಬೇರೆ ಅಲ್ವಾ. ಹಾಗಾದ್ರೆ ದರ್ಶಿನಿ ಹೋಟೆಲ್ಗಳು ಮಂಗಳೂರಿನಲ್ಲಿ ಇಲ್ಲ. ಹಾಗಾದ್ರೆ ಬಫೆ ಊಟ ನಮ್ಮ ಮಂಗಳೂರಿನವರಿಗೆ ಹಿಡಿಸುತ್ತಿಲ್ಲ ಅಂತೇಳಿ ಇದನ್ನು ಹೇಗೆ ತಾವು ಇಲ್ಲ ಸ್ವಾಮಿ, ಅದು ನಮಸ್ಕಾರ ಹೇಳಬೇಕು. ಅದು ಅಪ್ಪನೆಟ್ಟದ ಆಲದ ಮರಕ್ಕೆ ನೇಣು ಹಾಕುವುದು ಎನ್ನುವ ಗಾಥ. ಅತಃಪುರಾತನಿಂದಲೂ ಬಾಳೆಯ ಪ್ರಯೋಗ ಇಲ್ಲಿ ಬಿಟ್ಟು, ಆದ ಕಾರಣ ಅದನ್ನು ಬಿಡಲಿಕ್ಕೆ ಇವರಿಗೆ ಮನಸ್ಸು ಬರುತ್ತೆ. ನಿಜವಾಗಿ ಆ ಬಾಳೆಯ ಉಪಯೋಗ ಆವಾಗ ಯಾಕೆ ಇಲ್ಲಿ ಹೆಚ್ಚಾಯಿತು ಅಂತಂದರೆ, ಇಲ್ಲಿಂದಲ್ಲ ಎಲ್ಲ ಕಡೆಯೂ ಕೂಡ ಈ ಲೋಹಗಳದ್ದು, ಪ್ಲಾಸ್ಟಿಕ್ ಇದ್ದು ಇದೇ ಆದದ್ದು ಆ ನಂತರ ಅದರ ಪ್ರೊಡಕ್ಷನ್ ಆಮೇಲೆ ಬಂತು. ಹಾಗಾಗಿ ಎಲ್ಲಿವರೆಗೆ ಅಂತಂದರೆ, ಮೊದಲು ಎಲ್ಲ ಕೆಲಸಕ್ಕೂ ಕೂಡ ಎಲೆಯಿಂದಲೇ, ಬಾಳೆ ಎಲೆಯಿಂದಲೇ ಮಾಡಿದಂತಹ ದೊನ್ನೆ ಇತ್ಯಾದಿಗಳನ್ನು ಉಪಯೋಗಿಸ್ತಾ ಇದ್ದರು ಶ್ರಾದ್ದಾದಿ ಕರ್ಮಗಳು. ರಾಮ ಅಯೋಧ್ಯೆಯಲ್ಲೇ ಇದ್ದರೆ ಬಂಗಾರದ ಬಟ್ಟಲಿನಲ್ಲಿ ಪಿಂಡ ಇತ್ಯಾದಿಗಳನ್ನು ಇಡ್ತಾ ಇದ್ದನೋ ಏನು, ನೈವೇದ್ಯಕ್ಕೆ ಬಂಗಾರದ ತಟ್ಟೆಯಲ್ಲೇ ಇಟ್ಟುಕೊಳ್ತಾ ಇದ್ದ.
ಅದರ ಕಾಡದಿದ್ದರಿಂದ ಅನಿವಾರ್ಯವಾಗಿ ಎಲೆ ಬಳಸಬೇಕಾಗಿ ಬಂತು. ಆದ್ದರಿಂದ ಅನಿವಾರ್ಯವಾಗಿ ಒಂದು ಸಂದರ್ಭದಲ್ಲಿ ಎಲೆ ಬಳಸಿದರೆ ಯಾವಾಗ ಈ ಬಫೆಯ ಪ್ರಯೋಜನ ಜನರಿಗೆ ನಿಧಾನವಾಗಿ ಅರ್ಥ ಆಗಲಿಕ್ಕೆ ಶುರುವಾಯಿತು, ಆ ಕ್ಷಣದಿಂದ ಎಲೆಯನ್ನು ಬಿಡುವುದಕ್ಕೆ ತೊಡಗಿದ್ದಾರೆ. ಕೆಲವರಂತೂ ನಾನು ಎಲೆಯಲ್ಲಿ ಊಟ ಮಾಡುವುದೇ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದವರು ಇದ್ದಾರೆ. ಎಲೆಯಲ್ಲಿ ಡಾಕ್ಟರ್ ಹೇಳ್ತಾರೆ, ಅದೆಂಥದ್ದೋ ಇಂಗ್ಲಿಷಿನಲ್ಲಿ ಹೇಳಿದ್ರು ಅವರು, ಉಂಟಂತೆ ಅದು ಕ್ರಿಮಿನಾಶಕ ಅಥವಾ ಜೀರ್ಣಕ್ಕೆ ಕಾರಣವಾಗುವಂಥದ್ದು ಅಂತ, ಬಹಳ ಶುದ್ಧವಾಗಿರ್ತದೆ ಅಂತ ಹೇಳಿದ್ರು. ನಾನೊಂದು ಊಟಕ್ಕೆ ಹೋಗಿದ್ದೆ. ಆ ಎಲೆಯನ್ನು ತುಳಿಬೇಕು ಅಂತಾದರೆ ನನಗೆ 2 ಲೋಟ ನೀರು, ಆ 2 ಲೋಟ ನೀರಿನಿಂದ ಬಾಳೆಯನ್ನು ತೊಳೆಯುವ ಹೊತ್ತಿಗೆ ಆ ಬಾಳೆ ಇಟ್ಟ ಸ್ಥಳ ಎಲ್ಲ ಒಂದು ಹಳ್ಳದ ಹಾಗಾಗಿದೆ. ಅಂತಹ ನೀರಿನಲ್ಲಿ ಸ್ವಲ್ಪ ನನ್ನ ಪಂಚೆಗೂ ಕೂಡ ನೀರು ತಾಗುವುದಕ್ಕೆ ತೊಡಗಿ ಕುಳಿತು ಊಟದ ಸುಖವನ್ನು ಅನುಭವಿಸುವುದು ಹೇಗೆ ಹೇಳಿ? ಹೇಗೋ ಕೂತದ್ದಕ್ಕೆ ಊಟ ಮಾಡಿ ಹೇಳುವುದು ಎನ್ನುವ ಪ್ರಶ್ನೆ. ಊಟಕ್ಕೂ ಕೂಡ ಒತ್ತು ಎಷ್ಟು ಮಹಾರಾಯ, ಎಲ್ಲ ಬಡಿಸ್ತಾರೆ. ಆಟದ ಹಾಸ್ಯಗಾರ ಹೇಳ್ತಾನಲ್ಲ, ಎಲೆ ಹಾಕಿದ್ರು, ಎಲೆಯನ್ನು ತುಳಿಲಿಕ್ಕೆ ಹೇಳಿದ್ರು, ತಲೆಗೆ ಉಪ್ಪು ಹಾಕಿದ್ರು ಅಂತ ಚಂದಕ್ಕೆ ಬಡಿಸಿದ್ರು. ಯಾವುದನ್ನಾದರೂ ಒಂದು ಸ್ವಲ್ಪ ತೆಕ್ಕೊಂಡು ರುಚಿ ನೋಡೋಡುವ ಅದಕ್ಕಿಲ್ಲ, ನಾವು ಕಾಯಬೇಕು. ಅನ್ನ ಬಡಿಸಿದ್ರು ಕೂಡ ಊಟ ಶುರು ಮಾಡುವ ಹಾಗಿಲ್ಲ. ಗೋವಿಂದ ಆಗಲಿಲ್ಲ ಅಂತ. ಇವರ ಗೋವಿಂದ ಆಗುವ ಹೊತ್ತಿಗೆ ಇವನ ಹೊಟ್ಟೆ ಯಾವ ಸ್ಥಿತಿಗೆ ಮುಟ್ಟಿದ್ದು. ಹಾಗೆ ಅಂತೂ ಊಟ ಮಾಡಿ ಮೊದಲನೇ ಪಂಕ್ತಿಗೆ ಊಟ ಸಿಗದೆ, ಯಾಕಂದ್ರೆ ಒಬ್ಬ ಕೂತಿದ್ದಾನೆ ಅಂದರೆ ಅವನ ಹಿಂದೆ ಇನ್ನೊಬ್ಬ ನಿಂತುಕೊಂಡಿರ್ತಾನೆ. ನಾನು ಕೇಳಿದೆ, ಅವನು ನಿಂತದ್ದು ನಿಮ್ಮ ಬಾಡಿಗಾರಲ್ಲ, ನಿಮಗೇನಾದರೂ ಭಯ ಉಂಟಾ, ಆದ್ರಿಂದ ನಿಮ್ಮನ್ನು ಕಾಯುವುದಕ್ಕೆ ನಿಂತಿದ್ದಾನ? ಅವರು ಹೇಳಿದರು, ಇಲ್ಲ, ಅವನು ನನ್ನ ನಂತರ ಊಟಕ್ಕೆ ಕಾಯುವುದು ಅಂತ. ಈ ರೀತಿಯಲ್ಲಿ ನಾನು ನನ್ನ ಇನ್ನೊಬ್ಬರು ಊಟಕ್ಕೆ ಹೋದಾಗ ಅವ ಬಫೆಯಲ್ಲಿ ಆರಾಮವಾಗಿ ಉಂಡು ನಗ್ತಾ ಇದ್ದಾನೆ. ನಾನು ಎಲೆ ಊಟಕ್ಕೆ ಅಂತ ಹೋದವ 3 ಗಂಟೆ ಆಯಿತು ಊಟ ಮಾಡಿ ಹೊರಗೆ ಬರುವಾಗ. ನಮ್ಮ ಕಲಾವತಿ ಮೇಡಮ್ ಹೇಳಿದ ಹಾಗೆ ನನ್ನ ಸ್ಥಿತಿ ಆ ಬಾಳೆ ಎಲೆಯ ಸ್ಥಿತಿಗೆ ಬಂತು. ನೋಡಿ ಎಂತಹ ಒಂದು ಕೃತಜ್ಞತೆ ಅಂತ. ಊಟ ಮಾಡಿದ ಮೇಲೆ ಆ ಬಾಳೆಯನ್ನು ಒಟ್ಟು ಮುದ್ದೆ ಮಾಡಿ ಎಸೆದು ಬಿಡು. ಅದನ್ನೇ ಜಾನಪದೀಯ ಕವಿಗಳು ತಮ್ಮ ಸಾಹಿತ್ಯಕ್ಕೆ ಬಳಸಿಕೊಂಡರು. ಅದೆಂಥದ್ದು ಹೆಣ್ಣು ಮಕ್ಕಳ ಸ್ಥಿತಿಯನ್ನು ಹೇಳುವಾಗ ಅದರ ಬಗ್ಗೆ ಪ್ರಸ್ತಾಪ ಅಲ್ಲ. ಬಾಳೆಯ ಹಾಸ್ಯುಂಡು ಬೀಸಿ ಒಗೆದಂಗ ಅಂತ 3 ಗಂಟೆಗೆ ಊಟ ಮಾಡಿ ಹೊರಗೆ ಬರುವಾಗ ನನಗೂ ಕೂಡ ನನ್ನನ್ನು ಹಾಸು ಉಂಡು ಒಗೆದ ಹಾಗೆ ಅನುಭವಿಸಿದ್ದೆ. ಅಷ್ಟು ಕಷ್ಟವನ್ನು ನಾನು ಅನುಭವಿಸಿದ್ದೆ. ಎಷ್ಟು ಸುಖ ಈ ಬಫೆಯಲ್ಲಿ. ಆ ಬಾಳೆ ಎಲೆಯಲ್ಲಿ ಅವರು ಹೇಳ್ತಾರೆ ಎಲ್ಲ ಶುದ್ಧವಾಗಿರ್ತದೆ, ನಾವು ತೊಳಿಬಹುದು ಅಂತ. ಆದರೆ ಮಧ್ಯೆ ಬಡಿಸುವುದಕ್ಕೊಂದು 25 ಸಲ ಆ ಕಡೆ ಈ ಕಡೆ ಹೋಗ್ತಾರಲ್ಲ, ಅವರು ಓಡಾಡುವಾಗ ಅಲ್ಲಿಂದ ಏಳುವಂತಹ ಧೂಳು, ಇದರಲ್ಲಿರುವಂತಹ ಕ್ರಿಮಿ ನಾಶಕಗಳೋ ಇಲ್ಲ ಕ್ರಿಮಿ ಕಾರಕಗಳೋ ರೋಗ ಕಾರಕಗಳು ಅದೇನೋ ಗೊತ್ತಿಲ್ಲ, ಅದೇ ಸಾಕಷ್ಟು ಕುಳಿತುಕೊಂಡು ಊಟ ಉಂಡದ್ದು ಚೆನ್ನಾಗಿ ಜೀರ್ಣವಾಗುವುದರ ಬದಲು ಅದೇ ಇನ್ನೊಂದೇನೋ ಆಗುವಂತಹ ಸಂಭವವೇ ಇತ್ತು. ಅದಕ್ಕಿಂತ ಬದಲಾಗಿ ಶುಚಿ ರುಚಿಯಾಗಿ ಬಫೆ ಹತ್ರ ಹೋದರೆ ನಿಮಗೆ ಎಷ್ಟು ಮರ್ಯಾದೆ ಅಂತ ಗೊತ್ತುಂಟು. ನೀವು ಬಫೆಗೆ ಹೋಗಿ ನೋಡಿದ್ದೀರ ಕಾರಂತರು, ಒಂದು ಸಲ ಹೋಗಿ ನೋಡಿ. ಒಂದು ಕ್ಯೂನಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕು. ಸ್ವಲ್ಪ ಹೊತ್ತು ಅಂದರೆ ಕೆಲವೊಮ್ಮೆ ಒಂದು ಅರ್ಧ ಕಿಲೋಮೀಟರ್ನಷ್ಟು ಇರ್ತದೆ ಕ್ಯೂ. ಆದರೆ ಸಾಧನೆ ಮಾಡದೆ ಸಿಗುವುದಿಲ್ಲ ನೋಡಿ. ಸಾಧನೆ ಮಾಡಿ ಆ ಕ್ಯೂವಿನಲ್ಲಿ ನಿಂತು ಆ ಬಳಿಗೆ ಹೋದಾಗ ನಿಮಗೆ ಒಂದು ಟಿಶ್ಯೂ ಪೇಪರ್ನ ಜೊತೆಗೆ ಆ ಬಣ್ಣದ ಒಂದು ತಟ್ಟೆಯನ್ನು ಕೈಗೆ ಕೊಟ್ಟಾಗ ಒಂದು ಪ್ರಶಸ್ತಿ ಸಿಕ್ಕಿದ ಅನುಭವ ಆಗುವುದಿಲ್ಲ, ಒಂದು ಟ್ರಾಫಿ ಸಿಕ್ಕಿದ ಅನುಭವ ಆಗುವುದು. ಸಿಕ್ಕಿತ್ತು ನನಗೆ. ಆ ಮರ್ಯಾದೆ ನಿಮ್ಮ ಎಲೆ ಊಟದಲ್ಲಿ ಉಂಟು ಮಾರ. ಎಲೆ ಹಾಕ್ತಾರೆ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಊಟ ಸರಿಯಾಗಿ ಮಾಡಲಿಕ್ಕೆ ಬಿಡೋದಿಲ್ಲ, ಅದ್ರ ಮಧ್ಯೆ ಮಾತಾಡಿಸಲಿಕ್ಕೆ ಬರ್ತಾರೆ. ಒಂದು 25 ಬಗೆ ನಿಮ್ಮ ಟ್ರೈನ್ನಲ್ಲಿ ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ನಲ್ಲಿ ಈ ವೆಂಡರ್ಸ್ ಹೋಗೋದ ಹಾಗೆ ಅದು ಇದು ಕೇಳ್ತಾ ಹೋಗುವುದು. ಎಷ್ಟು ಸಲ ಅಂತ ಇಲ್ಲ. ಕೆಲವೊಮ್ಮೆ ಸಿಟ್ಟೇ ಬರ್ತದೆ ನಮಗೆ. ಸಾರು ಬರುವಾಗ 3ನೇ ಸಲ ಬಂತು, 4ನೇ ಸಲ ಇನ್ನೂ ಬರುವುದಿಲ್ಲ, ಇದು ಕೊನೆ ಬಾರಿ. ಆವಾಗ ನನ್ನ ಪರಿಚಯದ ಒಬ್ರು ಒಂದ್ಸಲ ಹೇಳಿಬಿಟ್ಟು, ಇನ್ನು ಬಂದರೆ ನಿನ್ನನ್ನು ನಾನೇ ಓಡಿಸುವುದಿಲ್ವ ಇಲ್ಲ. ಯಾಕಂದ್ರೆ ಬಂದದ್ದೇ ಮತ್ತೆ ಬರುವುದು. ನಮ್ಮ ಬಫೆಯಲ್ಲಿ ಹಾಗಲ್ಲ ನೋಡಿ. ನಮಗೆ ಬೇಕಾದ್ದನ್ನು ಅದನ್ನು ಹೇಳಿದ್ರಾಗಲೇ, ಆದ್ರಿಂದ ನಾನು ಅದನ್ನು ಮತ್ತೆ ಟಚ್ ಮಾಡುವುದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಇತಿಹಾಸ ಒಂದು ಹೇಳ್ತೇನೆ. ಬಫೆಯಲ್ಲಿ ನೀವು ಇನ್ನು ಬರಬೇಡಿ ಅಂತ ಹೇಳ್ತಾರೆ. ನೀವು ಗಡಿಗಳಿಗೆ ಬರ್ತಾ ಇದ್ರೆ ಇನ್ನು ಬರಬೇಡಿ ಅಂತ ನೀವು ಹೇಳುದು. ಅದು ಪರಂಪರಾಗತವಾದ ಅತ್ಯಂತ ಪ್ರಾಚೀನವಾದದ್ದು. ಆವಾಗ ಸಂತೋಷ ಐತಾಳರು ಹನುಮಂತನ ಲಂಕಾದಹನದ ಪ್ರಸಂಗ ಉದಾಹರಣೆ ಕೊಟ್ಟರು.
ಆ ಲಂಕಾ ದಹನದಲ್ಲಿ ಹನುಮಂತ ಬಫೆ ಊಟವೇ ಮಾಡಿದ್ದಲ್ವಾ ಅಶೋಕವನದಲ್ಲಿ. ನಾನು ನಮ್ಮ ಇವರಲ್ಲಿ ಕೇಳಿದೆ, ನನ್ನ ಫ್ರೆಂಡ್ ಅವರು SL ಭಟ್ರು ಈ ಬಫೆ ಊಟದ ಡೆಫಿನಿಷನ್ ಏನು ಅಂತ. ಅವರು ಗೂಗಲಿಂದ ತೆಗೆದು ಆ ಡೆಫಿನಿಷನ್ ತೋರಿಸಿ ಎಲ್ಲ ಇದನ್ನು ಇಟ್ಟದ್ದಲ್ಲಿ ನಮಗೆ ಬೇಕಾದ್ದನ್ನು ಕಲೆಕ್ಟ್ ಮಾಡಿ ಉಣ್ಣುವುದು ಅಂತ. ಅಶೋಕವನ ಎನ್ನುವುದು ದೊಡ್ಡ ಬಫೆ ಸಿಸ್ಟಮ್. ಅಲ್ಲಿ ಹನುಮಂತ ತನಗೆ ಬೇಕಾದ್ದನ್ನೆಲ್ಲ ಹೆಚ್ಚು ಊಟ ಮಾಡಿ. ಅದೇ ರೀತಿ ಮಹಾಭಾರತದಲ್ಲಿ ಕೃಷ್ಣ ಹೋಗುವಾಗ ಸುಮಾರು ಕಡೆಗಳಲ್ಲೆಲ್ಲ ಊಟದ ವ್ಯವಸ್ಥೆ ಮಾಡಿದ್ರಂತೆಲ್ಲ ಡಾಕ್ಟ್ರೆ. ಆದರೆ ಇಲ್ಲಿ ಊಟ ಮಾಡಲಿಲ್ಲ. ಯಾಕೆ ಗೊತ್ತುಂಟವ? ಅಲ್ಲೆಲ್ಲ ಇದ್ದದ್ದು ನಿಮ್ಮ ಎಲೆ ಊಟ. ಕೃಷ್ಣ ಆದ್ರಿಂದ ಅದನ್ನು ನಿರಾಕರಿಸಿದ. ಅವನಿಗೆ ವಿದುರ್ನಲ್ಲಿ ಸಿಕ್ಕಿದ್ದು ಅದು ಬಫೆ. ಆದ್ರಿಂದ ಕೃಷ್ಣನು ಕೂಡ ಬಫೆ ಊಟವನ್ನೇ ಮೆಚ್ಚಿಕೊಂಡ. ಈ ಎಲ್ಲ ಕಾರಣಗಳಿಂದ ಬಹಳ ಉತ್ತಮವಾಗಿ ಬಫೆ ಊಟವೇ ಶ್ರೇಷ್ಠ. ಎಲ್ಲರೂ ಅದಕ್ಕೆ ಹೋಗಿ ಅಂತ ಹೇಳ್ತೇನೆ. ಯಾಕಂದ್ರೆ ಬಡಿಸುವವರಿಗೂ ಕೂಡ ಇದು 1,500 ಜನ ಸಿಗುವುದಿಲ್ಲ. ಮನೆಗೆ ಹೌದೌದು. ಆಗಲಿ ಮನೆಯಲ್ಲಿ ಮಾಡಿ ಉಣ್ಣೋ ಮಾರಾಯ, ಎಲೆ ಊಟದಲ್ಲಿ ಹಾಕಿ ಉಣ್ಣೋ ಮಾರಾಯ. ಗೊತ್ತಾಯ್ತಾ? ಮನೆಯಲ್ಲಿ ಹೆಂಡತಿ 2 ದಿನ ಮುಂಚಿತ ಹಾಕಿದರೆ ನಾಡಿದ್ದು ಉಣ್ಣೋ ಮಾರಾಯ, ಇವತ್ತಿದ್ದು ನಾಡಿದ್ದು ಅಂದರೆ ನಾಡಿದ್ದು ಉಣ್ಣೋ ಮಾರಾಯ. ಹಾಗೆ ಗೊತ್ತಾಯ್ತಲ್ಲ. ಅಂತೂ ಈಗ ಬಫೆ ಊಟದವರು ಸ್ವಲ್ಪ ಮೇಲುಗೈಯಲ್ಲಿದ್ದಾರೆ ಅಂತ ನಮಗೆ ತೋರ್ತಾ ಉಂಟು, ಅಲ್ಲ ಹಾಗೆ ಕಾಣ್ತಾ ಉಂಟು. ನೀವು ಈಗ ಬಿಡಬಾರ್ದು ಅವ್ರಿಗೆ. ಏನು ಮಾಡ್ತೀರಿ ನೋಡಿ. ಅಂತೂ ಈಗ ಎಲೆ ಊಟ ನಾನು ನಿಮ್ಮ ಪರವಾಗಿದ್ದೇನೆ ಈಗ. ಯಾಕಂದ್ರೆ ನಾನು ಎಲೆ ಊಟಕ್ಕೆ ನಂದು ಜೈ. ಗೊತ್ತಾಯ್ತಲ್ಲ. ನಾನು ಯಾವುದು ಹೋದರೆ ಫಸ್ಟ್ ನೋಡೋದು ಎಲೆ ಊಟ ಉಂಟಾ ಅಂತ. ಹಾಗಾಗಿ ನಾನು ನಿಮ್ಮ ಪರವಾಗಿದ್ದೇನೆ. ಈಗ ನೀವು ವಾದ ಮಂಡಿಸಿ, ನಾನು ನಿಮ್ಮ ಜೊತೆ ಇದ್ದೇನೆ. ಈಗ ಸುಮಾರು ವಿಷಯ ತರ್ಕಗೊಂಡಿದೆ. ಈಗ ನಮ್ಮ ಮಿತ್ರರು ಹೇಳಿದ್ರು ಎಲೆಯಲ್ಲಿ ತುಂಬ ಮಣ್ಣಿರ್ತದೆ, ಮಣ್ಣಿದ್ರೆ ಇದಾಗ್ತದೆ ಅಂತೇಳಿ. ಹಾಗೆ ಒಂದು 2 ಪ್ರಸಂಗ ಏನಾದರೂ ಆಗಿರ್ಬೋದು. ಪ್ರತಿ ಸರ್ತಿ ಹಾಗೆ ಆಗಿರ್ಲಿಕ್ಕಿಲ್ಲ ಅಂತ ಅಂತೇನೆ. ಯಾಕಂತ ಹೇಳಿದ್ರೆ ಎಲೆಯನ್ನು ಸುಲಭವಾಗಿ, ಮತ್ತೆ ಈಗ ಏನು ನೀರಿಗೆ ನಮ್ಮಲ್ಲಿ ಬರದೇ ಇಲ್ಲ, ಬಾಟ್ಲಿ ಸಪ್ಲೈ ಮಾಡ್ತಾರೆ. ಎಲೆ ಹಾಕಿದ ಕೂಡಲೇ ಬಾಟ್ಲಿ ಕೊಟ್ಟರೆ ಎಷ್ಟು ಬೇಕಾದ್ರೂ ನೀವು ಎಲೆಯನ್ನು ತೊಳ್ಕೊಳ್ಬೋದು. ಆಮೇಲೆ ಇದು ವೇಸ್ಟಿನ ಬಗ್ಗೆ ಹೇಳೋದಾದ್ರೆ, ನನ್ನ ಹೆಂಡತಿಯೊಟ್ಟಿಗೆ ನೀವು ಊಟಕ್ಕೆ ಕೂತ್ಕೊಂಡು ನೋಡ್ಬೇಕು. ಎಲೆ ಊಟಕ್ಕೆ ಎಷ್ಟೆಷ್ಟು ಅವಳ ಲಿಮಿಟ್ ಇಷ್ಟೇ. ಕಡೆಗೆ ಅವಳು ಬಿಡುದು ಎಲೆ ಮಾತ್ರ. ನನಗೆ ಮುಜುಗರ ಆಗ್ತದೆ ಹೊಟ್ಟೆ ಕೂತ್ಕೊಳ್ಳಿ. ಇವಳೆಲ್ಲೂ ಬೇಡ ಬೇಡ ಬೇಡ. ಹಾಗಾಗಿ ಬಳಸುವವರು ಕಡೆ ಸರಿ ಇದ್ದರೆ, ಉಣ್ಣುವವರು ಸರಿ ಇದ್ದರೆ ಅದರಲ್ಲಿ ವೇಸ್ಟೇಜ್ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಎರಡನೇದು, ಅದು ನಿಮ್ಮನ್ನು ನೋಡುವಾಗ ವೇಸ್ಟ್ ಮಾಡುವವರಲ್ಲ ಅಂತ ಗೊತ್ತಾಗ್ತಾರೆ. ಆಮೇಲೆ ಜೇಡಿ ಭಟ್ರು ಹೇಳಿದರು, ಎಲೆಯಲ್ಲಿ ಊಟ ಮಾಡಿದವರು ಡಾಕ್ಟರ್ ಏನು ಸತ್ಯಮೂರ್ತಿಯಾಗಿ ಆಗ್ತಾರೆ ಅಂತ. ಯಾಕಂದ್ರೆ ಟಿಬೇಟಿಯನ್ ಒಂದು ಗಾದೆ ಉಂಟು, ಈಟ್ ಹಾಫ್, ವಾಟ್, ಲಾಫ್ ಥ್ರೈಸ್ ಆ್ಯಂಡ್ ಲವ್ ಅದರ್ಸ್ ಇಮ್ಮೆಜರಬಲ್ ಅಂತ. ನಮಗೆ ಎಷ್ಟು ಬೇಕೋ ಅದರ ಅರ್ಧ ನಾವು ಊಟ ಮಾಡಬೇಕಂತೆ. ಹಾಗೆ 2 ಪಟ್ಟು ನಡಿಬೇಕು, 3 ಪಟ್ಟು ನಗಬೇಕು. ಅದಕ್ಕೋಸ್ಕರ ನನಗೆ ನನಗೆ ನಗುವ ನಗಿಸುವ ಗೆಳೆಯರು ಹುಟ್ಟಿಕೊಂಡಿದೆ ಅಂತ ಭಾವಿಸ್ತೇನೆ. ಮತ್ತೆ ಎಷ್ಟೋ ಪಟ್ಟು ಇತರರನ್ನು ಪ್ರೀತಿಸಬೇಕು. ಅದು ಒಳ್ಳೆಯ ಆರೋಗ್ಯ ಜೀವನದ ಒಂದು ಸೂತ್ರ. ಹಾಗೆ ಅಂತ ಎಲ್ಲರನ್ನೂ ಪ್ರೀತಿಸಬೇಡಿ. ಹಾಗೆ ಈಗ ನಾನು ಹೇಳೋದೇನಂತ ಹೇಳಿದರೆ, ನಾನು ಅದರಲ್ಲಿ 2 ಫಸ್ಟಿನದ್ದು 2 ನಂದು ಉಲ್ಟಾ. ಈಟ್ ಡಬಲ್, ವಾಟ್ ಹಾಫ್ ಆಗಿದೆ. ನಾನು ಉಳಿದದ್ದು ನಗಿಸುವುದು, ನಗುವುದು ಅದೆಲ್ಲ ಇದ್ದದೆ. ಹಾಗೆ ಆಮೇಲೆ ಬಫೆಯಲ್ಲಿ ಏನು ಅಂತ ಹೇಳಿದ್ರೆ, ನನ್ನ ಅನುಭವ ಏನು ಅಂತ ಹೇಳಿದ್ರೆ, ನನಗೆ ಬಫೆ ಅನಿವಾರ್ಯ ಕಾರಣಕ್ಕೆ ಈಗ ಸಹ ಕಡೆಗೆ ಇರೋದು ಬಫೆ ಕಾಣ್ತದೆ ನಮಗೆ ಊಟ ಕಾರ್ಯಕ್ರಮದ ಮೇಲೆ, ಅದು ಗೊತ್ತಿಲ್ಲ. ಆದರೂ ಆದಷ್ಟು ಬಫೆ ನನಗೆ ಇಷ್ಟ ಅಲ್ಲ. ಯಾಕಂತ ಹೇಳಿದರೆ, ಒಂದು ನಮ್ಮ ಪ್ಲೇಟನ್ನು ನಾವೇ, ಈಶ್ವರ ಭಟ್ರು ಹೇಳಿದ್ರು, 1 ಅರ್ಧ ಕಿಲೋಮೀಟರ್ ನಾನು ಬಫೆ ಪ್ಲೇಟ್ ಇಟ್ಕೊಂಡು ತಿಂತೀನಲ್ಲ, ಹೋದೆ ಕ್ಯೂನಲ್ಲಿ ಅಂತ ಹೇಳಿ. ಮತ್ತೆ ಬಫೆ ಊಟದಲ್ಲಿ ನಾವು ಒಮ್ಮೆಗೆ ಸಾಧಾರಣ ಎಲ್ಲವನ್ನು ಹಾಕ್ತೇವೆ. ಯಾಕಂದರೆ ಕ್ಯೂ ದೊಡ್ಡದಿರ್ತದೆ, ಪುನಃ ನಾವು ಹೋಗಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಆಗ್ತದೆ. ಹಾಗೆ ಬೇಕಾದದನ್ನೆಲ್ಲ ಹಾಕುವಾಗ ಎಲೆಯಲ್ಲಿ ನಾವು ಪ್ರತಿಯೊಂದು ಐಟಮ್ನ ರುಚಿ ಬೇರೆ ಬೇರೆ ನೋಡ್ಬೋದು ಹೇಗೆ ಅಂತ ಹೇಳಿ. ಬಫೆಯಲ್ಲಿ ಹೆಚ್ಚಾಗಿ ಸಾರಿನೊಟ್ಟಿಗೆ ಹುಳಿಯೊಟ್ಟಿಗೆ ಅದೆಲ್ಲ ಮಿಕ್ಸ್ ಆಗಿ ಒಟ್ಟಿಗೆ ಏನೋ ಒಂದಾಗ್ತದೆ ಕಡೆಗೆ ಊಟ ಮಾಡೋದು ಹೆಚ್ಚಿನ. ಹಾಗಾಗಿ
ಸಮರಸ ಆಗ್ತದೆ. ಎಲ್ಲ ರಸಗಳು ಬೇರೆ ಬೇರೆ ರಸಗಳು ಸಮರಸ ಆಗ್ತದೆ. ಆಯ್ತಾ? ಹೊಟ್ಟೆಗೆ ಹೋಗಿ ಎಲ್ಲವೂ ಒಂದೇ, ಮತ್ತೆ ಎಲ್ಲ ಮಿಕ್ಸ್ ಆಗಿ ಎಲ್ಲವೂ ಒಂದೇ, ಯಾವುದೆಲ್ಲ ಆಗುದಿಲ್ಲ. ಆದರೆ ನಾಲಿಗೆಯಲ್ಲೇ ನಾವು ರುಚಿ ಬೇರೆ ಬೇರೆ ಸ್ವಾದ ಆಗಬೇಕಾದ್ರೆ ಕುಳಿತುಕೊಂಡು ಊಟ ಮಾಡೋದೇ ಒಳ್ಳೆಯದು. ಇನ್ನೊಂದು, ಕುಳಿತುಕೊಂಡು ಊಟ ಮಾಡುವವರಿಗೆ ಆರ್ಗನೈಸರ್ ಸಂಬಂಧಪಟ್ಟವರು ಬಂದು ಮಾತಾಡೋದು ಜಾಸ್ತಿ. ಇದರಲ್ಲಿ ಮದುವೆ ರೂಮಿಗೆ ಬರ್ತಾರೆ, ಎಲ್ಲ ಬೇಕಾದನ್ನೆಲ್ಲ ನೀವು ತಗೊಳ್ಳಿ, ಆಯ್ತಾ, ಇದು ರಿಪೀಟ್ ಮಾಡಬೇಡಿ, ಬೇಕಾದನ್ನು ಹಾಕೊಳ್ಳಿ ಅಂತೇಳಿ ಅವರೆಲ್ಲ ಹೋಗ್ತಾರೆ. ಆದರೆ ಬಳಸುವ ಇದರಲ್ಲಿ ಪಂಕ್ತಿಯಲ್ಲಿ ಹೆಚ್ಚಿನವರು ಮಗ, ತಂದೆ ಅಂತ ಯಾರಾದರೂ ಬಂದು ಸ್ವಾಮಿ ಈಗ ಬಂದ್ರ, ತಾನು ಊಟ ಮಾಡಿ, ಯಾರು ಒಬ್ಬರೇ ಬಂದ್ರ, ಯಾರು ನಿಮ್ಮವರು ಬಂದಿಲ್ವಾ ಅಥವಾ ಹಾಗೆ ಕೇಳುವಂಥ ಒಂದು ಆರ್ಥಿಕ ಸ್ವಲ್ಪ ಜಾಸ್ತಿ ಉಂಟು ಅಂತ ನಾನು ಭಾವಿಸ್ತೇನೆ. ಆದರೆ ವಚನ ಪಟ್ಟದಲ್ಲಿ ಅಷ್ಟು ಇಲ್ಲ. ಎಲ್ಲರೂ ಬಿಟ್ಟರು ಕೂಡ ಬಾಗಿಲೆಲ್ಲ ಒಂದಿತ್ತು, ಎಲ್ಲ ಬೇಕಾದ ಮಾಡೋದೇ ದಯವಂತರು ಮಾತಾಡೋಣ, ನಾವು ಚಿಕ್ಕರವರು ಕೊಡಿಸಿ ಅಂತ ಹೇಳಿ ಅವ ಅಲ್ಲಿಂದಲೇ ಹೋಗ್ತಾರೆ, ಅಲ್ಲಿ ನಿಲ್ಲುವುದಿಲ್ಲ. ಎರಡನೇದು, ಬಫೆ ಊಟದಲ್ಲಿ ವೇಸ್ಟ್ ಆಗೋದಕ್ಕಿಂತಲೂ ಖರ್ಚು ಕೆಲವು ಐಟಮ್ ಜಾಸ್ತಿ ಆಗುತ್ತೆ. ಭಾವನೆ ಎಕ್ಸ್ಪೀರಿಯನ್ಸ್, ನಮಗೆ ಸಹ ಕೆಲವು ಎಕ್ಸ್ಪೀರಿಯನ್ಸ್ ಆಗಿದೆ. ಗೀರು ಬೀಜ ಅವನಲ್ಲಿ ಪಲ್ಯ ಒಳ್ಳೆದುಂಟಂತೇಳಿ ಎಲ್ಲರೂ 2 ಸತಿ ಅದನ್ನೇ ಹಾಕಿದ್ದಾರೆ, ಮತ್ತೆ ಅವರಿಗೆ ಖಾಲಿ ಬಾಲ್ದಿ ಮಾತ್ರ ಇರ್ತದೆ. ಹಾಗೆ ಹೆಚ್ಚಿನ ಐಟಮ್ಗಳು ಹೀಗೆ ಆಗ್ತದೆ. ಒಳ್ಳೆದಾಗಿದ್ದರೆ ಬಿಡಿ, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋಗ್ತಾರೆ. ಹಾಗಾಗಿ ಇನ್ನೊಂದು, ಎಲೆಯ ಊಟದಲ್ಲಿ ಆರೋಗ್ಯ ಮಾತ್ರ ಇದಕ್ಕೆ ನಾವಂತ ಹೇಳಿದ್ದು, ಊಟವನ್ನು ಪ್ರೇಮದಿಂದ ಸಾವಕಾಶದಿಂದ ಮಾಡಬೇಕು. ನಾವು ಪ್ರತಿದಿನ ಎಲೆಯಲ್ಲಿ ಊಟ ಮಾಡಿದರೆ ಒಳ್ಳೆಯದು. ಒಂದು ಎಳೆ ಸಿಗುವಂಥ ಅಭಾವ ಉಂಟು. ನಮ್ಮ ಮನೆಯಲ್ಲಿ ಮಳೆ ಎಲೆ ಉಂಟು, ಆದರೆ ಮಳೆ ಬಂದರೆ ಪೂರ ಹರಿದೋಗ್ತದೆ. ಆ ಮಳೆಗಾಲದಲ್ಲಿ ಸಿಕ್ಕುದಿಲ್ಲ ಎಲೆ. ಉಳಿದ ಸಮಯದಲ್ಲಿ ಕೊಯ್ದು ತರಬೇಕು, 2 ಹೊತ್ತು ತರಬೇಕು, ಎಲ್ಲ ಆಗಬೇಕು. ಅದು ಒಂದು ಧೂಳು. ಹೌದು, ಹಾಗೆ 2 ಉಂಟು. ಆದರೆ ತೊಳಿಲಿಕ್ಕೆ ಆದರೆ ಮಳೆ ಎಲೆ ಒಳ್ಳೆಯದು ನಮಗೆ. ಮತ್ತೆ ಪ್ಲೇಟ್, ಈಗ ನಾವು ಪ್ಲೇಟೇ ಮಾಡಬೇಕಾಗ್ತದೆ, ಬೇರೆ ಇಲ್ಲ. ಈ ವ್ಯವಸ್ಥೆಯನ್ನು ನೋಡಿಕೊಂಡು ಅದು ಮಾಡ್ತೇವೆ ನಾವು, ಅದಕ್ಕೂ ನಾವು ರೆಡಿ ಇದ್ದೇವೆ. ಆದರೆ ನಮ್ಗೀಗ ವಾದ ಇರುವುದು ಬಾಳೆ ಎಲೆ ಮೇಲೋ ಇದು ಮೇಲೋ ಅಂತ. ಹಾಗಾಗಿ ಮತ್ತೆ ಕೃಷ್ಣ ನನಗೆ ಬಫೆಯಲ್ಲಿ ಊಟ ಮಾಡಿದ್ರು, ನನಗೆ ಗೊತ್ತಿಲ್ಲ ಎಲ್ಲಿ ಊಟ ಮಾಡಿದ್ದಾನೆ ಅಂತ. ಇರಲಿ ಏನು ಹಾಗೆ ಎಲ್ಲಿ ಯಾವುದರ ಬೇಕಾದ್ರೂ ಊಟ ಮಾಡ್ಲಿಲ್ಲ ಅವನು ಹೇಳಿದ್ರು, ಕೃಷ್ಣ ಹೇಳಿದ್ರು. ಆದ್ರೆ ಈಶ್ವರ ಭಟ್ರು ಹಾಗೆ ಹೇಳುವುದ, ಕೃಷ್ಣ ಹೇಳಿದ ಹಾಗೆ. ಈಗ ನಿಮ್ಗೆ ಬಫೆ ಊಟವೇ ಇವತ್ತಿನ ದಿವಸ, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಮಂಗಲ ರತ್ನಾಕರ್ ಅವರಿಗೆ ಬರ್ತಾ ಇದ್ದೇನೆ. ನೋಡಿ, ಇಸ್ತ್ರಿ ಹಾಕಿದ ಬಟ್ಟೆ ಹಾಳಾಗುವುದಿಲ್ಲ, ಕೆಳಗೆ ಕೂತ್ರೆ ಮಣ್ಣಾಗ್ಬೋದು ಅಲ್ವಾ? ಇದೆಲ್ಲ ಕೆಲವು ವಿಚಾರಗಳಿವೆ. ಆದರೆ ಈ ಎಲೆ ಊಟದಲ್ಲಿ ನಾನು ನೋಡಿದರೆ ಕೆಲವೊಮ್ಮೆ ಬಳಸುವವರು ವೈಟ್ ಬಾಲ್ ನೋ ಬಾಲ್ ಎಲ್ಲ ಹಾಕೋದುಂಟು. ಮತ್ತು ಎಲೆ ಊಟ ಸರಿ ತಿಂದು ಕೆಲವೊಮ್ಮೆ ಔಟ್ ಆಗುವವರೇ ಜಾಸ್ತಿ. ಅದೇ ಔಟ್ ಆಗುವವರು ಜಾಸ್ತಿ. ಹಾಗಂತ ಬಫೆ ಊಟ ಒಳ್ಳೇದು ಅಂತೇಳಿ ನೀವು ತಿಳ್ಕೊಳ್ಬೇಡಿ. ನಾನು ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ನಿಮ್ಮ ಬಫೆ ಊಟದಲ್ಲೂ ನಾನು ನೋಡಿದ್ದೇನೆ, ಸಾರು ಹಾಕಿದರೆ ಅದು ಹರ್ಕೊಂಡು ಹೋಗಿ ಅಲ್ಲಿ ಪಾಯಸದೊಟ್ಟಿಗೆ ಸೇರಿಕೊಂಡಿರ್ತದೆ, ಪಾಯಸ ಹೋಗಿ ಉಪ್ಪಿನಕಾಯಿ ಜೊತೆಗೆ ಸೇರಿಕೊಂಡಿರ್ತದೆ. ಆ ಸಾರು ಆ ಮೇಲೆ ಇಟ್ಟಂಥ ಹಪ್ಪಳವನ್ನು ಒಳ್ಳೆ ಅದಕ್ಕೆ ಏನೋ ಒಂದು ಬಲವೇ ಇಲ್ಲದ ಹಾಗೆ ಮಾಡಿರ್ತದೆ. ಹಪ್ಪಳ ಹೀಗೆ ಹಾಕಾಗ್ತದೆ ಅಲ್ವಾ? ಅದು ಕೂಡ ಡಿಸ್ಅಡ್ವಾಂಟೇಜ್ ಇಲ್ಲಿಯೂ ಸಹ ಉಂಟು. ಸೊ ಇದೆಲ್ಲ ಇಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಏನಾದರೂ ವಿಷಯ ಉಂಟಾ ಹೇಳಿ. ಹೌದು, ನೀವು ಹೇಳಿದ ಹಾಗೆ ಬಡಿಸುವವರ ಮೇಲೆ ಅದು ಅವಲಂಬಿತ ಆಗಿರ್ತದೆ. ಹೌದು, ನಾವು ಹೇಳುವಾಗಲೇ ಸ್ವಲ್ಪ ಹಾಕಿ, ಹೇಳುವಾಗಲೇ ಇದೆ 1 ಚಮಚದಷ್ಟು ಹಾಕಿ, 1 ಚಮಚದಷ್ಟು ಹಾಕಿ ಹೇಳಿದ 2 ಚಮಚ ಬೀಳ್ತದೆ. ಆ ಒಂದು ಜಾಣನೆ ನಮ್ಮಲ್ಲಿ ಇರಬೇಕು. ಇನ್ನು ಕುಳಿತಲ್ಲಿ ಬಡಿಸುವವರು ನೀವೇ ಹೇಳಿದ್ರಿ, ವೈಟ್ ಬಾಲ್ ನೋ ಬಾಲ್ ಎಲ್ಲ ಹಾಕ್ತಾರೆ. ಅದಕ್ಕಿಂತ ಹೆಚ್ಚು ನೀವು ಕುಳಿತುಕೊಂಡು ಊಟ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀರಿ. ಹೌದು, ನನ್ನಲ್ಲೇ ಒಬ್ಬರು ಬೇರೆ ನನ್ನ ಫ್ರೆಂಡ್ ಪ್ರಶ್ನೆ ಕೇಳಿದ್ದಾರೆ, ನಿಮ್ಮ ಪಂಕ್ತಿಯಲ್ಲಿ ಕುಳಿತುಕೊಂಡು ಊಟ ಮಾಡಿದರೆ ಎಕ್ಸ್ಟ್ರಾ ವಿಟಮಿನ್ ಎಲ್ಲ ಸಿಗ್ತದಲ್ವ ಅಂತ. ನಿಮ್ಮಲ್ಲಿ ಕೂತ್ಕೊಂಡು ಎಲೆಯಲ್ಲಿ ಊಟ ಮಾಡಿದರೆ ಎಕ್ಸ್ಟ್ರಾ ವಿಟಮಿನ್ ಎಲ್ಲ ಸಿಗ್ತದಲ್ವ? ಅದಲ್ಲ, ಅಂಗಿ ಹಾಕದೆ ಬಡಿಸ್ತಾರಲ್ವ. ಸೆಕೆ ಕಾಲದಲ್ಲಿ ಎಕ್ಸ್ಟ್ರಾ ಉಪ್ಪು ಗಿಪ್ಪೆಲ್ಲ ಸೇರಿಕೊಳ್ತದಲ್ವ ಅಂತ ತಮಾಷೆ ಮಾಡ್ತಾರೆ. ಒಮ್ಮೊಮ್ಮೆ ಸಮಸ್ಯೆ ಆದದ್ದು ಇರ್ತದೆ ಅಂತಂದರೆ ಅದನ್ನೇ ಹೀಗೆ ಮಾಡಿದ್ದು ಬಡಿಸ್ಕೊಳ್ಬೋದು. ಆದರೆ ಬಫೆ ಊಟದ ಬಳಸುವವರಲ್ಲಿ ಆ ಸಮಸ್ಯೆ ಇರುವುದಿಲ್ಲ. ನೀಟಾಗಿ ಬರ್ತಾರೆ, ಕೈಗೆ ಗ್ಲೌಸ್ ಹಾಕಿಕೊಂಡು ಬಳಸ್ತಾರೆ ಹೆಚ್ಚಿನವರು. ಹಾಗಾಗಿ ಆ ನೀಟ್ನೆಸ್ ಅನ್ನು ಕಾಣ್ತೇವೆ. ಅಲ್ಲದೆ ಒಂದು ವಸ್ತ್ರವನ್ನು ಇಟ್ಟುಕೊಂಡಿರ್ತಾರೆ. ಇನ್ನು ನಾವು ಬಫೆಯ ಪ್ಲೇಟನ್ನು ಕ್ಲೀನ್ ಮಾಡಿಯೇ
ಊಟ ಮಾಡ್ತೇವೆ. ಯಾರು ನೇರವಾಗಿ ಅದನ್ನು ಹಾಕಿಕೊಳ್ಳುವುದಿಲ್ಲ. ನಮ್ಮವರೆಲ್ಲ ಚೆನ್ನಾಗಿ ಅದನ್ನು ಸಮರ್ಥನೆ ಮಾಡಿ ಆಗಿದೆ. ಇನ್ನು ಪರಿಮಳದ ಬಗ್ಗೆ ಆಗ ನಮ್ಮ ಸತ್ಯಣ್ಣ ಮಾತಾಡುವಾಗ ಹೇಳಿದರು, ಪರಿಮಳ ಎಲೆಯಲ್ಲಿ ಊಟ ಮಾಡುವಾಗ ಸಾರಿನ ಪರಿಮಳ, ಅಪ್ಪಬ್ಬ ನಾವು ಪ್ಲೇಟಲ್ಲಿ ಊಟ ಮಾಡಿದ ಪರಿಮಳ ವ್ಯತ್ಯಾಸ ಆಗುದಿಲ್ಲ. ತುಪ್ಪ ಹಾಕ್ಬೇಕು ಪರಿಮಳ ಬರಲಿಕ್ಕೆ. ತುಪ್ಪ ಹಾಕಬೇಕಾಗಲ್ಲ, ತುಪ್ಪ ಇಲ್ಲದೇ ಪರಿಮಳ ಇರ್ತದೆ ಅಂತ, ಸಾರಿದ್ದೇ ಒಂದು ಘಮ ಇರ್ತದೆ, ಆ ಒಂದು ಘಮ ಸಿಗ್ತದೆ. ಇನ್ನು ಎಷ್ಟೋ ಮಂದಿ ಬಾಳೆಯಲ್ಲಿ ಊಟ ಮಾಡ್ತಾರಲ್ವಾ, ಆಮೇಲೆ ಇಲ್ಲಿ ಬಫೆಯಲ್ಲಿ ಏನುಂಟು ಸ್ಪೆಷಲ್ ಅಂತ ಹೀಗೆ ನೋಡಿಕೊಂಡು ಬಂದಲ್ಲೂ ಐಸ್ ಕ್ರೀಮು ಎಷ್ಟೇನು ಐಟಮ್ ಇದ್ರೆ ಹಾಕೊಳ್ಳೋರು ಇರ್ತಾರೆ ಕೆಲವು ಕಡೆ, ಅದನ್ನು ಗಮನಿಸಿದ್ದೇವೆ ನಾವು. ಇನ್ನು ಎಲೆಯಲ್ಲಿ ವೇಸ್ಟ್ ಆಗುವುದಿಲ್ಲ ಅಂತ ನೀವು ಹೇಳ್ತೀರಿ, ಬಫೆಯಲ್ಲಿ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ತೀರಿ. ಆ ಹಾಕಿಕೊಳ್ಳುವವರ ಕೈಯಲ್ಲಿ ಇರ್ತದೆ ಎಷ್ಟು ಹಾಕಬೇಕು, ಹೇಗೆ ಹಾಕಬೇಕು. ಸಾಮಾನ್ಯವಾಗಿ ಈಗ ನಾನು ಹೋಗುವಾಗ ನನ್ನ ಅನುಭವವನ್ನು ಹೇಳುವುದು, ಎಲೆ ಊಟ ಮಾಡ್ತೇನೆ ನಾನು, ನನಗೆ ಅದು ಇಷ್ಟನೇ, ಬೇಕಾದಷ್ಟೇ ಹಾಕ್ಕೊಳ್ತೇನೆ. ಬಫೆಯಲ್ಲಿ ಬೇಕಾದ್ದು ಮಾತ್ರ ಹಾಕ್ಕೊಳ್ತೇನೆ, ಅಲ್ಲಿ ಒತ್ತಾಯ ಇರುವುದಿಲ್ಲ, ನಮಗೆ ಬೇಕಷ್ಟೇ ಆಗ್ತದೆ. ಇನ್ನು ಇವರು ನಮ್ಮ ಕಾರಂತರು ಹೇಳ್ತಾ ಇದ್ರು ಎಲೆ ಊಟಕ್ಕೆ ಸಮನ್ವಯಕಾರರು ಅರ್ಧ ಆಚೆ ವಾದಿದಾಗ ಕಾಣ್ತುಂಟು, ಆದರೆ ಮೌಖಿಕವಾಗಿ ಮಾತ್ರ ನೀವು ವಾದಿದ್ದು ಕಾಣ್ತದೆ. ನಾವಿಲ್ಲಿ ಬಂದಾಗ ನಮಗೆ ಸಿಕ್ಕಿದ್ದು ಬಫೆ ಸರ್ವಿಸ್ ಅಂತ, ಈಗ ಬಹುಶಃ ಊಟ ಕೂಡ ಬಫೆ ಸರ್ವಿಸ್ ಆಗಿ ಕಾಣ್ತಾ ಉಂಟು, ಲೇಟಲ್ಲೇ ನಾವು ಊಟ ಮಾಡ್ತೇವೆ ಅಂತ. ಇನ್ನೊಂದು ಎಲೆ ವೇಸ್ಟ್ ಆಗೋದಿಲ್ಲ, ದನಕ್ಕೆ ಹೋಗ್ತದೆ ಅಥವಾ ಬೇಕಾದಷ್ಟು ಎಲೆ ಸಿಗ್ತದೆ. ನಾವು ಸಿಟಿಯಲ್ಲಿರೋದು, ನಮಗೆ ಎಲೆಯ ಅಭಾವ ನಮಗೆ ಗೊತ್ತು. ನಿತ್ಯ ಎಲ್ಲಿಗಪ್ಪ ಹೋಗೋದು ಎಲೆಗೆ, ಎಲ್ಲ ಬಿಟ್ಟು ಎಲ್ಲಿ ಹಸು ಉಂಟು. ನಾಗರ ಪಂಚಮಿಗೆ ಬೇಕಾದ್ರೆ ಒಂದು ಹಸುವಿನ ಹಾಲು ತರಲಿಕ್ಕೆ ಎಲ್ಲೂ ಹಸುವಿಲ್ಲ, ಅದನ್ನು ನಾವು ನಂದಿನಿ ಹಾಲಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಊಟವನ್ನು ಪ್ಲೇಟಲ್ಲಿ ಮಾಡಿದರೆ ದೋಷ ಇಲ್ಲ ಅಂತ ಕಾಣುತ್ತದೆ. ಜೀರ್ಣ ಆಗುವಂತಹ ಶಕ್ತಿ ನಮ್ಮಲ್ಲಿದ್ದರೆ, ಆಗಲೇ ಡಾಕ್ಟ್ರು ಮತ್ತು ಸರ್ ಹೇಳಿದಾಗ ಹಸಿವನ್ನುವುದು ನಮ್ಮಲ್ಲಿದ್ದರೆ ಖಂಡಿತ ಎಂತಹ ಆಹಾರ ಕೂಡ ಕರಗ್ತದೆ. ಇನ್ನು ಅಡುಗೆ ಮಾಡುವವರು ರುಚಿಯಾಗಿ ಮಾಡಿದರೆ, ಎಲ್ಲ ಹಳೆದು ಹೌದು, ಗ್ರೈಂಡರಲ್ಲೇ ಅದು ಅವ್ರು ಕಡಿಯೋದು, ಕೈಯಲ್ಲಿ ಕಡಿತಾರ ಇಲ್ಲ, ಎಲ್ಲವೂ ಮಾಡರ್ನೈಸ್ ಆಗಿದೆ. ಈ ಬಗ್ಗೆ ನಾವು ಸ್ವಲ್ಪ ಅನುಕೂಲಕ್ಕೆ ಸರಿಯಾಗಿ ಮಾಡರ್ನೈಸ್ ಆಗಬಹುದೇನೋ ಅಂತ ನನಗೆ ಅನಿಸ್ತದೆ. ನನ್ನ ಅಭಿಪ್ರಾಯ, ಬಫೆಗೆ ನನ್ನ ಓಟ್ ಅವಸರ, ಅನುಕೂಲ ಮತ್ತು ಎಲ್ಲರೊಂದಿಗೆ ಹರಟಿಕೊಂಡು ಮಾತಾಡ್ಕೊಳ್ಬೋದು ಅನ್ನೋ ಕಾರಣ. ಧನ್ಯವಾದಗಳು. ಈಗ ಮೇಡಮ್ ಅವರೇ, ಬಫೆಯವರು ಹೇಳಿದರು ನಮಗೆ ಬಫೆ ಊಟ ಮಾಡುವಾಗ ಮೊದಲೇ ಅಲ್ಲಿ ಎಲ್ಲ ಡಿಸ್ಪ್ಲೇ ಇರ್ತದೆ, ಯಾವ್ದು ಏನೇನು ಉಂಟು ಅವತ್ತಿನ ದಿವಸ ಮೆನು ಅಂತೇಳಿ ಎಲ್ಲ ಇಟ್ಟಿರ್ತಾರೆ, ಹಾಗೆ ನಮಗೆ ಗೊತ್ತಾಗ್ತದೆ. ಎಲೆ ಊಟದಲ್ಲಿ ಏನು ಗೊತ್ತಾಗ್ತದೆ, ಊಟ ತರ್ತಾ ಇರ್ತಾರೆ, ಹಾಕ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು ಶುರುವಿಗೆ ಸಾರನ್ನು ತುಂಬ ಉಂಡು ಬಿಡ್ತೇವೆ, ಮತ್ತೆ ಇನ್ನೂ ಬೇರೆ ಬೇರೆ ಐಟಮ್ಗಳು ಬರುವಾಗ ನಮಗೆ ಮತ್ತೆ ಹೇಳ್ಬಾರ್ದಿತ್ತ ಅನ್ನೋ ಒಂದು ವಿನ್ಯಾಸದಲ್ಲಿ ಬರ್ತದೆ ಪ್ರಶ್ನೆ. ಹಾಗೆ ಅವರು ಹೇಳುವುದು ನಮಗೆ ಮೊದಲೇ ಗೊತ್ತಾಗ್ತದೆ, ನಾವು ಏನು ಬೇಕಾದರೂ ತಗೊಂಡು ತಿನ್ಬೋದು, ಇಲ್ಲಿ ಗೊತ್ತಾಗುವುದಿಲ್ಲ ನಮಗೆ. ಅದಕ್ಕೆ ಏನಾದ್ರು ಉಪಾಯ ಉಂಟಾ ತಮ್ಮಲ್ಲಿ? ಹಾಕ್ತಾರೆ ಅದು ಬೇಡ. ಹಳೆ ಬೇರು ಹೊಸ ಚಿಗುರು, ಅರ್ಥ ಆಗಿರ್ಬೋದಲ್ಲ. ಬಾಳೆ ಎಲೆ ಹಳೆ ಬೇರು, ಬಫೆ ಹೊಸ ಚಿಗುರು. ಚಿಗುರನ್ನೇ ಏನು ಮಾಡಲಿಕ್ಕಾಗೋದಿಲ್ಲ, ಬೇರು ಬೇಕೇ ಬೇಕಲ್ಲ, ಒಪ್ಪಿಕೊಳ್ಳಿ, ಬಾಳೆ ಎಲೆ ಬೇಕು. ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ಹೊಟ್ಟೆ ತುಂಬ, ಬಫೆಯಲ್ಲಿ ಊಟ ತಟ್ಟೆ ತುಂಬ ಮಾತ್ರ. ನಮ್ಮೊಬ್ಬ ಫ್ರೆಂಡ್ ಬಫೆಯಲ್ಲಿ ಊಟ ಮಾಡಿ ಬಂದು ಮನೆಗೆ ಬಂದು ಹೇಳ್ತಾ ಇದ್ರು, ಇವತ್ತೆಂಥದ್ದು ಪದಾರ್ಥ ಮಾಡಿದ್ದೀರಿ, ನನಗೇನು ಹೊಟ್ಟೆ ತುಂಬಲಿಲ್ಲ ಅಂತ. ಸಾಮಾನ್ಯವಾಗಿ ಬಫೆಯಲ್ಲಿ ಈ ಎಂಜಲನ್ನು ಮತ್ತು ಎಂಜಲ್ ತಟ್ಟೆ ಹಿಡ್ಕೊಂಡು ಹೋಗುವುದನ್ನು ನೋಡುವಾಗ ಒಂದು ಸರ್ತಿ ಏನು ತಗೊಂಡು ಬರ್ತೇವೆ ಅಷ್ಟೇ ಸಾಕು ಅಂತ ಅನ್ನಿಸ್ತೇವೆ. ಮತ್ತೆ ಇನ್ನೊಮ್ಮೆ ಹೋಗಿ ತಗೊಳ್ಳುವಂತಹ ಇಚ್ಛೆ ನಮಗೆ ಇರುವುದಿಲ್ಲ, ಅಂತಹ ಸ್ಥಿತಿ ಬಫೆದು. ಆದರೆ ಚಿಗುರು ಬೇಕು, ಬೇರನ್ನು ಮಾತ್ರ ಮರಿಬೇಡಿ ಅಂತ ಹೇಳೋದು. ಹೊನ್ನ ತಟ್ಟೆಗಿಂತ ತೋಟದ ಬಾಳೆಲೆಯ ತಟ್ಟೆಯೇ ಲೇಸು ಅಂತ ಹೇಳಿ ಸರ್ವಜ್ಞ ಕವಿ ಹೇಳಿದ್ದಾನಂತೆ. ಹಾಗೆಯೇ ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ಸ್ವರ್ಗಕ್ಕೆ ಕೈಲಾಸಕ್ಕೆ 2 ಹೆಜ್ಜೆ ನಡೆದ ಹಾಗೆ ಅಂತ ಕೂಡ ಹೇಳಿದ್ದಾರೆ. ಹೊನ್ನದಾನಕ್ಕಿಂತ ಅನ್ನದಾನವೇ ಶ್ರೇಷ್ಠ. ಅನ್ನದಾನ ಎಂಬುದು ಮಹಾದಾನ ಪ್ರಾಯಶಃ. ಆದ್ದರಿಂದಲೇ ಇಂದಿನ ಯುಗದಲ್ಲಿ ಎಲ್ಲೆಡೆಯಲ್ಲಿಯೂ ಕೂಡ ಯಾವುದೇ ಕಾರ್ಯಕ್ರಮ, ಸಭೆ, ಸಮಾರಂಭಗಳಿದ್ರೂ ಕೂಡ ಊಟ ಇದ್ದೇ ಇದೆ. ಹೊಟ್ಟೆಯ ಆ ಹಸಿವು ತಗ್ಗಿದರೆ ಮಾತ್ರ
ಬಂದವ ಕಾರ್ಯಕ್ರಮವನ್ನು ಸರಿಯಾಗಿ ವೀಕ್ಷಿಸಲಿಕ್ಕಾಗ್ತದೆ. ಹೆಚ್ಚಾಗಿ ನಮ್ಮ ಯಕ್ಷಗಾನದಲ್ಲಿ ಕಾಲಮಿತಿಯಲ್ಲಿ ಯಕ್ಷಗಾನ ಈಗ ನಡೀತಾ ಇದೆ. ಎಲ್ಲ ಕಡೆಯಲ್ಲಿಯೂ ಕೂಡ ಊಟ ಹೊತ್ತಿಗೆ ಸರಿಯಾಗಿ ಊಟ ಅಥವಾ ಫಲಹಾರ ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ನಮ್ಮ ಮಠ, ದೇವಾಲಯ, ಮಂದಿರ, ನಮ್ಮ ಕಾರ್ಯಕ್ರಮಗಳು, ಸಭೆ, ಸಮಾರಂಭ ಎಲ್ಲದರಲ್ಲಿಯೂ ಕೂಡ ಅನ್ನದಾನ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಪ್ರತಿದಿನ ಪ್ರತಿ ಬಾರಿ ಅಲ್ಲದಿದ್ದರೂ ಕೂಡ ವಾರಕ್ಕೆ ಒಂದೆರಡು ಬಾರಿಯಾದರೂ ಎಲೆಯಲ್ಲಿ ಊಟ ಮಾಡುವಂತಹ ಅಭ್ಯಾಸವನ್ನು ನಾವು ಇಟ್ಟುಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅದು ಫ್ಲ್ಯಾಟ್ ಆಗಿದ್ರೂ ಕೂಡ ಈಗ ಬೇಕಾದಷ್ಟು ದೊಡ್ಡ ದೊಡ್ಡ ಚಟ್ಟಿಗಳೆಲ್ಲ ಬರ್ತದೆ. ಬಾಳೆ ಗಿಡವನ್ನು ಬೆಳೆಸಿಕೊಳ್ಳಿಕ್ಕಾಗ್ತದೆ. ವಾರಕ್ಕೆ 2 ಸರ್ತಿ ಊಟ ಮಾಡುವಷ್ಟು ಬಾಳೆ ಎಲೆಯನ್ನು ನಾವು ಬೆಳ್ಕೊಳ್ಳಿಕ್ಕೆ ಆಗ್ತದೆ. ಆದ್ದರಿಂದ ಈ ಅನ್ನದಾನ ಎಂಬುದು ಶ್ರೇಷ್ಠ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಸ್ಕಾರ, ಇದು ನಮ್ಮ ಸಂಪ್ರದಾಯ, ಇದು ನಮ್ಮ ಹಬ್ಬ, ಇದು ನಮ್ಮ ಆಚರಣೆ, ಇದು ನಮ್ಮ ಭಾರತ. ಜೈ ಭಾರತ್ ಮಾತಾ, ಭಾರತ್ ಮಾತಾ ಕಿ ಜೈ. ಇರಾನ್ ಟಾಪಿಕ್ ಚೇಂಜ್ ಮಾಡಿಬಿಟ್ರು. ಜೈ ಶ್ರೀರಾಮ್ಗೆ ಹೋಗಿ ಗೋವಿಂದ ಗೋವಿಂದ ಅನ್ನುವಂಥದ್ದು ಊಟ ಆದಮೇಲೆ ಇದು ಜೈ ಶ್ರೀ ಆಗಲಿ. ನೋಡಿ, ಊಟದ ಎಲೆ ಬಗ್ಗೆ ಕವಿಗಳು ಕೂಡ ಚಂದದಲ್ಲಿ ಬರೆದಿದ್ದಾರೆ. ನಾವು ಸಹ ಹಾಡಿದ್ದೇವೆ, ಚಿಕ್ಕದಿರುವಾಗ ನಾವು ಸಹ ಹಾಡಿದ್ದೇವೆ. 1, 2 ಬಾಳೆಲೆ ಹರಡು, 3, 4 ಅನ್ನ ಹಾಕು, 5, 6 ಬೇಳೆ ಸಾರು, 7, 8 ಪಲ್ಯಕ್ಕೆ ದಂಟು, 9, 10 ಎಲೆ ಮುದಿರೆತ್ತು 1ರಿಂದ 10 ಹೀಗಿತ್ತು ಊಟದ ಆಟವು ಮುಗಿಯಿತು. ಅಡ್ಡಿಯಿಲ್ಲಲ್ಲ, ನಾನು ಒಳ್ಳೆ ಆಡಿದೆ. ಹಾಗೆ ನಿಮ್ಮ ಬುಫೆ ಅದು ಹೇಗೆ ಹೇಳೋದು ಗೊತ್ತಿಲ್ಲ. ಬಫೆಟ್ ಅಂತ ಬರೆಯೋದು, ಹೇಳೋದು ಬುಫೆ ಅಂತ ಹೇಳ್ಬೇಕಂತೆ, ಬುಫೆ ಅಲ್ವಾ? ಸೊ ಬುಫೆ ಬಗ್ಗೆ ಏನಾದ್ರು ಅಂಥದ್ದು ಪದ್ಯ ಉಂಟಾ, ಕವಿತೆ ಏನಾದ್ರು ಉಂಟಾ ತಮ್ಮಲ್ಲಿ? ನಾನು ಆಗಲೇ ಹೇಳಿದೆ, ಎಲಿಮೆಂಟ್ರಿ ಶಾಲೆಯಲ್ಲಿ 1-2 ಶಾಲೆಗೆ ಹೊರಡು ಅದು ಮರೆಯುವ. ನಾವು ಬಾಲ್ಯದಿಂದ ತಾರುಣ್ಯದ ಗೃಹಸ್ಥಾಶ್ರಮಕ್ಕೆ ಬಂದ ಹಾಗೆ ಹೊಸ ಒಂದು ಪದ ಹೇಳುದಿದ್ರೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಜಿಹ್ವ ನಿನ್ನೊಳಗೋ ನೀನು ಜಿಹ್ವೆಯೊಳಗೋ ಅಂತೊಂದು ಉಂಟು. ಹಾಗಾದರೆ ಇಲ್ಲಿ 3 ಇಂಚು ಜಿಹ್ವಾಂಗ, ಕೆಳಗೆ ಗುಹ್ಯಾಂಗ. ಇದು ಜಾಗೃತಿ ಇದ್ದರೆ ಎಲ್ಲಿ ಸಹ ಯಾಕೆ ಸಹ ಊಟ ಮಾಡ್ಬೋದು. ನೀವು ಯಾವತ್ತಾದರೂ ಉಡುಪಿಯವರು ಬಡಿಸೋ ಊಟ ಮಾಡಿದ್ರೆ ಅನ್ಕೊಂಡಾ? ನೀವು ಪಲ್ಯ ಬೇಕು ಅಂತ ಹೇಳೋದು 5ನೇ ಎಲೆಯಲ್ಲಿ ಇರ್ತಾರೆ. ಆದ್ದರಿಂದ ಬಫೆ ಮೀಲಲ್ಲಿ ನೀವು ಏನೇ ಮಾಡಿ ಎರಡರಲ್ಲಿ ತೊಂದರೆ ಉಂಟು. ಎಂಜಲ್ ಒಬ್ಬರಿಗೆ ಹೋಗುದಿಲ್ಲ ಅಂತ ಹೇಳಿ ಯಾರು ನಾವು ಶಪಥ ಹಾಕಿ ಕೂತ್ಕೊಳ್ಳಿ. ನೆಲದ ಎಲೆಯಲ್ಲಿ ಬಡಿಸಿದರೆ ಸಾರು ಬಡಿಸುವಾಗ ಉಪ್ಪು ಹಾಕಬೇಕು ಅಂತಿಲ್ಲ, ಅವರು ಬಡಿಸೋವರೆಗೆ ಉಪ್ಪು ಬೀಳ್ತಾ ಇರ್ತದೆ. ಮೇಲೆ ಬಡಿಸಿದರೆ ಅದು ಕೂಡ ಸೌಟು ತಗ್ತಾ ಇರ್ತದೆ. ಬಡಿಸೋರು ಹೆಚ್ಚಾಗಿ ಇತ್ತೀಚೆಗೇನೋ ಸುಧಾರಣೆ ಆಗಿದೆ. ಇಲ್ಲದ್ರೆ 5 ಬೆರಳಲ್ಲಿ 4 ಬೆರಳಲ್ಲಿ ಉಗುರು ಸುತ್ತಿರ್ತದೆ, ಅವರು ಪಲ್ಯ ಬಡಿಸ್ತಾ ಹೋಗ್ತಾರೆ. ಇದನ್ನು ಅನುಭವಿಸ್ಬೇಕಾ? ನಮ್ಮ ಕೈಯಲ್ಲಿ ನಾವು ಊಟ ಮಾಡಬೇಕಾದ್ರೆ ಬಫೆಯಲ್ಲಿ ಒಂದ್ಸಲ ಅವರು ಬಡಿಸಲಿ ಸೌಟಲ್ಲಿ, ನಮ್ಮ ಕೈಯಲ್ಲಿ ಶುದ್ಧವಾಗಿದ್ದರೆ ನಾವು ಊಟ ಮಾಡಬಹುದು. ಕೊನೆಗಂತೂ ನಾನು ಹೇಳುವುದು, ಅಪರಕ್ರಿಯೆಗಳಲ್ಲಿ ಆಗಲಿ ಯಾವುದರಲ್ಲಿ ದಾನ ದಿನ ಎಲ್ಲ ಹೇಳಿದೆ. ದಾನ ಕೊಡೋದು ಭಯಂದಾನ ಇರಲಿ ಯಾವುದೇ ಇರಲಿ, ಆ ದಾನ ಕೊಟ್ಟ ಎಲೆಯನ್ನು ಕುಡಿದು ಪುನಃ ತಟ್ಟೆಯಲ್ಲಿ ಇಟ್ಟು, ಯಾಕಂದರೆ ಎತ್ತುವಾಗ ಹರಿದು ಬಿಡ್ತದೆ. ಹಾಗಾದ್ರೆ ನೀವು ಪ್ರಸಾದ ಕೊಡುವಾಗ ಕೂಡ ಹೆಚ್ಚಿನದರಲ್ಲಿ ಕೊನೆಗೆ ನೀವು ಹರಿಕೆ ಕೊಟ್ಟಾಗ ಅದನ್ನು ತಟ್ಟೆಯಲ್ಲಿ ಇಟ್ಟು ಆಮೇಲೆ ಕೊಡ್ತಾರೆ. ತಟ್ಟೆ ಮೇಲೆ ಎಲೆಗೆ ಪ್ರಧಾನ, ಎಲೆ ಮೇಲೆ ತಟ್ಟೆಗೆ ಪ್ರಧಾನ, ಚಿರೋಟಿಯಲ್ಲಿ ಊಟದಲ್ಲಿ ಮಾತ್ರ. ಹೌದಾ ಅಲ್ಲ? ಶರೀರದ ಮೇಲೆ ತಲೆ ಪ್ರಧಾನ. ಹಾಗಾಗಿ ತಲೆ ಮೇಲೆ ಬಾಳೆ ಎಲೆಯ ಅಲ್ಲ ಬಫೆ ಮೇಲೆ ತಲೆಯ ಅಂತ ನೀವೇ ಯೋಚನೆ ಮಾಡಿ. ಅಂತೂ ಒಂದಕ್ಕೊಂದು ಪರಸ್ಪರ ಬೇಕು. ಬದಲಾವಣೆ ಬೇಕಾ, ಬೆಳವಣಿಗೆ ಬೇಕು. ಬೆಳವಣಿಗೆ ಬೇಕಾ, ಬದಲಾವಣೆ ಸಿದ್ಧರಾಗಬೇಕು. ಅದು ಇಲ್ಲಂತಾದರೆ ನಾವೆಲ್ಲರೂ ಬದಿಗೆ ಬೀಳ್ತೇವೆ, ಅಲ್ಲಿ ತಟ್ಟೆ ಕಾಯ್ತಾ ಉಂಟು. ಥ್ಯಾಂಕ್ ಯು ಸರ್. ಕಲಾವತಿ ಮೇಡಮ್ ಅವರೇ, ಅನ್ನ ನೀಡುವವನು ಪುಣ್ಯಾತ್ಮ ಅಂತೆ, ಒಂದು ಅವಳು ಅನ್ನವನ್ನು ಬಿಡದೆ ತಿನ್ನುವ ಮಹಾತ್ಮ ಅಂತೆ, ಇವೆಲ್ಲವನ್ನು ನೋಡುತ್ತಿರುವ ಪರಮಾತ್ಮ ಅಂತೆ ಅಲ್ವಾ? ಹಾಗೆ ಈಗ ಎಲೆ ಊಟವೇ ಶ್ರೇಷ್ಠ ಅನ್ನಲಿಕ್ಕೆ ಕಡೆಯೇ ತಮ್ಮ ಮಾತುಗಳು. ಪರಮಾತ್ಮ ಎಲ್ಲವನ್ನೂ ನೋಡ್ತಾನೆ ಅನ್ನೋದಕ್ಕೆ ನಮ್ಮಂಥ ಹಿರಿಯರು ಹೇಳುವಂಥ ಮಾತು. ನಾವೆಲ್ಲ ಮೊದಲೆಲ್ಲ ಅನ್ನ ಅಂದರೆ ಅದು ಮುಸುರೆ ಅಂತ ಹೇಳ್ತಾ ಇದ್ವಿ. ಆ ಮುಸುರೆಯನ್ನು ಮುಟ್ಟಿದರೆ ಕೈ ತೊಳೆದು ಉಳಿದದನ್ನು ಮುಟ್ಟಬೇಕು. ಈಗ ಏನಾಗಿದೆ, ಇವರ ಬಫೆ ಊಟದಲ್ಲಿ ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡ್ತಾರೆ.
ಅದು ಒಳ್ಳೆಯದಲ್ಲ. ಯಾಕಂದರೆ ಆ ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡುವಾಗ ಅದರ ಒಂದು ವೇವ್ಸ್ ಹೊಟ್ಟೆ ಒಳಗೆ ಹೋಗ್ತದೆ, ನಮ್ಮ ಆರೋಗ್ಯ ಕೆಡ್ತದೆ ಅಂತ ಹೇಳ್ತಾರೆ. ಹೇಗೆ ನಾವು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡುವಾಗ ಅವರ ವೇವ್ಸ್ ನಮಗೆ ಬಂದು ನಮ್ಮ ಒಂದು ಆಯುಷ್ಯ ಜಾಸ್ತಿ ಆಗೋದು, ಆರೋಗ್ಯ ಜಾಸ್ತಿ ಆಗೋದು ಅದರ ಮುಖೇನ ಅಂತ ಹೇಳ್ತಾರಲ್ಲ, ಅದೇ ರೀತಿ. ಆದ್ದರಿಂದ ಆ ಬಫೆ ಊಟದಲ್ಲಿ ನೆಲದ ಮೇಲೆ ಇಟ್ಟುಕೊಂಡಾಗಲಿ ಅಥವಾ ತೊಡೆ ಮೇಲೆ ಇಟ್ಟುಕೊಂಡಾಗಲಿ ಊಟ ಮಾಡೋದಕ್ಕಿಂತ ನೆಲದ ಮೇಲೆ ನಾವು ಇಟ್ಟು ಎಲೆಯನ್ನು ಹಾಕಿ ಊಟ ಮಾಡಿದರೂ ಕೂಡ ಅಲ್ಲಿರುವಂತಹ ಕಸವನ್ನು ಗುಡಿಸಿ ಆ ಬಳಿಕ ಎಲೆಯನ್ನು ಹಾಕ್ತಾರೆ, ಎಲೆಗೆ ನೀರು ಹಾಕಿ ತೊಡಿತಾರೆ. ಆದ್ದರಿಂದ ಅದು ಸರಿ. ಅಲ್ಲದೆ ಅವರು ಈ ಬಫೆ ಊಟ ಮಾಡುವಾಗ ಸಾಲಲ್ಲಿ ನಿಂತದ್ದು ನೋಡಿದರೆ ಅಯ್ಯೋ ಬೇಡ, ತುಂಬ ಹೊತ್ತಾಯಿತು, ಎಷ್ಟು ಉದ್ದ ಲೈನು ಉಂಟು, ಈ ಆರು ಇಷ್ಟು ಕಾಯುವುದು ಅಂತ ಯೋಚನೆ ಮಾಡುವವರು ಇರ್ತಾರೆ. ಆದ್ದರಿಂದ ನಾನು ಹೇಳೋದು, ನಿಜವಾಗಿ ಇವರು ಹೇಳಿದ ಹಾಗೆ ಎಲ್ಲವನ್ನು ನೋಡಿಕೊಳ್ಳುವಂಥವರು ದೇವರು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಿಜವಾಗಿ ನಾವು ಬಫೆ ಊಟವನ್ನು ಇತ್ತೀಚೆಗೆ ಕಂಡುಕೊಂಡದ್ದು ಹೊರತು ಹಿಂದೆ ಈ ಬಫೆ ಊಟವೇ ಇರಲಿಲ್ಲ. ಯಾಕೆಂದರೆ ಈಗ ಭಾಗದ ಹುಡುಕಿ ದುನಿಯಾ, ಎಲ್ಲರಿಗೂ ಅವಸರ, ಯಾರಿಗೂ ಒಂದು ನಿಮಿಷ ತಾಳ್ಮೆಯಿಂದ ಕಾಯುವಂಥದ್ದು. ಆದ್ದರಿಂದ ಆ ಬಫೆ ಊಟಕ್ಕೆ ನಾವು ಓಡಬೇಕು ಹೊರತು ನಿಜವಾಗಿ ತಾಳ್ಮೆಯಿಂದ ಸಹನೆಯಿಂದ ಇದ್ದವರಿಗೆ ಈ ಒಂದು ಎಲೆ ಊಟವೇ ಒಳ್ಳೆಯದು. ಅದು ಈಗ ನೀವು ಹೋಟ್ಲಲ್ಲಿ ಹೋಗಿ, ಕೆಲವು ಹೋಟ್ಲುಗಳಲ್ಲಿ ಆ ತಟ್ಟೆಯ ಒಳಗೆ ಕೂಡ ಎಲೆಯಲ್ಲಿ ಇಟ್ಟಿರ್ತಾರೆ, ಕಟ್ ಮಾಡಿ ಚಂದದಲ್ಲಿ ಕಟ್ ಮಾಡಿ ಇಟ್ಟಿರ್ತಾರೆ. ನಾವು ಮೊನ್ನೆ ಒಂದು ಹೋಟ್ಲಿಗೆ ಹೋಗಿದ್ದು, ಅಲ್ಲಿ ಪ್ಲಾಸ್ಟಿಕ್ಕಿನ ಒಳಗೆ ಎಲೆ ಇಟ್ಟಿದ್ರು, ಎಲೆ ಹಾಗೆ ಆಕೃತಿ ಇತ್ತು. ನಾವು ಅದೇ ಎಲೆ ಅಂತ ಯೋಚನೆ ಮಾಡಿದ್ವು, ಅಲ್ಲ, ಅದರ ಮೇಲೆ ಮತ್ತೊಂದು ಎಲೆ ಇಟ್ಟಿದ್ದಾರೆ. ಅಂದರೆ ಆ ಎಲೆ ಊಟಕ್ಕೆ ಎಷ್ಟು ಮಹತ್ವ ಇದೆ. ಇವರು ಹೇಳಿದಾಗೆ ಕೆಲವು ಹೋಟ್ಲುಗಳಲ್ಲಿ ಇಲ್ಲಿ ಬಾಳೆ ಎಲೆ ಊಟ ದೊರೆಯುತ್ತದೆ ಅಂತ ಯಾಕೆ ಹಾಕ್ತಾರೆ? ಈ ಬಾಳೆ ಎಲೆ ಊಟದಲ್ಲಿರುವಂತಹ ರುಚಿ ಇರ್ಬೋದು, ಅಥವಾ ಈ ಬಾಳೆ ಎಲೆ ಊಟದಲ್ಲಿರುವಂತಹ ಒಂದು ಆರೋಗ್ಯ ಇರ್ಬೋದು, ಪ್ರತಿಯೊಬ್ಬರಿಗೂ ಸಿಗಲಿ ಎಂಬ ಉದ್ದೇಶದಿಂದಲೇ ಆ ಒಂದು ಬಾಳೆ ಎಲೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಆದ್ದರಿಂದ ಬಾಳೆಲೆ ಊಟವೇ ಒಳ್ಳೆಯದು ಆರೋಗ್ಯಕ್ಕೆ. ಮಾತ್ರವಲ್ಲ, ಬಾಳೆಲೆ ಊಟವೇ ನಮ್ಮ ಸಂಪ್ರದಾಯ, ನಮ್ಮ ಒಂದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯ ಪ್ರತೀಕ ಅದು ಅಂತ ಹೇಳ್ತಾ, ನಾವು ಬಾಳೆಲೆ ಊಟಕ್ಕೆ ಮಹತ್ವವನ್ನು ಕೊಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಬಫೆ ಊಟ ಈಗ ನೀವು ಕೊಡೋದು ಬಫೆ ಊಟವೇ ಇರ್ಬೋದು, ಯಾಕೆಂದರೆ ನಮಗೆ ಈಗ 9 ಗಂಟೆಯಲ್ಲಿ ಮನೆಗೆ ಹೋಗ್ಬೇಕು, ಅವಸರ ಆಗ್ತದೆ ಹಾಗೆ. ಆದ್ದರಿಂದ ಬಫೆ ಊಟ ಮಾಡ್ತೇವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಬಾಳೆ ಎಲೆ ಊಟವೇ ಆರೋಗ್ಯಕ್ಕೆ ಒಳ್ಳೆಯದು, ಉತ್ತಮ. ಅದರ ಜೊತೆಯಲ್ಲಿ ಬಾಳೆ ಊಟದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಊಟವೂ ಕೂಡ ರುಚಿಸ್ತದೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಫೆ ಊಟದಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು? ಊಟ ಮಾಡ್ತಾ ಇರ್ತೇವೆ, ತುಂಬ ರಶ್ ಇರ್ತದೆ, ಆಚೆ ಈಚೆ ಹೋಗುವಾಗ ಕೈಗೆ ತಾಗಿ ಕೆಲವೊಮ್ಮೆ ಪ್ಲೇಟ್ ಸಹ ಬಿದ್ದದ್ದು ಪ್ಯಾಂಟಿಗೆಲ್ಲ. ಅದು ಕುಳಿತು ಊಟ ಮಾಡುವಾಗ ಕಡಿಮೆ ಅಂತ ಹೇಳ್ತೀರಾ? ಸಾರು ಬಡಿಸುವಾಗ ಅದು ಮೈಲಿವರೆಗೆ ರಟ್ಟೆಯಲ್ಲಿ ಮುಟ್ಟುತ್ತೆ. ಊಟ ಮಾಡಿ ಹೋದ ಮೇಲೆ ನೀವು ಬಾಯಲ್ಲಿ ಮಾತ್ರ ಊಟ ಮಾಡಿದ್ದ, ಇಲ್ಲ ಮೈಯಲ್ಲಿ ಊಟ ಮಾಡಿದ್ದೀರೋ ಅಂತ ಕೇಳ್ತಾರೆ. ಮತ್ತೆ ಈ ಊಟ ಮಾಡುವಾಗಲೇ ಏನೇ ಮಧ್ಯೆ ಸೀಳು, ಆ ಪ್ರಾರಬ್ಧ ಬೇಡವೇ ಬೇಡ. ಅದು ನೆಲದಲ್ಲಿ ಕೆಸರು ಕೂಡ ಒಟ್ಟಿಗೆ ಏನು ಡಾಕ್ಟರ್ಗಳಿಗೆ ಎಲ್ಲ ವಿಟಮಿನ್ಸ್ ಒಟ್ಟಿಗೆ ಸಿಗ್ತದೆ ಊಟ ಮಾಡುವಾಗ. ಹೌದು, ಅದು ಎಲೆ ಆ ಕಡೆ ಈ ಕಡೆ ಓಡಿದ್ರೆ ಮರು ದಿವಸ ಪಾಯಸದ ಊಟ ಉಂಟು. ಡಾಕ್ಟರ್ ಬಿಡಿ, ಅವರು ಬಫೆ ಊಟ ಮಾಡಿ ಮತ್ತೆ ಎಲೆ ಊಟ ಮಾಡ್ತಾರೆ. ಅದೇ ಅವರು ಎರಡನ್ನೂ ಮಾಡುವವರು. ಹಾಗಾದ್ರೆ ಇದೆಲ್ಲ ನಂಬಿಕೆಗೆ ಬಿಟ್ಟ ವಿಷಯ. ಅಲ್ಲಿ ತಾಯಿ ಹೇಳ್ತಾರೆ ಏನು ಹೊಟ್ಟೆ ತುಂಬುವುದಿಲ್ಲ ಅಂತ. ಮೊದಲಾದರೆ ಮಧ್ಯಾಹ್ನಕ್ಕೆ ಒಂದೇ ಊಟ ಮಾಡಿಬಿಟ್ರೆ ಮತ್ತೆ ರಾತ್ರಿಗೆ ಊಟ ಇಲ್ಲ, ಅಷ್ಟು ಉಣಬೇಕಾಗಿತ್ತು. ಈಗ ಹಾಗಲ್ಲ, ಈಗ 3 ಹೊತ್ತೇ ಊಟ ಅಂದ್ರೂ ಲೆಕ್ಕ ಇಲ್ಲ. ಊಟ ಅಲ್ಲದೇನೂ ಮಧ್ಯೆ ಮಧ್ಯೆ ನಾವು ಆಹಾರ ವಸ್ತುಗಳು ತಿಂತಾ ಇರ್ತೇವೆ, ಸ್ನ್ಯಾಕ್ಸ್ ಇತ್ಯಾದಿಗಳನ್ನೆಲ್ಲ. ಆದ ಕಾರಣ ಈಗ ಹೊಟ್ಟೆ ಬಿರಿಯ ತುಂಬ ಉಣ್ಣಲೇಬಾರದು. ಆರೋಗ್ಯ ಶಾಸ್ತ್ರ ಅದನ್ನು ಹೇಳ್ತದೆ, ಹೊಟ್ಟೆ ತುಂಬ ಉಣಬಾರದು ಅಂತ. ಮತ್ತೆ ಅದೇನು 2 ಮಂತ್ರ ಉಂಟಲ್ಲ, ಅಮೃತೋಪಸ್ತರಣ, ಅಮೃತ ಅಪಿಧಾನ. ಕೆಳಗಿನಿಂದಲೂ ಅಮೃತದ ಪೀಠ, ಮೇಲಿಂದಲೂ ಅಮೃತದ ಮುಚ್ಚಳ. ನಿಮ್ಮ ಊಟದಲ್ಲಿ ಕೂತು ಅಮೃತಾಪಿಧಾನನ ಚೀಸ್ವಾಹ ಯಜಮಾನರು ಹೇಳಿದ ಮೇಲೆ ಮಾಡಿದ ಮೇಲೆ ಆಮೇಲೆ ಹೋಗಿ ಐಸ್ ಕ್ರೀಮಿಗೆ ನಿಲ್ತೀರಿ. ಅದು ಹಾಗಾದರೆ ಅಪಿಧಾನದ ಮೇಲೆ ನಿಲ್ಲುವುದಿಲ್ಲ. ನಿಮಗೆ ಆಧುನಿಕತೆಯೂ ಬೇಕು, ಇಲ್ಲಿ ಸಂಪ್ರದಾಯ ಬಿಡಲಿಕ್ಕಾಗುವುದಿಲ್ಲ. ಈ ಇಬ್ಬಂದಿ ಯಾಕೆ? ಅದು ಬಿಟ್ಟು ನೇರ ಬಫೆಗೆ ಬನ್ನಿ, ಸ್ವಲ್ಪವೇ ಉಂಟು, ಆಮೇಲೆ ಐಸ್ ಕ್ರೀಮ್ ತಿನ್ನಿ, ಒಂದೆಲ್ಲ ಜಾಸ್ತಿ. ಇದೆಲ್ಲ ಗೊತ್ತಾಗುವಾಗ
ಲಾಸ್ಟ್ ಫುಡ್ಡಿನ ಸಮಯ ಅಲ್ವೋ ತಾಯಿ. ಹೌದು, ಅಷ್ಟಕ್ಕೆಲ್ಲ ಸಮಯ ಇಲ್ಲಿ ಉಂಟೀಗ ಅವರ ಉಪಚಾರ ಎಲ್ಲ ಕೇಳುವುದಕ್ಕೆ. ಅಲ್ಲಿಯೂ ಅಂಶವೇ ಮಾಡ್ತಾರೆ ಕುಳಿತಲ್ಲಿಯೂ. ಡಾಕ್ಟರ್ ಹೇಳಿದ್ರಲ್ಲ, ಅವ ತುದಿಯಲ್ಲಿ ಇರ್ತಾನೆ ಅಂತ ಒಂದು ಅಪರೂಪದ ವಸ್ತು. ಇನ್ನೊಂದು ಬೇಕು ಅಂತ ಹೇಳಿದರೆ ಬಡಿಸುವವನಿಗೊಂದು ಕಿವುಡು, ಯಾವಾಗಲೂ ಇಲ್ಲ, ಜಾಣ ಕಿವುಡು ಅಂತ ಅದಕ್ಕೆ. ಮಡಿಕೇರಿಯಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ 2ನೇ ಪಲ್ಯ ಕೇಳಿದರೆ ಬಡಿಸುವವರಿಗೆ ಕೇಳುವುದಿಲ್ಲ, ಯಾಕಂದರೆ ಪಲ್ಯ ಫ್ರೀ. ಒಡೆ ಇನ್ನೊಂದು ಕೊಡಿ ಅಂತ ಕೇಳಿದರೆ ಪಕ್ಕನೆ ಕೇಳ್ತಾರೆ, ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್. ಅದು ಆ ರೀತಿಯದಾದಂತಹ ವ್ಯವಸ್ಥೆಯು ಎಲ್ಲ ಬಡಿಸುವವರಲ್ಲಿ ಇರ್ತದೆ. ಅದಕ್ಕಿಂತ ಎಲ್ಲ ಏನು ಬೇಡ, ಬಫೆಗೆ ಹೋಗಿ ನಮಗೆ ಬೇಕಾದ್ದನ್ನು ಬೇಕಾದಕ್ಕೆ ಸ್ವಲ್ಪ ಒಳ್ಳೆಯದುಂಟು ಅಂತಾದರೆ ಅದನ್ನೇ ಹೆಚ್ಚು. ಹಸಿ ಪ್ರಿಯ ಆದರೆ ಕೋಸಂಬರಿಯೇ ತಿಂದು ಊಟವನ್ನು ಕೂಡ ಮುಗಿಸಬಹುದು. ಎಲ್ಲ ನಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಹಿತವಾಗಿ ಉಣ್ಣುವುದಕ್ಕೆ. ಆದ್ದರಿಂದ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಫೆ ಊಟವೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹೌದು, ಎಲೆಯನ್ನು ಹಿಡ್ಕೊಳ್ಬೇಕು ಕೆಲವೊಮ್ಮೆ. ಅಂದರೆ ಈಗ ಫ್ಯಾನ್ ಇಲ್ಲದೆ ಆಗುವುದಿಲ್ಲ, ಎಲೆ ಕೈಯಲ್ಲಿ ಹಿಡ್ಕೊಳ್ಬೇಕು. ಇಲ್ಲವಾದರೆ ಹಾರಿ ಇನ್ನೊಬ್ಬನ ಎಲೆಯ ಮೇಲೆ ಇರ್ತದೆ ನಮ್ಮ ಎಲೆ, ಪಟ್ಟಲು ಹಾರಿ ಹೋಗಿಲ್ಲ. ಎಲೆಯಲ್ಲಿ ಕೃತಜ್ಞತೆ ತೋರಿಸು. ಒಂದು ಸಮಾರಂಭ ಮದುವೆ ಎಲ್ಲ ಹೋದಾಗ ಮಡಿಚುವಾಗ ಎಲೆಯನ್ನು ಒಳಗೆ ಮಡಿಸಬೇಕು. ಅದು ಇದು ಅಪರಕ್ರಿಯೆಯಲ್ಲಿ ಹೋದಾಗ ಅದನ್ನು ಹೊರಗೆ ಮಡಿಸಿದರೆ ಅದು ನಮ್ಮ ಸಂತಾಪ ಸೂಚನೆ ಅಂತ ಹೇಳಿ ಹಾಗೆ ಒಂದು ಎಲೆಯ ನನಗೆ ಓದಿದ ಹೌದಾ ವಿಮರ್ಶೆಗೆ ಬೇಕಂತ. ಮತ್ತೆ ಇನ್ನೊಂದು ವಿಷಯವೂ ಕೇಳಿದ್ದೇನೆ ನಾನು. ತಾಯಿ ಹೇಳಿದ್ರಾಗ ಬಾಳೆ ತೊಡುದು ಇನ್ನೊಮ್ಮೆ ಹೊಸತಾಗಿ ಯಾರು ಊಟ ಮಾಡಲಿಲ್ಲ ಎನ್ನುವ ಭಾವನೆ ಹುಟ್ಟುವ ಹಾಗೆ ಕ್ಲೀನ್ ಮಾಡಿ ಇಡ್ತಾ ಇದ್ರು ಅಂತ ಶಾಸ್ತ್ರ ಹೇಳ್ತದೆ. ಹಾಗೆ ಮಾಡಬಾರ್ದು. ಮನೆ ಯಜಮಾನನಿಗೆ ಕಾಣ್ತದೆ ಅಂತೆ, ನಾವು ಬಡಿಸಿದ್ದು ಕಡಿಮೆ ಆಗಿದೆ, ಅವನಿಗೆ ಸಾಕಾಗಿದೆ, ಅವ ಹಸಿವಿನಿಂದ ಹೋಗಿದ್ದಾನೆ ಅಂತ ಮನೆ ಯಜಮಾನ ಭಾವಿಸಬಾರ್ದು. ಯಜಮಾನನಿಗೆ ತೃಪ್ತಿ ಆಗುವುದು ಯಾವಾಗ ಸ್ವಲ್ಪ ಎಲೆಯಲ್ಲಿ ಬಿಟ್ಟಾಗುತ್ತೆ. ಅಯ್ಯೋ ಹೊಟ್ಟೆ ತುಂಬ ಉಂಟು ಮತ್ತು ಬಿಟ್ಟು ಹೋಗಿದ್ದಾರೆ, ಸ್ವಲ್ಪ ಸಿಹಿಯನ್ನು ಅಗತ್ಯವಾಗಿ ಬಿಡಬೇಕು. ಒಂದು ಅಡಿಕೆ ಅಥವಾ ಅನ್ನವನ್ನು ಕೂಡ ಉಳಿಸಬೇಕಂತೆ ಇದು ಶಾಸ್ತ್ರ. ಆದ್ದರಿಂದ ಮೆಣಸನ್ನು ಬಿಡದೆ ತಿಂದಿದ್ದಾನೆ ಎನ್ನುವುದು ನಿಜವಾಗಿಯೂ ಕೂಡ ಒಳ್ಳೆಯ ವಿಷಯ ಅಲ್ಲ. ಎಲೆಯಲ್ಲಿ ಜಾಸ್ತಿ ಉಳಿದ್ರೆ ಮನೆ ಯಜಮಾನ ಎಣಿಸ್ತಾನೆ ಅಡಿಗೆ ಒಳ್ಳೇದಾಗಲಿಲ್ವೋ ಏನೋ. ತಟ್ಟೆಯಲ್ಲಿ ಸ್ವಲ್ಪ ಉಳಿದ್ರೆ ತಟ್ಟೆ ಎತ್ತಿ ನಕ್ಕಬಹುದು, ಎಲೆ ಎತ್ತಿ ನಕ್ಕಲಿಕ್ಕೆ ಆಗ್ತದಾ? ತಟ್ಟೆಯನ್ನು ನಕ್ಕಲಿಕ್ಕೆ ನೆಕ್ಕುವುದು ಒಳ್ಳೆಯ ಸ್ವಭಾವ ಅಲ್ಲ ಅಂತ ಡಿಕ್ಲೇರ್ ಆಗಿದೆ ಮೊದಲೇ. ಅಲ್ಲ ಜಯನ್ ಭಟ್ರೆ, ತಟ್ಟೆಯನ್ನು ನೆಕ್ಕಲಿಕ್ಕೆ ಕೆಲವು ಹೋಟೆಲ್ಗಳಲ್ಲಿ ಬೇರೆ ವ್ಯವಸ್ಥೆ ಇದೆ ಅಂತ ಕೇಳಿದ್ದೇನೆ. ಒಟ್ಟಿನಲ್ಲಿ ವಿಚಿತ್ರ ಭಕ್ಷ್ಯಗಳಿಗೂ ವಿಶಿಷ್ಟ ಭೋಜನವಿದು ಆಗಿದೆ. ಅಂತೂ ಚರ್ಚೆ ಬಹಳ ಸುಂದರವಾಗಿ ನಡೆದಿದೆ. ಅಲ್ಲ, ಇನ್ನೂ ಒಂದು ಎಲೆ ಊಟ ಅಂದ್ರೆ ಮಡಿ ಊಟ ಅಂತ ಹೇಳ್ತಾರೆ. ನೆಲದಲ್ಲಿ ಕೂತ್ರೆ ಓಕೆ, ಆದರೆ ಟೇಬಲಲ್ಲಿ ಕೂತ್ಕೊಳ್ಳುವಾಗ ಒಂದು ಪೇಪರ್ ಹಾಸ್ತಾರೆ. ಯಥಾರ್ಥವಾಗಿ ಹೇಳಿದ್ರೆ 3 ಜನರದ್ದು ಒಂದೇ ಎಲೆ ಆಯಿತು, ಎಂಜಲಲ್ಲಿ ಊಟ ಮಾಡ್ತೇವೆ. ಅದಕ್ಕಿಂತ ಪ್ಲೇಟ್ ಊಟವೇ ಬೆಟರ್ ಅಂತ ನನ್ನ ಅಭಿಪ್ರಾಯ. ಹಾಗೆ ಇನ್ನು ಎಲೆ ಊಟದಲ್ಲಿ ನಾನು ಈಗ ಬಳಸುವವರಿಗೆ ನಾನು ಹೇಳಲಿಕ್ಕೆ ಎಷ್ಟು ಸಮರ್ಥ ಗೊತ್ತಿಲ್ಲ. ನೀವು ಹೇಳಿದ ಕೆಲವು ಪಾಯಿಂಟ್ಗಳನ್ನು ನಾವು ಅಳವಡಿಸಬೇಕು ಅಂತ ನನಗೆ ಮನಸ್ಸುಂಟು. ಯಾಕಂತ ಹೇಳಿದ್ರೆ ಈಗ ನಾವು ಶರ್ಟ್ ಹಾಕಿ ಬಳಸಿದ ತಪ್ಪೇನು ಅಥವಾ ಬನಿಯನ್ ಹಾಕಿ ಬಳಸಿದ ತಪ್ಪೇನು ಅಂತ. ಯಾಕಂತ ಹೇಳಿದ್ರೆ ಬೆವರು ಅಟ್ಲೀಸ್ಟ್ ನೀವು ಹೇಳಿದಾಗೆ ವಿಟಮಿನ್ಸ್ ಎಲ್ಲ ಜಾಸ್ತಿ ಬೀಳ್ತದೆ ಅಂತ ಹೇಳಿದ್ರು. ಅದು ನಿಜವಾಗಿ ನಾವು ಈಗ ಚರ್ಚೆ ಮಾಡುವಂಥ ವಿಷಯ. ಯಾಕೆ ನಾವು ಆರೋಗ್ಯ ದೃಷ್ಟಿಯಿಂದ ನಾನು ನೋಡಿದ್ದೇನೆ, ಆಮೇಲೆ ಮತ್ತೆ ನಾನು ಸಾರು ಹಾಕೊಳ್ಳಿಲ್ಲ ಕೆಲವು ಕಡೆಗಳಲ್ಲಿ ಹಾಗೆ. ಹೌದು, ಆದ್ರಿಂದ ನಾವು ಕೆಲವು ಮಾಡಿಫಿಕೇಶನ್ ಮಾಡಬೇಕು. ಈಗ ಶುರು ಆಗಿದೆ, ಶರ್ಟ್ ಹಾಕಿ ಗ್ಲೌಸ್ ಹಾಕೊಳ್ತಾರೆ ಕೈ ನಾವು ಬಳಸುವವರು ಹೌದು. ಸೊ ವೀಕ್ಷಕರೇ, ತಾವೆಲ್ಲ ಇದುವರೆಗೆ ಈ ಒಂದು ಚರ್ಚೆಯನ್ನ ನೋಡಿದ್ದೀರಿ, ಕೇಳಿದ್ದೀರಿ, ಆನಂದಿಸಿದ್ದೀರಿ. ಈಗ ಬಫೆ ಊಟ ಒಳ್ಳೆಯದಾ, ಬಾಳೆ ಊಟ ಒಳ್ಳೆಯದಾ ಎಂಬ ಚರ್ಚೆ ಇಲ್ಲಿವರೆಗೆ ನಡೆಯಿತು. ಊಟ ಯಾವುದೇ ಮಾಡಿ ದಯಮಾಡಿ ವೇಸ್ಟ್ ಮಾಡಬೇಕು. ಟೈಮ್ ಇದ್ದಿದ್ರೆ ಬಫೆ ಊಟ ಮಾಡಿ, ಟೈಮ್ ಇದ್ದರೆ ಎಲೆ ಊಟ ಮಾಡಿ. ಮತ್ತು ಇವರು ಹೇಳಿದ ಹಾಗೆ ಹಳೆ ಚಿಗುರು ಅಲ್ಲ, ಹಳೆ ಬೇರು ಹೊಸ ಚಿಗುರು, ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕಾದಂಥದ್ದು. ಹಾಗಾಗಿ ಹಬ್ಬ ಅಥವಾ ಯಾವುದಾದ್ರು ಸಮಾರಂಭಗಳಲ್ಲಿ ಎಲೆ ಊಟವನ್ನು ಉಳಿಸ್ಕೊಳ್ಳೋಣ. ಜೊತೆಗೆ ಅರ್ಜೆಂಟ್ ಇದ್ದವರಿಗೆ ಬಫೆ ಊಟವನ್ನು ಇಡೋಣ. ಅಂತೂ ಯಾವುದೇ ಮಾಡಿ ವೇಸ್ಟೇಜ್ ಮಾಡಬೇಡಿ. ಯಾಕಂದರೆ ನಮಗೆ ಅಟ್ಲೀಸ್ಟ್ ತಿನ್ನಲಿಕ್ಕೆ ಅನ್ನ ಉಂಟು. ಅನ್ನ ಇಲ್ಲದೆ ಹಸಿದವರು ಸುಮಾರು ಜನ ಇದ್ದಾರೆ. ಅವರ ಒಂದು ಚಿಂತೆಯು ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರಲಿ ಅಂತ ಹೇಳ್ತಾ, ಈಗ ಊಟ ಮಾಡಿ, ಹೌದು, ಊಟ ಮಾಡಿ ಸ್ವಸ್ಥವಾಗಿರಿ, ಮಜವಾಗಿರಿ, ಎಂಜಾಯ್ ಮಾಡ್ತಾ ಇರಿ.
ನಮ್ಮ ಕಾರ್ಯಕ್ರಮಗಳಿಗೆ ಇನ್ನು ಮುಂದೆ ಹೀಗೆ ಬರ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ನಮಗೆ ಆಶೀರ್ವಾದ ಮಾಡ್ತಾ ಇರಿ ಅಂತ ಕೋರಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅನುಮತಿಯನ್ನು ಪಡೆದು ಮಂಗಳವನ್ನು ಹಾಡ್ತಾ ಇದ್ದೇನೆ. ನಮಸ್ಕಾರ. ಒಂದು ನಿಮಿಷ ಎಲ್ಲ ಕಲಾವಿದರು ಕೂತ್ಕೊಳ್ಬೇಕು. ಈಗ ಸ್ಮರಣಿಕೆಯನ್ನು ನೀಡುವಂಥ ಕಾರ್ಯಕ್ರಮ ಶ್ರೀ ಸಂತೋಷ್ ಐತಳರು ನಡೆಸಿಕೊಡ್ತಾರೆ. ಶ್ರೀ ಜಯಂತ್ ಭಟ್ರು, ಶ್ರೀ ಈಶ್ವರ್ ಭಟ್ರು, ಶ್ರೀಮತಿ ಮಂಗಲ ರತ್ನಾಕರ್ ಅವರಿಗೆ ಮಾತ್ರ ಕೊಟ್ಟಿರಲ್ಲ, ಈಚೆ ಎಲ್ಲೆಯವರಿಗೂ ಕೊಡಿ ದಯಮಾಡಿ. ಶ್ರೀಮತಿ ಕಲಾವತಿಯವರು, ಶ್ರೀಮತಿ ಜಯಂತಿ ಹೊಳ್ಳವರು. ಆದರೂ ನೀವು ವಾದ ಮಾಡಿದ್ದೀರಿ, ಎಲೆ ಬಗ್ಗೆ ತಲೆ ಇಟ್ಟುಕೊಂಡು ಮಾತಾಡಿದ್ದೀರಿ. ಹಾಗಾಗಿ ನಿಮ್ಮ ಕಲೆಗೆ ನಾವು ಶಬಾಷ್ ಹೇಳ್ತಾ ನಿಮಗೂ ಒಂದು ಮೂಮೆಂಟ್ ಕೊಡ್ತಾ ಇದ್ದೀರಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಹೇಳೋಣ, ಮಂಗಲ ಹಾಡೋಣ.